ಕರ್ತನ ಶ್ರೇಷ್ಠರಾಗಿರುವಂಥ ಸೇವಕರು ದೇವರ ಸ್ವರವನ್ನು ಲಾಲಿಸುವುದಕ್ಕೋಸ್ಕರವಾಗಿ ಉಪವಾಸದಿಂದಲೂ ಪ್ರಾರ್ಥನೆಯಿಂದಲೂ ದೇವರ ಆಲಯದಲ್ಲಿ ಬಂದು ಸಮಯ ಕಳೆಯುತ್ತಾ ಇರುವಂಥ ಭಕ್ತರಿಗೂ ಹತ್ತಿರದಲ್ಲಿಯೂ ದೂರದಲ್ಲಿಯೂ ವಿವಿಧವಾದ ಮೀಡಿಯಾಗಳ ಮುಖಾಂತರವಾಗಿ ನಮ್ಮೊಟ್ಟಿಗೆ ಈ ಆರಾಧನೆಯಲ್ಲಿ, ಈ ಉಪವಾಸದ ಪ್ರಾರ್ಥನೆಯಲ್ಲಿ, ಈ ವಾಕ್ಯ ಸೇವೆಯಲ್ಲಿ ಸೇರಿಕೊಂಡಿರುವಂಥ ಎಲ್ಲ ಜನರಿಗೂ ಮತ್ತು ಇಲ್ಲಿ ನಡೀತಾ ಇರುವಂಥ ಈ ಶ್ರೇಷ್ಠವಾದ ಸೇವೆಯನ್ನು ಕರ್ನಾಟಕದ ಭೂಲೋಕದ ವಿವಿಧ ಸ್ಥಳಗಳಲ್ಲಿರುವಂಥ ಭಕ್ತರಿಗೆ ತಲುಪಿಸುತ್ತಿರುವಂಥ ಆಸರೆ ಟಿ ವಿ ಮತ್ತು ಅದರ ಎಲ್ಲ ಸೇವೆ ಮಾಡುವಂಥ ಸೇವಾ ವೃಂದದವರು, ಟೆಕ್ನಿಷಿಯನ್ಸು, ನಿಮ್ಮನ್ನೆಲ್ಲರನ್ನೂ ಕೂಡ ಶ್ರೇಷ್ಠನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಪ್ರೀತಿಯಿಂದ ವಂದಿಸ್ತಾ ಇದ್ದೇನೆ. ಒಳ್ಳೆಯ ದೇವರ ಮುಂದೆ ನಾವು ಬರ್ತಾ ಇದ್ದೇವೆ. ಒಳ್ಳೆಯ ದೇವರನ್ನು ನಾವು ಹುಡುಕುತ್ತಾ ಇದ್ದೀವಿ. ಒಳ್ಳೆಯ ದೇವರನ್ನು ನಾವು ಆರಾಧಿಸ್ತಾ ಇದ್ದೀವಿ. ಒಳ್ಳೆಯ ದೇವರ ಮಾತು ನಾವು ಕೇಳ್ತಾ ಇದ್ದೀವಿ. ಇದರ ಎಲ್ಲದರ ಸಾರಾಂಶ ಏನು ಅಂತ ಹೇಳಿದರೆ, ನಾವು ಒಳ್ಳೆಯವರು ಆಗಬೇಕು. ಒಳ್ಳೆಯ ದೇವರ ಮಾತು ಕೇಳಿದರೆ ನಾವು ಒಳ್ಳೆಯದಾಗ್ತದೆ. ಒಳ್ಳೆಯ ದೇವರು ನಮಗೆ ಏನಾದರೂ ಕೊಟ್ಟರೆ ನಮಗೆ ಒಳ್ಳೆಯದಾಗ್ತದೆ. ಒಳ್ಳೆಯ ದೇವರೇನಾದರೂ ನಮ್ಮನ್ನು ಕರೆಕ್ಟ್ ಮಾಡಿದರೆ ಅದು ನಮ್ಮ ಜೀವನ ಒಳ್ಳೆಯದಾಗ್ತದೆ. ಒಳ್ಳೆಯ ದೇವರು ಏನಾದರೂ ಒಂದು ನಮ್ಮ ಶರೀರದ ಮೇಲೆ, ಪ್ರಾಣದ ಮೇಲೆ, ಆತ್ಮದ ಮೇಲೆ, ಸೇವೆಯ ಮೇಲೆ, ಆರಾಧನೆಯ ಮೇಲೆ, ಚರ್ಚಿನ ಮೇಲೆ, ಕುಟುಂಬದ ಮೇಲೆ, ಕೆಲಸದ ಮೇಲೆ, ಆಸ್ತಿಪಾಸ್ತಿಗಳ ಮೇಲೆ, ವಾಹನದ ಮೇಲೆ, ನಮ್ಮ ಮೇಲುಗಳ ಮೇಲೆ, ನಮ್ಮ ಮಕ್ಕಳ ಮೇಲೆ ಒಂದು ಸಾರಿ ಕೈ ಆಡಿಸಿಬಿಟ್ರೆ ನಮಗೆ ಶುಭ ಅಲ್ಲದೆ ಯಾವತ್ತೂ ಅಶುಭ ಆಗುವುದೇ ಇಲ್ಲ. ಯಾವಾಗಲೂ ನಾವು ದೇವರ ಸಮ್ಮುಖಕ್ಕೆ ಬರುವಾಗ ನಮ್ಮ ಮನಸ್ಸು ಆಳವಾಗಿ ಹೇಳ್ತಾ ಇರಬೇಕಾದ ಒಂದು ಸತ್ಯ, ನಾನು ಪ್ರೀತಿಸುವ ದೇವರು ಒಳ್ಳೆಯವರು, ನಾನು ಆರಾಧಿಸುವ ದೇವರು ಒಳ್ಳೆಯವರು, ನಾನು ಹುಡುಕಿಕೊಂಡು ಬಂದಿರುವ ದೇವರು ನನಗೆ ಒಳ್ಳೆಯದನ್ನು ಮಾಡುವ ದೇವರು. ಅವರು ಕೆಟ್ಟದ್ದಕ್ಕೆ ಯಾವುದಕ್ಕೂ ಕೂಡ ಕಾರಣಕರ್ತನಲ್ಲ, ಅವನು ಸರ್ವವು ಒಳ್ಳೆಯದಕ್ಕಾಗಿ ಮಾಡುವಂಥ ದೇವರಾಗಿರುವುದರಿಂದ ಇವತ್ತು ನಾನು ದೇವರ ಆಲಯದಲ್ಲಿ ಕುಳಿತಿರುವಾಗಲೂ, ಉಪವಾಸ ಪ್ರಾರ್ಥನೆಯ 28ನೆಯ ದಿನದಲ್ಲಿ ನಾನು ಕುಳಿತಿರುವಾಗಲೂ ನನ್ನ ದೇವರು ನನಗೆ ಮಾಡಲಿಕ್ಕೆ ಹೋಗ್ತಾ ಇರುವುದು ಕೆಟ್ಟದ್ದಲ್ಲ, ಒಳ್ಳೆಯದನ್ನೇ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ ಎಂಬ ಯಾವಾಗಲೂ ನಿಮ್ಮ ಮನಸ್ಸು ಮಾತನಾಡ್ತಾ ಇರಬೇಕು. ಆದರೆ ನಿಮ್ಮ ಮನಸ್ಸಿನೊಳಗಡೆ ದೇವರ ಕುರಿತಾಗಿ ಸಂಶಯಗಳನ್ನು, ಸಂದೇಹಗಳನ್ನು, ಗೊಂದಲಗಳನ್ನು, ಗಲಿಬಿಲಿಗಳನ್ನು ತಂದು ಹಾಕಿ ಸೈತಾನನು ದೇವರ ಪ್ರಸನ್ನತೆಗೆ ನಿಮ್ಮನ್ನು ಬರಲಿಕ್ಕೆ ಬಿಡುವುದಿಲ್ಲ. ನಿಮ್ಮ ಮನಸ್ಸಿನೊಳಗಡೆ ವಿನಾಕಾರಣವಾಗಿ ಒಂದು ಚಿಂತೆ ತಂತಾಗ್ತಾನೆ. ನಿಮ್ಮ ಮನಸ್ಸಿನೊಳಗಡೆ ವಿನಾಕಾರಣವಾಗಿ ಒಂದು ಸಂಶಯ ಹುಟ್ಟಿಸ್ತಾನೆ. ನಿಮ್ಮ ಮನಸ್ಸಿನೊಳಗಡೆ ವಿನಾಕಾರಣವಾಗಿ ಏನೋ ಒಂದು ಅಸ್ವಸ್ಥತೆ ಉಂಟು ಮಾಡ್ತಾನೆ. ಆಗ ನಾವು ನಮ್ಮ ಮನಸ್ಸು, ನಮ್ಮ ಆಲೋಚನೆ ಎಲ್ಲ ಆ ಅಸ್ವಸ್ಥತೆ ಕಡೆಗೆ ತಿರುಗಿ ಹೋಗುವಾಗ ದೇವರ ಆತ್ಮನ ಚಲಿಸುವಿಕೆ, ದೇವರ ಆತ್ಮನ ಶಬ್ದ, ದೇವರ ಆತ್ಮನ ಪ್ರವೃತ್ತಿ, ದೇವರ ಆತ್ಮನ ಸೌಖ್ಯ ಮಾಡುವಾಗ, ದೇವರ ಆತ್ಮನ ನಮಗೆ ಬಿಡುಗಡೆ ಕೊಡುವಾಗ ನಮಗೆ ಅದು ಫೀಲ್ ಮಾಡಲಿಕ್ಕೆ, ನಮಗೆ ಅದು ಅನುಭವ ಮಾಡಲಿಕ್ಕೆ, ನಮಗೆ ಅದು ಅರಗಿಸಿಕೊಳ್ಳಲಿಕ್ಕೆ, ನಮಗೆ ಅದು ಅನುಭವಿಸಿಕೊಳ್ಳೋದಕ್ಕೆ, ನಮಗೆ ಅದನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯವಾಗದ ಹಾಗೆ ನಮ್ಮನ್ನು ಬ್ರ್ಯಾಕೆಟ್ ಒಳಗೆ ಹಾಕಿಬಿಡ್ತಾನೆ. ಆಲಯದ ಒಳಗಡೆ ಬರುವಾಗಲೇ ಹೇಳಬೇಕು, ಮನಸ್ಸು ಅಸ್ವಸ್ಥವಾಗ್ತಾ ಇದೆಯಾ, ಇದು ಸೈತಾನ ಕಾರ್ಯ, ಯೇಸುವಿನ ನಾಮದಲ್ಲಿ ದೂರ ನಿಲ್ಲು ಅಂತ ಹೇಳಿಬಿಟ್ಟು ಸೈತಾನನ್ನು ಗದರಿಸಿಬಿಟ್ಟು ಮೈಂಡ್ ದೇವರ ಕಡೆಗೆ ಬಿಟ್ಟು ಕೊಡಬೇಕು. ನಮ್ಮ ದೇವರು ಮುಟ್ಟುವಾಗ ಅದ್ಭುತಗಳು ನಡೆಯುತ್ತದೆ. ನಮ್ಮ ದೇವರು ನಮ್ಮ ಜೀವನದಲ್ಲಿ ಹಾದು ಹೋಗುವಾಗ ಮಿರಕಲ್ ನಡೆಯುತ್ತದೆ. ನಮ್ಮ ದೇವರು ನಮ್ಮೊಟ್ಟಿಗೆ ಮಾತಾಡಲಿಕ್ಕೆ ಶುರು ಮಾಡುವಾಗ ಬದಲಾವಣೆಗಳು ಉಂಟಾಗುತ್ತದೆ. ನಮ್ಮ ದೇವರು ನಮ್ಮಲ್ಲಿ ಮಾತನಾಡುವ ವಿಷಯಗಳು ನಾವು ಅವತ್ತಿನ ಬಗ್ಗೆ ಯೋಚನೆ ಮಾಡ್ತಾ ಇರೋದಾದರೆ, ದೇವರು ಮಾತನಾಡುವ ವಿಷಯ ನಿತ್ಯತೆವರೆಗಿರುವಂಥ ವಿಷಯಗಳಾಗಿರ್ತದೆ.
ನೀವು ಇವತ್ತು ಪ್ರಾರ್ಥನೆಗೆ ಬಂದಾಗ ದೇವರೇ ನನ್ನ ಇವತ್ತರ ಕಷ್ಟ ಪರಿಹಾರ ಮಾಡಿ ಅಂತ ಕೇಳಿಕೊಂಡು ಬಂದಿರ್ಬೋದು. ಈಗ ನೀವು ಹಾದು ಹೋಗ್ತಾ ಇರುವಂಥ ನಿಮ್ಮ ನೋವುಗಳನ್ನು ಪರಿಹಾರ ಮಾಡಿಕೊಡಿ ಎಂದು ದೇವರ ಮುಂದೆ ಪ್ರಾರ್ಥನೆ ಮಾಡಿಕೊಂಡು ಈ ಉಪವಾಸ ಪ್ರಾರ್ಥನೆ 28ನೇ ದಿವಸಕ್ಕೆ ನೀವು ಆಲಯದಲ್ಲಿ ಬಂದು ಕೂತಿರ್ಬೋದು, ದೂರದಲ್ಲಿ ಕೂತುಕೊಂಡು ನಮ್ಮನ್ನು ವೀಕ್ಷಿಸ್ತಾ ಇರ್ಬೋದು. ಪ್ರಿಯರೇ, ನೀನು ಇವತ್ತಿದು ಕೇಳ್ತಾ ಇರುವಾಗ, ಕೂಡಿಸಿ ನಾಳೆ ಒಂದು ದಿವಸ ಕೂಡ ಕೇಳ್ತಾ ಇರುವಾಗ, ನಿನಗೆ ದೇವರು ಮಾಡೋದು ಇವತ್ತು ನಾಳೆಗೆ ಮಾತ್ರ ಅಲ್ಲ, ನಿನ್ನ ಉಸಿರು ಭೂಲೋಕದಲ್ಲಿ ಇರುವವರೆಗೆ ಮಾತ್ರ ಅಲ್ಲ, ನಿನ್ನ ಆಯುಷ್ಯ ಮುಗಿದು ಹೋಗಿ ತುತ್ತೂರಿ ಕೇಳುವ ದಿವಸದಲ್ಲಿ ನಿನ್ನನ್ನು ಎತ್ತಿಕೊಂಡು ಸ್ವರ್ಗೀಯ ತಂದೆಯ ಮುಂದೆ ನಿಲ್ಲಿಸುವವರೆಗೆ ಇರುವಂಥ ಆಲೋಚನೆಗಳನ್ನು ಪರಿಶುದ್ಧರಾದ ದೇವರು ನಿನ್ನೊಟ್ಟಿಗೆ ಮಾತಾಡುವಾತನಾಗಿದ್ದಾನೆ. ನೀನು ಅಲ್ಪವಾದನ್ನು ಕೇಳ್ತಾ ಇದೀಯಾ, ಅವನು ಅಧಿಕವಾದನ್ನು ಮಾಡ್ತಾ ಇದ್ದಾನೆ. ನೀನು ಸ್ವಲ್ಪವಾದನ್ನು ಆಲೋಚಿಸ್ತಾ ಇದೆಯಾ, ಅವನು ನಿನ್ನ ಕುರಿತಾಗಿ ಶ್ರೇಷ್ಠವಾದನ್ನು ಆಲೋಚಿಸ್ತಾ ಇದ್ದಾನೆ. ಅಂಥ ಒಳ್ಳೆಯ ದೇವರ ಮುಂದೆ ಬರುವುದಕ್ಕೆ ನಮಗೆ ಆಸಕ್ತಿ ಉಂಟಾಗಲಿ. ಅಂಥ ಒಳ್ಳೆಯ ದೇವರನ್ನು ಪ್ರೀತಿಸಲಿಕ್ಕೆ ನಮ್ಮ ಹೃದಯ ತೆರೆಯಲ್ಪಡಲಿ. ಅಂಥ ಒಳ್ಳೆಯ ದೇವರಿಗೋಸ್ಕರ ಸೇವೆ ಮಾಡಲಿಕ್ಕೆ ನಮ್ಮ ಕಾಲು ಕೈಗಳು ಚಲಿಸಲಿ. ಆ ದೇವರ ಆಲಯದಲ್ಲಿ ಕಾಲ ಕಳೆಯಲಿಕ್ಕೆ ನಮ್ಮ ಅಂತರಂಗ ತವಕ ಪಡುವಂತಾಗಲಿ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ನಮ್ಮ ದೇವರನ್ನು ನಾವು ಚೆನ್ನಾಗಿ ಮನವರಿಕೆ ಮಾಡಿಕೊಳ್ಬೇಕು. ನಾವು ಆರಾಧಿಸುತ್ತಿರುವಂಥ ದೇವರು ಯಾರು, ನಾವು ಆರಾಧನೆ ಮಾಡುವಂಥ ದೇವರಲ್ಲಿರುವಂಥ ವೈಶಿಷ್ಟ್ಯತೆಗಳು ಏನು, ಶ್ರೇಷ್ಠತೆಗಳು ಏನು, ಅವರ ಆ ಉನ್ನತವಾದ ಅವರಲ್ಲಿ ಮಾತ್ರ ಅಡಕವಾಗಿರುವಂಥ ಆ ಗುಣ ಸ್ವಭಾವಗಳು ಏನು ಎಂಬುದನ್ನು ನಮಗೆ ಅರ್ಥ ಆಗಿಬಿಟ್ಟರೆ ಯಾರೆಲ್ಲ ನಮ್ಮ ತಲೆ ಕೆಡಿಸಲಿಕ್ಕೆ ನೋಡಿದರೂ ಕೂಡ ನಾವು ಕರ್ತನ ಪ್ರೀತಿಯಿಂದ ಅಗಲಿ ಹೋಗೋದಿಲ್ಲ. ಅದಕ್ಕೆ ಪೌಲ್ ಹೇಳ್ತಾ ಇರೋದು, ಯಾರು ನನ್ನನ್ನು ಕರ್ತನ ಪ್ರೀತಿಯಿಂದ ಅಗಲಿಸಲಿಕ್ಕೆ ಸಾಧ್ಯ? ಲೋಕವೋ, ಬಡತನವೋ, ಹಸಿವೋ, ನಗ್ನತೆಯೋ, ಆಪತ್ತೋ, ಖಡ್ಗವೋ, ಯಾವುದು ಬೇಕಾದರೂ ಬರಲಿ, ನನ್ನ ಕ್ರಿಸ್ತ ಯೇಸುವಿನಲ್ಲಿರುವಂಥ ಪ್ರೀತಿಯಿಂದ ನನ್ನನ್ನು ಅಗಲಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಕಾರಣ ಅವನು ಯಾರು ಎಂಬುದು ನನಗೆ ಚೆನ್ನಾಗಿ ಮನವರಿಕೆಯಾಯಿತು. ಅವನು ಹೇಗಿದ್ದಾನೆ, ಅವನು ಹೇಗೆ ಮಾತಾಡ್ತಾನೆ, ಅವನು ಹೇಗೆ ಪ್ರವರ್ತಿಸ್ತಾನೆ, ಅವನು ಹೇಗೆ ತನ್ನ ಮಕ್ಕಳನ್ನು ನಡೆಸ್ತಾನೆ ಎಂಬುದನ್ನು ಮನವರಿಕೆ ಮಾಡಿಕೊಂಡು ಬಂದಿರುವಂಥ ಭಕ್ತ ಜನರ ಹೃದಯವು ಕಳವಳಗೊಳ್ಳುವ ಅವಶ್ಯಕತೆ ಇಲ್ಲ, ಗೊಂದಲಕ್ಕೆ ಹೋಗುವ ಅವಶ್ಯಕತೆ ಇಲ್ಲ. ನೀವು ಯಾವುದೇ ಕಾರಣ ಸಂದೇಹ ಪಡಬೇಕಾಗಿಲ್ಲ. ನಿನ್ನೊಟ್ಟಿಗೆ ಇರುವ ದೇವರು ಸತ್ಯವುಳ್ಳವರು, ನಂಬಿಗಸ್ತನು, ಸರ್ವಶಕ್ತನು, ಸರ್ವಜ್ಞಾನಿ, ಸರ್ವವ್ಯಾಪಿ, ಸರ್ವದರ ಮೇಲೆ ಅಧಿಕಾರವುಳ್ಳ ದೇವರು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಾನು ನಿನ್ನೆ ನಿಮಗೊಂದು ಹೋಮ್ವರ್ಕ್ ಕೊಟ್ಟಿದ್ದೆ. ನಾನು ನಿಮಗೆ ಎಲ್ಲರಿಗೆ ನಿನ್ನೊಂದು ಹೋಮ್ವರ್ಕ್ ಕೊಟ್ಟಿದ್ದೆ. ಎಷ್ಟು ಜನ ಹೋಮ್ವರ್ಕಲ್ಲಿ ನಂಬಿಗಸ್ತರಾಗಿದ್ದೀರಿ? ಪ್ರೈಸ್ ದಿ ಲಾರ್ಡ್. ಗೊತ್ತದು ಮಾತಾಡ್ತೀವಿ ಅಂತೆಲ್ಲ ಗ್ಯಾರಂಟಿ ಇಲ್ಲ, ಈಗಲೂ ಇಲ್ಲ. ಅದು ಬರ್ತದೆ ಅಂತ ಈಗಲೂ ನನಗೆ ಗ್ಯಾರಂಟಿ ಇಲ್ಲ. ಪವಿತ್ರಾತ್ಮ ಸ್ಪಾರ್ಕ್ ಹಾಕಿಬಿಟ್ರೆ ಮುಗೀತು. ದೇವರೊಂದು ಕಿಡಿ ಹಾಕಿಬಿಟ್ರೆ ಸಾಕು, ಚೇಂಜ್ ಆಯಿತು. ಮತ್ತೆ ದೇವರ ಒಂದು ಬೆಂಕಿಯ ಕಿಡಿಗೋಸ್ಕರವಾಗಿ ಕಾಯ್ತಾ ಇರಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ಒಂದು ಅಗ್ನಿಯ ಸ್ಪರ್ಶ ಸಾಕು, ಭಯಂಕರವಾಗಿ ಇಡೀ ನಿನ್ನ ಜೀವನ, ನಿನ್ನ ಕುಟುಂಬ, ನಿನ್ನ ಸಭೆ, ನಿನ್ನ ಗ್ರಾಮ, ನಿನ್ನ ಊರು, ನಿನ್ನ ಪಟ್ಟಣ, ನಿನ್ನ ತಾಲೂಕು, ನಿನ್ನ ಜಿಲ್ಲೆ, ನಿನ್ನ ರಾಜ್ಯ, ನಿನ್ನ ದೇಶ, ನೀನಿರುವ ಈ ಪ್ರಪಂಚ, ಅದೇ ಲೋಕದ ಕಟ್ಟಕಡೆಯವರೆಗೂ ಅದನ್ನು ಎತ್ತಿಕೊಂಡು ಹೋಗಿ ಉರಿಸಲಿಕ್ಕೆ ಸಾಮರ್ಥ್ಯ ಇರುವಂಥ ಒಂದು ಸಣ್ಣ ಕಿಡಿ ಇವತ್ತು ಬೆಳಿಗ್ಗೆ ನಿಮ್ಮ ಒಳಗಡೆ ಬಿದ್ದರೆ ಸಾಕು. ನೀವು ಕೂತಂಥ ಈ ಪ್ರಾರ್ಥನಾ ಉಪವಾಸ, ನೀವು ಮಾಡಿದಂಥ ಈ ಆರಾಧನಾ, ನೀವು ಮಾಡಿದಂಥ ಈ ಸೇವೆ, ನೀವು ಪ್ರಯಾಸಪಟ್ಟಂಥ ನಿಮ್ಮ ದುಡಿಮೆ ಎಲ್ಲವೂ ಕೂಡ ಸಾರ್ಥಕ ಆಯಿತು. ಕೆಲವೊಂದು ಸಮಯದಲ್ಲಿ ಈ ಗೋಲ್ಡನ್ ಆಪರ್ಚುನಿಟಿ ಅನ್ನುವಂಥ ಒಂದು ಪದ ಆರಿ ಬರ್ತದೆ, ಗೊತ್ತಾ ನಿಮಗೆ? ಸುವರ್ಣ ಅವಕಾಶ ಅಂತ ಹೇಳ್ತೇವೆ ಕನ್ನಡದಲ್ಲಿ ನಾವು ಅದನ್ನು. ಗೋಲ್ಡನ್ ಆಪರ್ಚುನಿಟಿ. ಈ ಸುವರ್ಣ ಅವಕಾಶ ಬರುವಾಗ ಯಾರು ಅದನ್ನು ಟಕ್ಕಂತ ಹಿಡ್ಕೊಳ್ತಾರೋ ಅವರು ಸ್ಥಿತಿ ಚೇಂಜ್ ಆಯಿತು ಅಂತ ಲೆಕ್ಕ. ನಾನು ಮಾತಾಡ್ತಾ ಇರೋದು ಈಗ ಆತ್ಮದಲ್ಲಿ ಗ್ರಹಿಸಲಿಕ್ಕೆ ಶುರು ಮಾಡಬೇಕು. ಈಗ ನೀವು ನಿಮ್ಮ ಜೀವನದ ಮೇಲೆ ನಿಮ್ಮ ಸೃಷ್ಟಿಕರ್ತನಾದ ದೇವರು ಹಾದು ಹೋಗುವಂಥ ಸಮಯ ಉಂಟು. ಪ್ರೈಸ್ ದಿ ಲಾರ್ಡ್. ದೇವರು ಯಾವಾಗಲೂ ನಮ್ಮೊಟ್ಟಿಗೆ ಒಡನಾಡ್ತಾರೆ, ದೇವರು ಯಾವಾಗಲೂ ನಮ್ಮೊಟ್ಟಿಗೆ ಮಾತನಾಡ್ತಾರೆ. ದಟ್ಸ್ ಅನದರ್ ಕಾನ್ಸೆಪ್ಟ್. ಈಗ ನಾನು ಮಾತಾಡುವಂಥ ವಿಷಯ ನೀವು ಗಮನಿಸಿಕೊಳ್ಳಿ. ನಿಮ್ಮ ಜೀವನದಲ್ಲಿ
ಆಗಾಗ ಅಥವಾ ಅಪರೂಪವಾಗಿ ಕೆಲವು ಸಮಯದಲ್ಲಿ ಒಬ್ಬೊಬ್ಬರ ಜೀವನದ ಒಟ್ಟಿಗೆ ಯೆಹೋವನಾದ ದೇವರು ಒಂದು ಸಾರಿ ಒಡನಾಟ ಮಾಡ್ತಾನೆ. ಆ ಸಂದರ್ಭದ ಹೆಸರೇ ಗೋಲ್ಡನ್ ಆಪರ್ಚುನಿಟಿ ಅಂತ ಹೇಳೋದು, ಸುವರ್ಣ ಅವಕಾಶ. ನಿನಗೆ ಬೇಕಾದರೆ ಅದನ್ನು ಉಪಯೋಗಿಸಿಕೊಳ್ಳಬಹುದು, ಸದುಪಯೋಗ ಮಾಡಿಕೊಳ್ಬೋದು, ಬೇಡ ನಿನಗೆ ಬಿಟ್ಟು ಬಿಡ್ಬೋದು. ಅದೆಲ್ಲ ನಿನ್ನ ವೈಯಕ್ತಿಕವಾದ ತೀರ್ಮಾನ. ಯಾಕೆ ನಾನು ಬಂದಾಗ ನೀನು ಕಾದಿರಲಿಲ್ಲ ಅಂತ ಹೇಳಿಬಿಟ್ಟು ದೇವರು ನಿನಗೆ ಕೆನ್ನೆಗೆ ಹೊಡಿಯೋಕ್ಕೆ ಬರಲ್ಲ. ನೋ ನೋ ನೋ. ನಾನು ಬಂದು ನಿನ್ನ ಬಾಗಿಲು ತಟ್ಟಿದೆಲ್ಲ, ಯಾಕೆ ನೀನು ಬಂದಿಲ್ಲ, ನನ್ನನ್ನು ಕರೆದಿಲ್ಲ ಅಂತ ದೇವರು ಏನು ಕೇಳಕ್ಕೆ ಬರಲ್ಲ. ನಾನು ಬಂದಿದ್ದು, ನಾನು ಬಾಗಿಲಲ್ಲಿ ನಿಂತಿದ್ದು, ನಾನು ಬಾಗಿಲು ತಟ್ಟಿದ್ದು ನನ್ನ ಒಳಿತಿಗಾಗಿ ಅಲ್ಲ, ನಿನ್ನ ಒಳಿತಿಗಾಗಿ. ನಾನು ಕರೀಲಿಕ್ಕೆ ಬಂದಿದ್ದು, ಹುಡುಕಿಕೊಂಡು ಬಂದಿದ್ದು ನಾನು ದೊಡ್ಡವನಾಗಲಿಕ್ಕೆಲ್ಲ, ನಿನ್ನನ್ನು ದೊಡ್ಡವನು ಮಾಡಲಿಕ್ಕೆ ಬೇಕಾಗಿ. ನಿನಗೆ ಬೇಕಾ ಬಾಗಿಲು ತೆರೀಬಹುದು, ನನ್ನ ಶಬ್ದಕ್ಕೆ ಕಿವಿ ಕೊಡಬಹುದು, ನನ್ನನ್ನು ಒಳಗಡೆ ಕರೀಬಹುದು, ನನ್ನನ್ನು ಸ್ವೀಕರಿಸಿಕೊಳ್ಬಹುದು, ನನ್ನ ಮುಖಾಂತರ ಬರುವ ಶುಭವನ್ನು ನೀನು ಬೇಕಾದರೆ ಅನುಭವಿಸಬಹುದು. ಇಲ್ವ ಬಾಗಿಲು ಮುಚ್ಚಿ ಒಳಗಡೆ ಕೂತು ಬಿಟ್ಟ, ನನಗೇನು ಬೇಜಾರಿಲ್ಲ, ನಾನು ಬಂದ ದಾರಿಯಲ್ಲಿ ಹಿಂದಿರುಗಿ ಹೋಗಿಬಿಡ್ತೀನಿ. ಯಾರು ಹೇಳ್ತಾ ಇರೋದು? ಯಾರು ಹೇಳ್ತಾ ಇರೋದು? ಈ ಗೋಲ್ಡನ್ ಆಪರ್ಚುನಿಟಿಗಳನ್ನು ಸದುಪಯೋಗ ಪಡಿಸಿಕೊಂಡಂಥ ಕೆಲವೊಂದು ಕ್ಯಾರೆಕ್ಟರ್ಗಳು ನಮಗೆ ಸತ್ಯವೇದ ಪುಸ್ತಕದಲ್ಲಿ ಕಾಣಲಿಕ್ಕೆ ಸಾಧ್ಯ. ಸುವರ್ಣ ಅವಕಾಶಗಳನ್ನು ಬಹಳ ಸುಂದರವಾದ ರೀತಿಯಲ್ಲಿ, ಬಹಳ ಮನೋಹರವಾದ ರೀತಿಯಲ್ಲಿ, ಬಹಳ ಅಂದವಾದ ರೀತಿಯಲ್ಲಿ, ಬಹಳ ಚಂದವಾದ ರೀತಿಯಲ್ಲಿ ಸದುಪಯೋಗ ಪಡಿಸಿಕೊಂಡು ಜೀವನದಲ್ಲಿ ಅದುವರೆಗೆ ಕಂಡರಿಯದೇ ಇರುವಂಥ ಸಂತೋಷವನ್ನು ಅನುಭವಿಸಿದಂಥ ಅನೇಕ ಕ್ಯಾರೆಕ್ಟರ್ಗಳು ಹಳೆಯ ಒಡಂಬಡಿಕೆಯಲ್ಲಿಯೂ ಹೊಸ ಒಡಂಬಡಿಕೆಯಲ್ಲಿ ಕೂಡ ನಮಗೆ ಕಾಣಲಿಕ್ಕೆ ಸಾಧ್ಯ ಉಂಟು. ಯಾರಿಗಾದ್ರೂ ಹೇಳ್ಬೋದಾ ಅಂತ? ಯಾರ್ದಾರ ಹೆಸರುಗಳು ನಿಮಗೆ ಯಾರಿಗಾದ್ರೂ ನೆನಪಿಗೆ ಬರ್ತಾ ಇದೆಯಾ? ಪ್ರೈಸ್ ದಿ ಲಾರ್ಡ್. ಈಗ ಯಾವ ಭಾಗಕ್ಕೆ ನಿಮ್ಮನ್ನು ನಾನು ಕರ್ಕೊಂಡು ಹೋಗಲಿ? ನಿನ್ನೆ ಹೋಮ್ವರ್ಕಿಂದ ಬಾಕಿ ಮುಗಿಸ್ಬೇಕಾ, ಎಲ್ಲ ಇನ್ನೂ? ನೋಡೋಣ, ದೇವರಾತ್ಮ ಎಲ್ಲಿಗೆ ಕರ್ಕೊಂಡು ಹೋದರೂ ಕೂಡ ನಿಮ್ಮ ಇವತ್ತಿನ ಅನುಭವ, ನಿಮ್ಮ ಇವತ್ತಿನ ಅವಸ್ಥೆ ಚೆನ್ನಾಗಿ ಗೊತ್ತಿರುವಂಥ ದೇವರ ಥರ ನಿಮ್ಮೊಟ್ಟಿಗೆ ಮಾತನಾಡ್ತಾ ಇರೋದು. ಲೋಕನ ಬರೆದ ಸುವಾರ್ತೆ ತೆಗೀರಿ. ಸಿಕ್ಕಿತಾ? ಲೋಕನ ಬರೆದ ಸುವಾರ್ತೆ. ತುಂಬ ಸಾರಿ ಓದಿ ತುಂಬ ಪ್ರಸಂಗಗಳನ್ನು ಕೇಳಿದಂಥ ದೇವ ಜನರು ನನ್ನ ಮುಂದೆ ಕೂತಿರ್ತೀರಿ, ಕೇಳ್ತಾ ಇದ್ದೀರಿ. ಆದರೂ ದೇವರಿಗೆ ಏನಾದರೂ ಒಂದು ಹೊಸ ಆತ್ಮೀಕವಾದ ಆಲೋಚನೆ ಇನ್ನೂ ಅದರೊಳಗಡೆ ಇರ್ಬೋದು. ಸಮುದ್ರ ಅಂದರೆ ಸಮುದ್ರನೇ. ಸಮುದ್ರ ಅಂದರೆ ಉಡುಪಿಯವರಿಗೆ ಸಮುದ್ರ ಅಂದರೆ ಏನು ಹೊಸ ಹೆಸರಲ್ಲ. ಸಮುದ್ರ ಅಂದರೆ ಅದು ಸಮುದ್ರವೇ. ಯಾಕೆ ಸಮುದ್ರ? ಅದು ಸಮುದ್ರ. ಆದ್ದರಿಂದ ಸಮುದ್ರ ಅಂದರೆ ಏನು? ಮುಗಿದು ಹೋಗದೇ ಇರುವುದು, ಬತ್ತಿ ಹೋಗದೇ ಇರುವಂಥದ್ದು. ಅದರ ಆಳಕ್ಕೆ ಎಷ್ಟು ಹೋಗ್ತಾ ಇದ್ದು, ಇವತ್ತು ಮೀನು ಹಿಡಿದು ಹೋದ ಮೇಲೆ ನಾಳೆ ಮೀನು ಸಿಗದೇ ಇರ್ತದೆ ಅಲ್ಲಿ. ಇವತ್ತು ಎಲ್ಲರೂ ಹೋಗಿಬಿಟ್ಟು, ಎಲ್ಲರೂ ಒಂದು 500 ಹಡಗು ಹೋಗಿಬಿಟ್ಟು, ದೋಣಿ ಹೋಗಿಬಿಟ್ಟು ಮೀನು ಹಿಡ್ಕೊಂಡು ಬಂದರು, ಮತ್ತೆ ಮೀನು ಪೂರ್ತಿ ಮುಗೀತು, ನಾಳೆ ಮೀನೇ ಇಲ್ವಾ? ದೇವರು ಯಾರು ಗೊತ್ತಾ? ನಮ್ಮ ದೇವರು ಯಾರು ಗೊತ್ತಾ? ಅವನ ಜ್ಞಾನ ಅದು ಅಪ್ರಮೇಯವಾದ್ದು. ಅದನ್ನು ವರ್ಣಿಸಲಿಕ್ಕೆಲ್ಲ ನಮ್ಮ ಶರೀರದ ಈ ತಲೆಗೆ ಸಾಧ್ಯ ಇಲ್ಲ. ಕೇಳಿಸ್ಕೊಳ್ಳೋಣ. ಗೋಲ್ಡನ್ ಆಪರ್ಚುನಿಟಿಯನ್ನು ಸದುಪಯೋಗ ಪಡಿಸಿಕೊಂಡಂಥ ಒಂದು ಮನುಷ್ಯನ ಬಗ್ಗೆ ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡೋಣ. ಈಗ ಲೋಕನ ಬರೆದ ಸುವಾರ್ತೆ 18ನೇ ಅಧ್ಯಾಯದ 35ರಿಂದ 43ನೇ ವಾಕ್ಯದವರೆಗೆ. ಆತನು ಯೆರಿಕೋವಿನ ಸಮೀಪಕ್ಕೆ ಬಂದಾಗ ದಾರಿಯ ಮಗ್ಗುಲಲ್ಲಿ ಕೂತು ಭಿಕ್ಷೆ ಬೇಡುತ್ತಾ ಇದ್ದ ಒಬ್ಬ ಕುರುಡನು ಗುಂಪಾಗಿ ಹೋಗುತ್ತಾ ಇದ್ದ ಜನರ ಶಬ್ದವನ್ನು ಕೇಳಿ ಇದೇನು ಎಂದು ವಿಚಾರಿಸಿದ. ಅವರು ಅವನಿಗೆ, ನಜರೇತಿನ ಯೇಸು ಈ ಮಾರ್ಗವಾಗಿ ಹೋಗುತ್ತಿದ್ದಾನೆ ಎಂದು ತಿಳಿಸಿದಾಗ ಅವನು, ಯೇಸುವೇ, ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು ಎಂದು ಕೂಗಿ ಕೇಳಿಕೊಂಡನು.
ಮುಂದೆ ಹೋಗುತ್ತಿದ್ದವರು ಸುಮ್ಮನಿರು ಎಂದು ಅವನನ್ನು ಗದರಿಸಲು ಅವನು, ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು ಎಂದು ಮತ್ತಷ್ಟೂ ಕೂಗಿಕೊಂಡನು. ಆಗ ಯೇಸು ನಿಂತು ಅವನನ್ನು ತನ್ನ ಬಳಿಗೆ ಕರೆತರುವುದಕ್ಕೆ ಅಪ್ಪಣೆ ಕೊಟ್ಟನು. ಅವನು ಹತ್ತಿರಕ್ಕೆ ಬಂದನು. ಆತನು ಅವನನ್ನು, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ ಎಂದು ಕೇಳಲು ಅವನು, ನನಗೆ ಕಣ್ಣು ಬರುವಂತೆ ಮಾಡಬೇಕು ಸ್ವಾಮಿ ಅಂದನು. ಯೇಸು ಅವನಿಗೆ, ನಿನಗೆ ಕಣ್ಣು ಬರಲಿ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿ ಅದೇ ಎಂದು ಹೇಳಿದನು. ತಕ್ಷಣವೇ ಅವನಿಗೆ ಕಣ್ಣು ಬಂದವು. ಅವನು ದೇವರನ್ನು ಕೊಂಡಾಡುತ್ತಾ ಆತನ ಹಿಂದೆ ಹೋದನು. ಜನರೆಲ್ಲರೂ ನಡೆದ ಸಂಗತಿಯನ್ನು ನೋಡಿ ದೇವರನ್ನು ಸ್ತುತಿಸಿದರು. ತುಂಬ ಸಾರಿ ಕೇಳಿದಿರಿ, ಅನೇಕ ಅಭಿಷಕ್ತರುಗಳು ಮಾತನಾಡಿದ್ದಾರೆ, ನೀವು ಅನೇಕ ಸಾರಿ ಓದಿದ್ದೀರಿ, ನಿಮ್ಮೊಟ್ಟಿಗೆ ದೇವರು ಅನೇಕ ಸಾರಿ ಮಾತಾಡಿದ್ದಾರೆ. ಒಬ್ಬೊಬ್ಬರು ಅಭಿಷಕ್ತರುಗಳು ಕೂಡ ಅವರಿಗೆ ದೇವರು ಕೊಡುವಂಥ ಒಂದು ಆ್ಯಂಗ್ಲಲ್ಲಿ ನಿಂತು ಮಾತನಾಡ್ತಾ ಇರುವುದರಿಂದ ಯಾರ್ದು ಮೆಸೇಜ್ಗಳು ತಪ್ಪು ಯಾವುದೂ ಅಲ್ಲ. ಒಬ್ಬರ ಮೆಸೇಜು ತುಂಬ ಸರಿ, ಒಬ್ಬರದ್ದು ಮೆಸೇಜು ಸ್ವಲ್ಪ ಸರಿ, ಇನ್ನೊಬ್ಬರ ಮೆಸೇಜು ಸರಿ ಇಲ್ಲ. ಈಗೆಲ್ಲ ಯಾರು ದುರ್ವ್ಯಾಖ್ಯಾನಗಳನ್ನು ಮಾಡೋಕ್ಕೆ ಹೋಗಬೇಡ್ರಿ. ಅವರವರಿಗೆ ದೇವರು ಕೊಡುವಂಥ ಜ್ಞಾನದಲ್ಲಿಯೂ ವಿವೇಕದಲ್ಲಿಯೂ ಪರಿಶುದ್ಧಾತ್ಮ ನಡೆಸುವಿಕೆಯಲ್ಲಿಯೂ ಅವರು ಮಾತಾಡ್ತಾರೆ. ಒಂದು. ಎರಡು, ನೀವು ಕುಳಿತಿರುವ ಸಮಯದಲ್ಲಿ, ಆ ಸಂದರ್ಭದಲ್ಲಿ, ಆ ಸಮಯದಲ್ಲಿ ದೇವರ ಆತ್ಮ ನಿಮಗೆ ಅನುಕೂಲವಾದ, ನಿಮಗೆ ಅವಶ್ಯಕವಾದ ಆಲೋಚನೆಯನ್ನಾಗಿರ್ತಾರೆ. ಆ ಬಂದು ನಿಂತಿರುವಂಥ ಸೇವಕರ ನಾಲಿಗೆ ಮೇಲೆ ದೇವರು ಕೊಡೋದು. ಆದ್ದರಿಂದ ಇವತ್ತಿದ್ದ ಸಮಸ್ಯೆ ಅಲ್ಲ, ಕಳೆದ 3 ವರ್ಷದ ಹಿಂದೆ ಇದ್ದಿದ್ದು, ನಿಮಗೆ ಕಳೆದ 2 ವಾರದ ಹಿಂದೆ ಅನುಭವಿಸಿದಂಥ ಪ್ರಾಬ್ಲಮ್ ಅಲ್ಲ, ಇವತ್ತಿಲ್ಲಿ ಕೂತಿರುವಾಗ ನೀವು ಕೇಳ್ತಾ ಇರುವಂಥ ಪ್ರಾಬ್ಲಮ್ಗಳು. ಆದ್ದರಿಂದ ಇವತ್ತಿನ ನಿಮ್ಮ ಪ್ರೆಸೆಂಟ್ ನಿಮ್ಮ ಸಮಸ್ಯೆ ಏನಾಗಿದೆ, ಆ ಸಮಸ್ಯೆಗೆ ಅನುಗುಣವಾಗಿ ಆಗಿರುತ್ತದೆ ಸತ್ಯವೇದ ಪುಸ್ತಕದಲ್ಲಿರುವಂಥ ವಾಕ್ಯಗಳನ್ನು ಯೆಹೋವನ ಪವಿತ್ರ ಆತ್ಮನು ನಿಮಗೆ ವ್ಯಾಖ್ಯಾನ ಮಾಡಿಕೊಡುವಂಥದ್ದು. ಇನ್ನು ನಾಳೆ ಬೇರೊಬ್ಬರು ಸೇವಕರು ಬಂದು ಇದೇ ಪ್ಯಾಸೇಜನ್ನು ಓದಿ ನಿಮ್ಮ ಮುಂದೆ ಪ್ರಸಂಗ ಮಾಡುವಾಗ ನಾವು ಮಾತನಾಡಿದಕ್ಕಿಂತ ವಿಭಿನ್ನವಾದ ಬೇರೊಂದು ಶೈಲಿಯಲ್ಲಿ ಮಾತಾಡಬಹುದು. ಬಟ್ ಎಲ್ಲ ಮಾತಿನ ಸಾರಾಂಶ ಮನುಷ್ಯನ ಒಳಿತು ದೇವರಿಂದ ಬರುವುದು. ಎಲ್ಲದರ ಸಾರಾಂಶ ದೇವರು ಒಳ್ಳೆಯದು ಮಾಡುವವನು, ಒಳ್ಳೆಯದನ್ನು ಅನುಭವಿಸುವಂಥ ದೇವರು, ಮಕ್ಕಳು, ಮನುಷ್ಯರು. ಇದಾಗಿರಬೇಕು ಯಾವಾಗಲೂ ನಮ್ಮ ಆಲೋಚನೆಗಳು. ಆಗ ಯಾವ ಸೇವಕರ ಪ್ರಸಂಗಗಳಿಗೆ ನೀವು ಯಾರು ಕೂಡ ಮಾರ್ಕ್ ಹಾಕಿಕೊಂಡು ಕೂತ್ಕೊಳ್ಬಾರ್ದು. ಇದೆಲ್ಲ ಜಡ್ಜ್ಮೆಂಟ್ ಮಾಡಲಿಕ್ಕೆಲ್ಲ ದೇವರು ನಮ್ಮನ್ನು ಕರೆದಿರೋದು. ನಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ದೇವರು ಸೇವಕರನ್ನು ಕಳಿಸಿದ್ದಾರೆ. ಅವರಿಗೆ ಇರುವಂಥ ಜ್ಞಾನದಲ್ಲಿ, ಅವರಿಗಿರುವಂಥ ಕೃಪೆಯಲ್ಲಿ, ಅವರಿಗಿರುವಂಥ ಅಭಿಷೇಕದಲ್ಲಿ ಆ ಸಂದರ್ಭಕ್ಕೆ ಬೇಕಾಗಿದ್ದು ದೇವರು ಮಾತಾಡಿದ್ದಾರೆ. ಅಷ್ಟು ತಿಳ್ಕೊಂಡು ಕರ್ತನಿಗೆ ಸ್ತೋತ್ರ ಮಾಡ್ತಾ ಇರ್ರಿ. ಇನ್ನು ಸೇವಕರ ಬಾಯಿಯಿಂದ ಬಂದ ಮಾತು ನಿಮ್ಮ ಆತ್ಮದಲ್ಲಿ ಮಾತನಾಡೋಕ್ಕೆ ಅವತ್ತು ಪರಿಶುದ್ಧಾತ್ಮ ಚಲಿಸಿರಿ ಇಲ್ವೋ? ನೀವು ಆಲಯದಲ್ಲಿ ಆಶೀರ್ವಾದವನ್ನು ಹೇಳಿ ಪಾಸ್ಟರ್ ನಿಮ್ಮನ್ನು ಕಳಿಸಿದಾಗ ಬಾಗಿಲು ಓಪನ್ ಮಾಡಿ ಗೇಟ್ ದಾಟಿ ಹೊರಗಡೆ ಹೋಗುವಾಗ ನಿನ್ನ ಮನಸ್ಸೊಳಗೆ ದೇವರು ಮಾತಾಡ್ತಾ ಇರ್ತಾರೆ. ಯಾಕೆ? ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವು ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೀನಿ. ನೀನು ಬಂದಿದ್ದು ಕರ್ತನ ಬಳಿಗಾದರೆ, ನೀನು ಬಂದಿದ್ದು ಯೆಹೋವನ ಸಮ್ಮುಖಕ್ಕೆ ಆದರೆ, ನೀನು ವಿಶ್ರಾಂತಿಯನ್ನು ಬಯಸಿಕೊಂಡು ಕಷ್ಟಪಟ್ಟು ಹೊರೆ ಹೊತ್ತುಕೊಂಡು ಬಂದಿರೋದಾದರೆ, ಮಾತು ಕೊಟ್ಟ ದೇವರು ಮಾತಿನಲ್ಲಿ ತಪ್ಪುವುದಿಲ್ಲ. ಅವನು ನಿನಗೆ ವಿಶ್ರಾಂತಿ ಕೊಡುವುದಕ್ಕೆ ಶಕ್ತಿಯುಳ್ಳ ದೇವರಾಗಿದ್ದಾನೆ. ಈ ಓದಿದ ವಾಕ್ಯದ ಹಿನ್ನೆಲೆ ಗೊತ್ತಾ ನಿಮಗೆಲ್ಲರಿಗೆ? ನಾವೀಗ ಓದಿದಂಥ ವಾಕ್ಯದ, ಅದಾയത് ಲೂಕನ ಸುವಾರ್ತೆ 18ನೇ ಅಧ್ಯಾಯದ 35ರಿಂದ 43ನೇ ವಾಕ್ಯದವರೆಗೆ ಇರುವಂಥ ಆ ಪ್ಯಾಸೇಜಿನ ಬ್ಯಾಕ್ಗ್ರೌಂಡ್, ಅದರ ಹಿನ್ನೆಲೆ ಗೊತ್ತಾ ನಿಮಗೆಲ್ಲರಿಗೆ? ಯಾರು ಮಾತಾಡ್ತಾ ಇಲ್ಲ. ಸ್ವಲ್ಪ ಆದರೂ ಗೊತ್ತು. ಒಂದು ಕುರುಡ, ಅವನಿಗೆ ಕಣ್ಣು ಬಂತು, ಅಷ್ಟು ಗೊತ್ತು. ಒಂದು ಕುರುಡನಿಗೆ ಕಣ್ಣು ಬಂತು, ಸಿಕ್ಕಿತ್ತು. ಅದು ಹುಟ್ಟು ಕುರುಡ, ಅವನಿಗೆ ಕಣ್ಣು ಬಂತು. ಇಷ್ಟೇ ಯಾರಿಗೆ ಹೇಳೋಕ್ಕಾಗಲ್ಲ, ಅದು ಓದ್ತಾ ಇರುವಾಗಲೇ ಗೊತ್ತಾಯ್ತಲ್ಲ ನಿಮಗೆ. ಬಟ್ ಇದರ ಹಿಂದೆ ಇರುವಂಥ ಕೆಲವೊಂದು ಸೀಕ್ರೆಟ್ಗಳಿದೆ, ಇದರ ಹಿಂದೆ ಇರುವಂಥ ರಹಸ್ಯಗಳಿದೆ, ಇದರ ಹಿಂದೆ ಆತ್ಮೀಕ ಮರ್ಮಗಳಿದೆ, ಇದರ ಹಿಂದೆ ದೈವಿಕವಾದ ಪ್ರವೃತ್ತಿಯ ಒಂದು ವಿಶ್ಲೇಷಣೆ ಇದರಲ್ಲಿ ಕಾಣಲಿಕ್ಕೆ ಸಾಧ್ಯ. ಮನುಷ್ಯನು ಹೇಗಿರಬೇಕು, ದೇವರು ಹೇಗೆ ಪ್ರವರ್ತಿಸ್ತಾರೆ, ದೇವರು ಪ್ರವರ್ತಿಸಬೇಕಾದ್ರೆ ಮನುಷ್ಯ ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡಬೇಕು, ಸೌಖ್ಯ ನಿನಗೆ ಬೇಕಾ, ನೀನು ಏನು ಮಾಡಬೇಕು, ಸೌಖ್ಯ ಕೊಡಲಿಕ್ಕೆ ಅವನು ರೆಡಿ, ಸೌಖ್ಯ ಮಾಡಲಿಕ್ಕೆ ಅವನು ಮನಸ್ಸುಳ್ಳವನಾಗಿ ಅಲ್ಲಿ ಬಂದ ಆಯಿತು. ಇನ್ನು ನಿನ್ನ ರಿಯಾಕ್ಷನ್,
ನಿನ್ನ ಯಾವ ಪ್ರತಿಕ್ರಿಯೆ ಹೇಗಿರ್ತದೆ ಅದರ ಆಧಾರದಲ್ಲಿ ಆಗಿರುತ್ತದೆ ನಿನ್ನ ಬಿಡುಗಡೆ, ನಿನ್ನ ಸೌಖ್ಯ, ನಿನ್ನ ಸ್ವಸ್ಥತೆ, ನಿನ್ನ ಕುಟುಂಬದ ಮೇಲೂ, ನಿನ್ನ ಅಭಿವೃದ್ಧಿ, ನಿನ್ನ ಪ್ರಾರ್ಥನೆ, ನಿನ್ನ ಸೇವೆ, ನಿನ್ನ ಚರ್ಚು, ನಿನ್ನ ಕರ್ತನ ಸೇವೆಯ ಎಲ್ಲ ಕಾರ್ಯಗಳು ಕೂಡ ನಿನ್ನ ರೆಸ್ಪಾಂಡ್ ಯಾವ ರೀತಿ ಇರ್ತದೆ, ನಿನ್ನ ರಿಯಾಕ್ಷನ್ ಯಾವ ರೀತಿ ಇರ್ತದೆ, ನೀನು ಯಾವ ರೀತಿ ಹೆಜ್ಜೆ ಇಡ್ತೀಯಾ, ನೀನು ಯಾವ ರೀತಿ ಕರ್ತನೊಟ್ಟಿಗೆ ಸ್ಪಂದಿಸ್ತೀಯಾ ಅದರ ಆಧಾರದ ಮೇಲೆ ಆಗಿರ್ತದೆ. ಯಾವ ಪಾಸ್ಟರ್ ಬಂದು ತಲೆ ಮೇಲೆ ಕೈ ಇಟ್ಟರು ನನಗೆ ಸೌಖ್ಯ ಆಗಲ್ಲ. ಯಾಕೆ? ಇದು ಒಪ್ಪುತ್ತಾ ಇಲ್ವೇ? ಎಷ್ಟು ಪಾಸ್ಟರ್ ಬಂದು ನಮ್ಮ ತಲೆ ಮೇಲೆ ಕೈ ಇಟ್ಟರು ಪಾಸ್ಟ್ರೇ ಸೌಖ್ಯ ಆಗ್ತಾ ಇಲ್ಲ. ಎಷ್ಟು ಪಾಸ್ಟರ್ ಬಂದು ಕೈ ಇಟ್ಟರು ಸೌಖ್ಯ ಆಗಲ್ಲ. ಯಾವ ಪಾಸ್ಟ್ರು ಬಂದು ತಲೆ ಮೇಲೆ ಕೈ ಇಟ್ಟರು ಕೂಡ ಆ ಪಾಸ್ಟ್ರನ್ನು ಸೇವೆಗೆ ಕರೆದಿರುವಂಥ ದೇವರ ಆತ್ಮ ನೀನು ಅಂಗೀಕಾರ ಮಾಡಬೇಕು, ಒಪ್ಪಬೇಕು. ಅವರ ಕೈಗಳ ಮುಖಾಂತರ ಪರಿಶುದ್ಧಾತ್ಮ ಈಗ ನನ್ನ ದೇಹವನ್ನು ಸೌಖ್ಯ ಮಾಡ್ತಾರೆ ಎಂದು ನೀನು ನಂಬುವಾಗ ಒಂದು ಸಾಧಾರಣ ಒಂದು ಸೇವಕರು ಸಾಕು, ನಿನ್ನ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥಿಸುವಾಗ ನಿನ್ನ ರೋಗ ಸೌಖ್ಯ ಆಗ್ತದೆ. ಪ್ರೈಸ್ ದಿ ಲಾರ್ಡ್. ಎಲ್ಲ ಮಾತಾಡಲಿಕ್ಕೆ ಸಮಯ ಇಲ್ಲ, ಈಗ ನಮ್ಮ ಮೇಜರ್ ಟಾಪಿಕ್ಗೆ ಬಂದುಬಿಡೋಣ. ಜೀವಿತದಲ್ಲಿ ಅತ್ಯಲ್ಪವಾಗಿ ಅಪೂರ್ವವಾಗಿ ಸಿಗುವಂಥ ಕೆಲವೊಂದು ಗೋಲ್ಡನ್ ಆಪರ್ಚುನಿಟಿಗಳು, ಸುವರ್ಣ ಅವಕಾಶಗಳಿದೆ. ಆ ಸುವರ್ಣ ಅವಕಾಶಗಳನ್ನು ನಿನಗೆ ಬೇಕಾದರೆ ಸದುಪಯೋಗ ಮಾಡಿಕೊಳ್ಬಹುದು, ಇಲ್ಲ ನಿನಗೆ ದುರುಪಯೋಗ ಮಾಡಿಕೊಳ್ಬಹುದು. ನಿನಗೆ ಬೇಕಾದರೆ ಅದನ್ನು ಬಳಸಿಕೊಳ್ಬಹುದು, ಇಲ್ಲ ನಿನಗೆ ತಿರಸ್ಕರಿಸಿಕೊಳ್ಬಹುದು. ಬೇಕಾದರೆ ನಿನಗೆ ಅದನ್ನು ಇಟ್ಟುಕೊಳ್ಬಹುದು, ಇಲ್ಲ ಬೇಡವಾದರೆ ಕಂಡವರಿಗೆ ನಿನಗೆ ಕೊಡಬಹುದು. ನೀನು ಅದನ್ನು ಯಾವ ರೀತಿಯಾಗಿ ನೀನು ಉಪಯೋಗಿಸುತ್ತಿ ಅಥವಾ ತಿರಸ್ಕರಿಸುತ್ತಿ ಅದರ ಆಧಾರದ ಮೇಲೆ ಆಗಿರುತ್ತದೆ ನಿನ್ನ ಜೀವನದ ಮೇಲೆ ಯೆಹೋವನ ಪ್ರವೃತ್ತಿಯ ಹಸ್ತ ಪ್ರಕಟವಾಗುವುದು. ಮತ್ತು ಆ ಪ್ರಕಟವಾದ ಹಸ್ತದಲ್ಲಿರುವಂಥ ಆ ಆಶೀರ್ವಾದ ನಿನ್ನ ಜೀವನದ ಉದ್ದಕ್ಕೂ ಕೂಡ ಅದನ್ನು ಕಾಣುವುದಕ್ಕೆ ಸಾಧ್ಯವಾಗುವಂಥದ್ದು. ಇಲ್ಲಿವರೆಗೆ ನನ್ನೊಟ್ಟಿಗಿದ್ದೀರಿ, ಇಲ್ಲಿವರೆಗೆ ನನ್ನೊಟ್ಟಿಗಿದ್ದೀರಿ, ನೀವೆಲ್ಲರೂ ನನ್ನೊಟ್ಟಿಗಿದ್ದೀರಿ. ನಿಮ್ಮ ಶರೀರ ಮಾತ್ರ ಇಲ್ಲಿದೆ, ಮನಸ್ಸು ಹೊರಗಡೆ ಇದೆ. ಇಲ್ಲ, ನನ್ನ ಶರೀರ ಮನಸ್ಸು ಎಲ್ಲ ಆಲಯದಲ್ಲಿದೆ. ದೇವರ ಸ್ವರ ನಾನು ಕೇಳ್ತಾ ಇದ್ದೇನೆ, ನನ್ನೊಟ್ಟಿಗೆ ನೀವು ಸ್ಪಂದಿಸ್ತಾ ಇದ್ದೀರಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಯೆರೂಸಲೇಮಿಗೆ ಹೋಗುವಂಥ ಒಂದು ಪ್ರಯಾಣ. ಇವತ್ತು ಇದರಲ್ಲೇ ಮುಗಿಸಬೇಕಾಗ್ತಂತೆ ಇವತ್ತು ನಮ್ಮ ಮೆಸೇಜ್. ನನ್ನ ಹೋಮ್ವರ್ಕ್ ಎಲ್ಲರೂ ಮಾಡಲಿಲ್ಲ ಅಂತ ಕಾಣ್ತದೆ, ಅದಕ್ಕೆ ಇರಬೇಕು. ಇವತ್ತು ಅದರ ಸೈಡಲ್ಲಿ ದೇವರು ಆ ಕಡೆ ಇಟ್ಬಿಟ್ಟಾರೆ ಅಂತ ಕಾಣ್ತಾ ಇದೆ. ಹೋಮ್ವರ್ಕ್ ಎಲ್ಲರೂ ಫೇತ್ಫುಲ್ ಆಗಿ ಮಾಡಲಿಲ್ಲ ಅಂತ ಕಾಣ್ತಾ ಇದೆ. ಆದ್ದರಿಂದ ಬೇಕಾಗಿ ದೇವರು ಆ ವಿಷಯ ಸಬ್ಜೆಕ್ಟ್ ಮುಟ್ಟುತ್ತಾ ಇಲ್ವ ಅಂತ ಕಾಣ್ತಾ ಇದೆ. ಆಗ ಕೆಲವರು ಮರೆತು ಹೋಯಿತು, ಯಾಕಂದರೆ ಯಾವ ಪಾಸ್ಟ್ಗಳು ಹೋಮ್ವರ್ಕ್ ಕೊಟ್ಟು ನಮಗೆ ಅಭ್ಯಾಸ ಇಲ್ಲ, ಇವತ್ತು ಹೊಸದಾಗಿತ್ತಲ್ಲ, ಆದ್ದರಿಂದ ನಮಗೆ ಮನಸ್ಸಿಗೆ ಬರಲಿಲ್ಲ, ನೆನಪು ಬರಲಿಲ್ಲ ಅಂತ ಹೇಳ್ಬಿಟ್ಟು ಇದ್ರು. ಈಗ ನಾನು ಕೇಳುವಾಗ ಅಯ್ಯೋ ಅವರು ಹೋಮ್ವರ್ಕ್ ಕೊಟ್ಟಿದ್ದು ಮಾತ್ರ ಅಲ್ಲ, ಅವರು ಅಷ್ಟು ಜ್ಞಾಪಕ ಇಟ್ಟುಕೊಂಡು ಇವತ್ತು ಕೇಳಿಬಿಟ್ಟಾರಲ್ಲ ಅಂತ ಕೆಲವರು ಯೋಚನೆ ಮಾಡ್ತಾರೆ. ಅದರಿಂದ ದೇವರು ಇನ್ನೊಂದು ಅವಕಾಶ ಕೊಡ್ತಾ ಇದ್ದಾರೆ, ಇನ್ನೊಂದು ಸಾರಿ ಹೋಮ್ವರ್ಕ್ ಮಾಡಲಿಕ್ಕೆ ದೇವರು ಸಮಯ ಕೊಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದ್ದಾರೆ. ಎನಿವೆ, ಹೋಮ್ವರ್ಕ್ ಕೊಟ್ಟರೆ ಮಾಡುವವರಿಗೆ ಒಳ್ಳೆಯದಾಗಿರುತ್ತದೆ. ಬೈಬಲ್ ಓದಿದರೆ ಯಾವತ್ತೂ ನಷ್ಟ ಇಲ್ಲ. ಇವತ್ತು ಪಾಸ್ಟರ್ ಅದನ್ನು ಪ್ರಸಂಗ ಮಾಡದೇ ಇದ್ದರೂ ಕೂಡ ನಿನ್ನೆ ನೀನು ರಾತ್ರಿ ಮಾಡಿದ ಹೋಮ್ವರ್ಕು ನಿನ್ನ ಜೀವನದಲ್ಲಿ ನಷ್ಟವಾಗುವುದಿಲ್ಲ. ಅದರ ಮುಖಾಂತರ ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇರ್ತಾರೆ. ಯೆರೂಸಲೇಮಿಗೆ ಪ್ರಯಾಣ. ಈ ಪ್ರಯಾಣದ ವಿಶೇಷತೆ ಏನು ನಿಮಗೆ ಗೊತ್ತಾ? ಈ ಪ್ರಯಾಣದ ವಿಶೇಷತೆ ಏನು? ಯೇಸು ಕ್ರಿಸ್ತನು ಎಷ್ಟೋ ಸಾರಿ ಯೆರೂಸಲೇಮಿಗೆ ಹೋಗಿರ್ತಾರಲ್ವಾ? 33 ವರ್ಷ ಕಾಲ ಯೇಸು ಕ್ರಿಸ್ತನು ಶರೀರಧಾರಿಯಾಗಿ ಭೂಲೋಕದಲ್ಲಿ ಇದ್ದರು. ಅದರಲ್ಲಿ 3.5 ವರ್ಷಗಳ ಕಾಲ ಯೇಸು ಕ್ರಿಸ್ತನು ಸೇವೆಯ ಕಾಲವಾಗಿತ್ತು. ಈ 3.5 ವರ್ಷದ ಸೇವೆಯ ಸಮಯದಲ್ಲಿ ಎಷ್ಟು ಸಾರಿ ಯೇಸು ಸ್ವಾಮಿ ಗಲಿಲಾಯ, ಯೂದಾಯ ಮತ್ತು ಅಲ್ಲಿಂದ ಯೆರೂಸಲೇಮಿಗೆ ಹೋಗಿ ಬಂದಿರ್ಬೋದು? ಎಸ್, ಇದ್ದೀರಾ? ಇಲ್ಲಿ ನೀವು ಇದ್ದೀರಾ? ಆದರೆ ಈ ಪ್ರಯಾಣಕ್ಕೆ ಒಂದು ಸ್ಪೆಷಾಲಿಟಿ ಉಂಟು, ಗೊತ್ತಾ ನಿಮಗೇನಂತ? ಯೇಸು ಕ್ರಿಸ್ತನ ಈ ಪ್ರಯಾಣಕ್ಕೆ, ಈ ಯೆರೂಸಲೇಮಿಗಿರುವಂಥ ಪ್ರಯಾಣಕ್ಕೆ ಒಂದು ವಿಶೇಷತೆ, ಒಂದು ಸ್ಪೆಷಾಲಿಟಿ ಇತ್ತು. ಏನು ಗೊತ್ತಾ ನಿಮಗೆ? ಯಾರಿಗಾದ್ರೂ ಹೇಳೋಕ್ಕೆ ಸಾಧ್ಯ ಉಂಟಾ? ಯಾರಿಗಾದ್ರೂ ಹೇಳೋಕ್ಕೆ ಸಾಧ್ಯ ಉಂಟಾ? ದಿಸ್ ದ ಲಾಸ್ಟ್ ಜರ್ನಿ ಟು ದ ಯೆರೂಸಲೇಮ್. ಇನ್ನು ತಿರುಗಿ ಈ ರೋಡಲ್ಲಿ ಬರಲ್ಲ ಯೇಸು. ಈ ಮಾರ್ಗದಲ್ಲಿ ಶರೀರಧಾರಿಯಾಗಿ ಯೇಸು ಕ್ರಿಸ್ತನಿಂದ ತಿರುಗಿ ಬರಲ್ಲ. ಅಂದರೆ ಪಸ್ಕ ಹಬ್ಬದ ಹತ್ತಿರ ಆದ ಹಾಗೆ, ಯೇಸು ಕ್ರಿಸ್ತನನ್ನು ತೋರಿಸಿಕೊಡ್ಲಿಕ್ಕೆ, ಶಿಲುಬೆಗೆ ಹಾಕಲಿಕ್ಕೆ ದಿನಗಳು ಹತ್ತಿರವಾದಾಗೆ ಯೇಸು ಕ್ರಿಸ್ತನೀಗ ಯೆರೂಸಲೇಮಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ಇದು ಕ್ರಿಸ್ತನ ಕೊನೆಯ ಪ್ರಯಾಣ. ಯಾವ ಮಾರ್ಗದಲ್ಲಿ? ಯೆರಿಕೋವಿನ ಮಾರ್ಗದಲ್ಲಿ ದೇಹಧಾರಿಯಾಗಿರುವ ಯೇಸು ಕ್ರಿಸ್ತನ ಲಾಸ್ಟ್ ಜರ್ನಿ. ಆದ್ದರಿಂದ ಈ ಯಾತ್ರೆಗೆ ಒಂದು ಸ್ಪೆಷಾಲಿಟಿ ಉಂಟು. ಗೋಲ್ಡನ್ ಆಪರ್ಚುನಿಟಿ ಅಂತ ಹೇಳುವಾಗ ಇದೆಲ್ಲ ಕನೆಕ್ಟ್ ಮಾಡಿಕೊಳ್ಬೇಕು. ಅದಕ್ಕೆ ಜೀವನದಲ್ಲಿ ಬಿದ್ದು ಸಿಗುವಂಥ ಕೆಲವು ಸುವರ್ಣ ಅವಕಾಶಗಳನ್ನು ಕಳ್ಕೊಂಡು ಎಷ್ಟೋ ಜನ ಕಣ್ಣೀರಲ್ಲಿ ಕೈ ತೊಳೆಯುತ್ತಾ ಇರುವುದು ನಮಗೆ ತುಂಬ ಗೊತ್ತುಂಟು. ಜೀವಿತದಲ್ಲಿ ದೇವರು ಕೊಡುವಂಥ ಸುವರ್ಣ ಅವಕಾಶವನ್ನು ಕೈ ಜಾರಿ ಹೋಗಿ ಬಿಟ್ಟು ಅಸಾಲ್ಟೆ ಮಾಡಿ
ತಿರಸ್ಕಾರ ಮಾಡಿ ಮತ್ತೆ ತಿರುಗಿ ನಿಂತುಕೊಂಡು, ಅಯ್ಯೋ ನನಗೆ ಏನು ತಪ್ಪು ಮಾಡಿಬಿಟ್ಟೆ, ನನ್ನ ಜೀವನದಲ್ಲಿ ಸಿಕ್ಕಿದ ಅವಕಾಶ ಕಳ್ಕೊಂಡು ಬಿಟ್ಟೆ ಅಂತ ಹೇಳಿಬಿಟ್ಟು ಜೀವನ ಪೂರ್ತಿ ಕಣ್ಣೀರಾಕಿ ಕಾಲ ಕಳೀತಾ ಇರುವಂಥ ಅನೇಕರ ಬಗ್ಗೆ ನಮಗೆ ಗೊತ್ತುಂಟು. ಆದರೆ ಸುವರ್ಣ ಅವಕಾಶಗಳನ್ನು ದೇವರು ಕೊಟ್ಟಾಗ ಒಂದು ಸೆಕೆಂಡು ಕೂಡ ಮಿಸ್ ಮಾಡದೆ ದೇವರು ಕೊಟ್ಟ ಆ ಅವಕಾಶವನ್ನು ಸದುಪಯೋಗ ಮಾಡಿಕೊಂಡು ಜೀವನದಲ್ಲಿ ಉನ್ನತ ಸ್ಥಾನದಲ್ಲಿ ನಿಂತಿರುವಂಥ ಅನೇಕರನ್ನು ಕೂಡ ನಮಗೆ ಗೊತ್ತುಂಟು. ನೀವು ಯಾವ ಲಿಸ್ಟಲ್ಲಿ ಬರ್ತೀರಿ ಎಂಬುದನ್ನು ನಿಮ್ಮ ಆತ್ಮದಲ್ಲಿ ನೀವು ಶೋಧನೆ ಮಾಡಿಕೊಳ್ಬೇಕು. ಯೇಸು ಕ್ರಿಸ್ತನು ಯೆರಿಕೋವಿನ ಮಾರ್ಗವಾಗಿ ಹೋಗುವಾಗ, ಈ ಯೆರಿಕೋ ಅಂತೂ ಒಳ್ಳೆಯ ಸ್ಥಳ ಅಲ್ಲ. ಅದು ಹಳೆ ಒಡಂಬಡಿಕೆಯಿಂದ ನೀವು ಯೋಶುವನ ಕಾಲದ ಪುಸ್ತಕದಿಂದ ಓದುವಾಗ ನಿಮಗೆ ಅದು ಗೊತ್ತಾಗ್ತದೆ. ಶಾಪಗ್ರಸ್ತವಾದಂಥ ಒಂದು ಪಟ್ಟಣ. ಅಲ್ಲಿಗೆ ಯಾರಿಗೂ ಕೂಡ ಅಷ್ಟೊಂದು ಇಂಟ್ರೆಸ್ಟೆಡ್ ಅಲ್ಲ, ಹೋಗೋದಕ್ಕೆ ಬರೋದಕ್ಕೆಲ್ಲ ಅಷ್ಟೆಲ್ಲ ಇಲ್ಲ. ಅಲ್ಲಿ ಹೋದರೆ ಏನೋ ಒಂಥರ ದರಿದ್ರ. ನಮ್ಮ ಕರ್ನಾಟಕದಲ್ಲಿ ಹೇಳ್ತಾರಲ್ಲ, ಈ ರಾಜಕೀಯ ವಿಶ್ಲೇಷಕರು ಹೇಳ್ತಾರೆ, ರಾಜಕಾರಣಿಗಳು ಹೇಳ್ತಾರಲ್ಲ, ಚಾಮರಾಜನಗರಕ್ಕೆ ಯಾರಾದರೂ ವಿಸಿಟ್ ಕೊಟ್ಟರೆ ಆ ಮುಖ್ಯಮಂತ್ರಿ ಕೂಡಲೇ ರಾಜೀನಾಮೆ ಕೊಡಬೇಕಾಗ್ತಂತೆ. ಕೇಳಿದ್ರೆ ನೀವು ಹಾಗೇನಾದರೂ ಒಂದು ಸುದ್ದಿ? ಹೌದು, ಒಂದು ಸಮಯದಲ್ಲಿ ಭಯಂಕರ ಅದೊಂದು ಸುದ್ದಿ ಆಗಿತ್ತು. ಯಾರಾದರೂ ಕರ್ನಾಟಕದ ಮುಖ್ಯಮಂತ್ರಿ ಆಗಿರುವವರು ಚಾಮರಾಜನಗರಕ್ಕೆ ಏನಾದರೂ ಭೇಟಿ ಕೊಟ್ಟರೆ ಅವರ ಸರ್ಕಾರ ಬಿದ್ದು ಹೋಗ್ತದಂತೆ. ಆದ್ದರಿಂದ ಎಲ್ಲ ಮುಖ್ಯಮಂತ್ರಿಗಳು ಅಲ್ಲಿ ಹೋಗಲಿಕ್ಕೆ ತುಂಬ ಹೆದರುತ್ತಿದ್ದರಂತೆ. ಈಗೇನೋ ಅದೊಂದು ಸ್ವಲ್ಪ ಬದಲಾವಣೆ ಆಯಿತು ಅಂತ ಕಾಣ್ತದೆ. 2-3 ಮುಖ್ಯಮಂತ್ರಿಗಳು ವಿಸಿಟ್ ಕೊಟ್ಟಿದ್ದರು. ಅದೇ ಥರ ಈ ಯೆರಿಕೋ ಎಂಬುದು ಆ ಥರ ಒಂಥರ ಅಪಶಕುನದ ಸ್ಥಳ. ಹಂಗೆ ಹೇಳಿದ್ರೆ ಕನ್ನಡ ಭಾಷೆ ನಮ್ಮ ಉಡುಪಿಯವರಿಗೆ ಬೇಗ ಅರ್ಥ ಆಗ್ತದೆ. ಅಪಶಕುನ ಅಂತ ಹೇಳುವಂಥ ಪದ ಗೊತ್ತಾ ನಿಮಗೆ? ಕೇಳಿದ್ರೆ ಯಾರಿಗಾದರೂ ಅಪಶಕುನ ಅಂತ ಹೇಳಿದ್ರೆ ಅದೊಂಥರ ಅಪಶಕುನ. ಅಲ್ಲಿ ಯಾರು ಅಷ್ಟು ಹೋಗೋಕ್ಕೆ ಇಷ್ಟಪಡಲ್ಲ ಯೆರಿಕೋದಕ್ಕೆ. ಆದರೆ ನೀವು ಈ ಲೂಕನು ಬರೆದ ಸುವಾರ್ತೆಯ 18ನೇ ಅಧ್ಯಾಯ ಕೊನೆಯ ಭಾಗ ಮತ್ತು 19ನೇ ಅಧ್ಯಾಯವನ್ನು ಕಂಟಿನ್ಯೂ ಮಾಡಿ ಓದುವಾಗ ಈ ಯೆರಿಕೋದ ಮುಖಾಂತರ ಯೇಸು ಕ್ರಿಸ್ತನು ಹೋಗಲಿಕ್ಕೆ ಇರುವಂಥ ಕಾರಣ ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತಾಗ್ತದೆ. ಎಲ್ಲ ಬೇಡ ಅಲ್ಲ ವಿವರಣೆ, ಮನೆಯಲ್ಲಿ ಹೋಗಿ ಹೋಮ್ವರ್ಕ್ ಮಾಡಿಕೊಳ್ಳಿ. ಈ ಯೆರಿಕೋದ ಸಮೀಪಕ್ಕೆ ಬಂದಾಗ, ಯೆರಿಕೋಗೆ ಎಂಟ್ರಿ ಆಗಲಿಲ್ಲ ಇನ್ನು, ಯೆರಿಕೋದ ಪಟ್ಟಣಕ್ಕೆ ಹತ್ತಿರವಾಗ್ತಾ ಇದ್ದ ಹಾಗೆ ಆಗ ಯೇಸು ಕ್ರಿಸ್ತರು ಯಾವಾಗೂ ಹೋಗುವಾಗಲೂ ಯೇಸು ಸ್ವಾಮಿಯ ಹಿಂದೆ ಜನ ತುಂಬ ಇರ್ತಾರೆ. 12 ಜನ ಶಿಷ್ಯರಿದ್ದಾರೆ. ಮತ್ತು ರೋಗ ಸೌಖ್ಯ ಹೊಂದಲಿಕ್ಕೆ ಇರುವವರು, ಅದ್ಭುತ ಕಂಡವರು, ಅದ್ಭುತ ಕಾಣಲಿಕ್ಕೆ ಹೋಗುವವರು, ಊಟ ತಿಂದವರು, ಹೊಟ್ಟೆ ಹಸಿವಿರುವವರು, ಏನಾದರೂ ಒಂದು ರೊಟ್ಟಿಯನ್ನು ಆಶೀರ್ವಾದ ಮಾಡಿಕೊಡ್ತಾರೆ ಕಾಯುವವರು. ಮತ್ತು ಇವನು ಏನು ಮಾಡ್ತಾನೆ, ಇವನು ಎಲ್ಲಿಗೆ ಹೋಗ್ತಾನೆ, ಇವನೊಟ್ಟಿಗೆ ಯಾರು ಇರ್ತಾನೆ, ಇವನು ಯಾರೊಟ್ಟಿಗೆ ಮಾತಾಡ್ತಾನೆ, ಎಲ್ಲಿ ಕೂತ್ಕೊಳ್ತಾನೆ, ಯಾವ ಮನೆಯಲ್ಲಿ ಜಾಸ್ತಿ ಸಮಯ ಸ್ಪೆಂಡ್ ಮಾಡ್ತಾನೆ, ಸಹೋದರಿಯರೊಟ್ಟಿಗೆ ಮಾತಾಡ್ತಾರೆ, ಮುದುಕರೊಟ್ಟಿಗೆ ಮಾತಾಡ್ತಾರೆ, ಪ್ರಾಯ ಕಡಿಮೆ ಇರೋರೊಟ್ಟಿಗೆ ಮಾತಾಡ್ತಾರೆ, ಇವರು ಯಾವಾಗಲೂ ಯಾರೊಟ್ಟಿಗೆ ಮಿಂಗಳಾಗೋದು, ಇದನ್ನು ನೋಡಲಿಕ್ಕೆ ಒಂದು ಗುಂಪು ಜನ. ಅರ್ಥ ಗೊತ್ತಾಗಿಲ್ಲಲ್ಲ? ಆಮೇಲೆ ಕರೆಕ್ಟ್. ಇದಕ್ಕೆ ಬೇಕಾಗಿ ಅಭಿಷೇಕ ಇರುವಂಥ ಒಂದು ಗುಂಪು ಜನ ಇದ್ದಾರೆ. ಯಾವುದಕ್ಕೆ? ಅವರೆಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ, ಯಾರ ಮನೆಯಲ್ಲಿ ಜಾಸ್ತಿ ಸಮಯ ಹೋಗ್ತಾರೆ, ನಮ್ಮ ಮನೆಗೆ ಬರೋದೇ ಇಲ್ಲ. ಅವರ ಮನೆಗೆ ಯಾವಾಗಲೂ ಕೂತಿರ್ತಾರೆ ಅವರು. ಅದು ಯಾಕೆ, ಇದು ಯಾಕೆ, ಅಲ್ಲೇನು ಕತೆ, ಇಲ್ಲೇನು ಕತೆ. ಅದೊಂದು ಸ್ಪೆಷಲ್ ಅನಾಯಿಂಟ್ಮೆಂಟ್ ಅದು. ಇಲ್ಲಿ ಅಲ್ಲ ಕಣ್ರಿ, ಅದು ಇಲ್ಲಿ ಕತೆ ಎಲ್ಲ ಹೇಳ್ತಾ ಇರೋದು, ಇದೆಲ್ಲ ದೂರದ ವಿಷಯಗಳು ಮಾತಾಡ್ತಿರೋದು ನಾವು. ಟ್ರಂಪ್ ಅಧಿಕಾರ ನಡೆಸ್ತಿರುವಂಥ ಅಲ್ಲಿಯ ಕತೆ ಹೇಳ್ತಾ ಇರೋದು. ಅದು ಇವತ್ತು ಬಂದಿದ್ದಲ್ಲ, ಯೇಸು ಕ್ರಿಸ್ತನ ಕಾಲದಲ್ಲಿ ಕೂಡ ಅದಿದ್ರು. ಯಾರಾದರೂ ಮನೆಗೆ ಏಸಾಮಿ ಹೋದ ಕೂಡಲೇ ಇವರು ಕೂತ್ಕೊಂಡು ಅಲ್ಲಿ ನಿಂತುಕೊಂಡು ಅಲ್ಲಿ ಏಸಾಮಿ ಹಿಂದೆ ಹೋಗೋದು, ನಾವು ಕೂಡ ನಿಮ್ಮೊಟ್ಟಿಗೆ ಇದ್ದೇವೆ ಅಂತ ತೋರಿಸ್ಲಿಕ್ಕೆ ಹೋಗೋದು. ಏಸಾಮಿ ಏನಾದರೂ ಪಾಪಿಯ ಮನೆಗೆ ಎಂಟ್ರಿ ಆದ ಕೂಡಲೇ ಅವರು ಒಳಗಡೆ ಹೋಗಲ್ಲ, ಅವರು ಈ ಕಡೆ ನಿಂತ್ಕೊಳ್ತಾರೆ. ಬರೀ ದಾರಿಯಲ್ಲಿ ಇವರೊಟ್ಟಿಗೆ ಆ ಕಡೆ ಹೋಗೋರ್ನಲ್ಲ. ಅಲ್ಲ ಮರ್ಯಾ, ಇದು ಯಾರ ಮನೆ ಅಂತ ತಿಳ್ಕೊಂಡ್ರಿ? ಇದು ಜಕ್ಕಾಯಿದು ಮನೆ. ಜಕ್ಕಾಯಿ ಒಳ್ಳೆಯವನ? ಮತ್ತು ಇವರು ಒಳಗಡೆ ಹೋದರು ಬಿಡ್ರಿ, ಅವರಿಗೇನ ಮಾತ್ರ ಹಂಗೆಲ್ಲ ಬಿಡೋಕ್ಕಾಗಲ್ಲ. ಅದೆಂಗೆ ಬಿಡೋದು? ನಾವು ಲೋಕಲ್ಸ್, ನಾವು ಇಲ್ಲಿಯವರು. ಹಂಗೆ ಎಲ್ಲ ಬಂದು ಒಬ್ಬರು ಹೊರಗಡೆಯಿಂದ ಬಂದು ಒಳಗಡೆ ಅದೆಲ್ಲ ಆಗಲ್ಲ. ಇಲ್ಲಿ ಮಾತು ಸಂಭಾಷಣೆ ನಡೀತದೆ, ಅಲ್ಲಿ ಅವನು ಸೌಖ್ಯ ಆಯಿತು. ನೀನಿಲ್ಲಿ ಮಾತಾಡ್ತಾ ಕಾಲ ಕಳೆಯುತ್ತೀಯ, ಅವರಲ್ಲಿ ಸೌಖ್ಯ ಆಯಿತು. ಅರ್ಥ ಆಯಿತು.
ನೀನು ಮಾತಾಡಿ ಮಾತಾಡಿ ಸಾಯುವವರೆಗೆ ಮಾತಾಡಿಯೇ ಸಾಯ್ತೀಯ. ಅವರು ಸೌಖ್ಯ ಆಗ್ತಾರೆ. ಏನು ಆತ್ಮಿಕತೆ ಅಂದರೆ ಏನು ತಿಳ್ಕೊಂಡ್ರಿ ನೀವು? ಕ್ರಿಸ್ತನ ಸೇವೆ ಅಂದರೆ ಏನು ತಿಳ್ಕೊಂಡ್ರಿ ನೀವು? ದೇವರ ಮಕ್ಕಳ ಜೀವಿತ ಅಂದರೆ ಏನು ತಿಳ್ಕೊಂಡ್ರಿ ನೀವು? ಅಪವಾದಗಳನ್ನು ಹೇಳಿಕೊಂಡು ತಪ್ಪು ಸರಿಗಳನ್ನು ಹುಡುಕಿಕೊಂಡು ನೀನು ಕಾಲ ಕಳೆದು ನಿನ್ನ ತಲೆಮಾರು ಶಾಪಕ್ಕೆ ಗುರಿಯಾಗುವಾಗ ಅಲ್ಲಿ ಬಡವರು, ಆಮೇಲೆ ಜ್ಞಾನ ಇಲ್ಲದಿರುವವರು, ವಿದ್ಯೆ ಇಲ್ಲದಿರುವವರು, ಅನಾರೋಗ್ಯದಲ್ಲಿರುವವರು ಅವರು ಸೌಖ್ಯ ಹೊಂದಿ ದೇವರ ರಾಜ್ಯಕ್ಕೆ ಹೋಗ್ತಾ ಇದ್ದಾರೆ. ಎಚ್ಚೆತ್ತುಕೋ. ಬಿಟ್ಟು ಬಿಡಬೇಕಾದ್ರೆ ಬಿಟ್ಟು ಎಚ್ಚೆತ್ತುಕೋ. ನಿನ್ನನ್ನು ದೇವರು ಪ್ರೀತಿಸ್ತಾ ಇದ್ದಾರೆ, ನಿನ್ನನ್ನು ದೇವರು ಕರೀತಾ ಇದ್ದಾರೆ. ಒಬ್ಬನಾದರೂ ನಾಶವಾಗಿ ಹೋಗುವುದು ನನ್ನ ಕರ್ತನ ಚಿತ್ತ ಅಲ್ಲೋ. ನೆನ್ನೆ ಮಾತಾಡಿದ ಆತ್ಮಿಕ ದೃಷ್ಟಿಕೋನ ಇನ್ನು ಅಲ್ಲಿಗೆ ತಗೊಂಡು ಹೋಗ್ಬೇಕಾಗ್ತದೆ. ಈಗ ಬರ್ತಾ ಇದೆ ಹೋಮ್ವರ್ಕಿಗೆ. ಆಮೇನ್ ಬರ್ತಾ ಇದೆ. ಹೆಂಗ ಸುತ್ತಿ ಬಳಸಿ ಬಂದರೂ ದೇವರು ತಗೊಂಡೋಗಿ ಅದು ಕನೆಕ್ಟ್ ಮಾಡದೆ ಬಿಡಲ್ಲ. ಅದು ದೇವರ ನಂಬಿಗಸ್ತತೆ, ಅದು ನಮ್ಮ ಪವರ್ ಅಲ್ಲ, ಅದು ಅವನ ಕರುಣೆ. ಅದು ನಿಮ್ಮನ್ನು ಪ್ರೀತಿಸುವ ದೇವರು ನಿಮ್ಮ ಮೇಲೆ ಇಟ್ಟಿರುವಂಥ ಅತ್ಯಂತವಾದಂಥ ಕೃಪೆ. ಹುಟ್ಟುಗುರುಡನಾಗಿರುವಂಥ ಈ ಮನುಷ್ಯ, ಹುಟ್ಟುಗುರುಡ ಅಂದರೆ ಹುಟ್ಟಿದ ಮೇಲೆ ಪ್ರಪಂಚ ಕಾಣಲಿಲ್ಲ ಅವನು. ಆಮೇಲೆ ಈ ಪಟ್ಟಣದ ಒಳಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ, ಎಲ್ಲರೂ ತುಳಿದು ಬಿಡ್ತಾರೆ. ಮೊದಲೇ ಅದು ಶಾಪಗ್ರಸ್ತ ಪಟ್ಟಣ ಅಲ್ವಾ, ಮತ್ತೆ ಇನ್ನು ತುಳಿಯೋದಕ್ಕೆ ಏನಾದರೂ ಬೇಕಾ? ಅಪಶಕನ ತುಂಬಿಕೊಂಡಿರುವಂಥ ಪಟ್ಟಣ ಅಲ್ವಾ. ಆದ್ದರಿಂದ ಅವನು ಕಣ್ಣಿಲ್ಲದ್ರೂ ಪರವಾಗಿಲ್ಲ, ಲೈಫ್ ಇರಬೇಕು ಅಂತ ಯೋಚನೆ ಮಾಡಿಕೊಂಡು ಅವನು ಎಲ್ಲಿ ಕೂತಿದ್ದಾನೆ ಈಗ? ಕೆಲವರಿಗೆ ಹಂಗೆ, ಕಣ್ಣಿಲ್ಲದ್ರೂ ಪರವಾಗಿಲ್ಲ, ಜೀವದ್ರೆ ಸಾಕು ಅಂತ ಸಭೆಗೆ ಬರುವವರ ಎಷ್ಟು ಹೇಳ್ತಿರೋದು. ಇದಿಲ್ಲಾದ್ರೂ ಪರವಾಗಿಲ್ಲ, ಜೀವ ಉಂಟಲ್ಲ ಸಾಕು. ಅರ್ಥ ಆಗಿಲ್ಲ ಅಲ್ಲ? ಕೆಲವೆಲ್ಲ ಬೇಗ ಅರ್ಥ ಆಗಲ್ಲ ಕಣ್ರಿ. ಹಳೇ ಟ್ಯೂಬ್ ಲೈಟು ಬ್ಲಿಂಕ್ ಮಾಡಿ ಕೊನೆಗೆ ಹೋಯ್ತು, ಸ್ಟಾರ್ಟ್ರೇ ಹೋಯ್ತು. ಈಗ ಟ್ಯೂಬೆಲ್ಲ ಬ್ಲಿಂಕ್ ಆಗ್ತದ ವಸ್ತು ಲೇಟೆಸ್ಟು, ನೋ ಬ್ಲಿಂಕಿಂಗ್. ಯಾಕೆ ಗೊತ್ತಾ? ಸ್ವಿಚ್ ಹಾಕಿದ ಕೂಡಲೇ ಅವ್ರು ಬ್ರೈಟ್ ಆಗಿ ಹೋಗ್ತದೆ. ಪ್ರೈಸ್ ಲಾರ್ಡ್. ಈ ಮನುಷ್ಯ ಜೀವಮಾನದಲ್ಲಿ ಪ್ರಪಂಚ ನೋಡಲಿಲ್ಲ. ಆದರೆ ಒಂದು ಗುಣ ಏನು ಗೊತ್ತಾ? ಇದು ಕೇಳ್ತದೆ. ಕಣ್ಣು ಕಾಣಲಿಲ್ಲದ್ರೂ ಕೂಡ ಇದು ಭಯಂಕರ ಶಾರ್ಪ್ ಅವರದು. ಡೈಲಿ ಬಂದು ಪಟ್ಟಣದ ಬಾಗಿಲಲ್ಲಿ ಕೂತಿರ್ತಾನೆ. ಹೋಗೋರು ಬರೋರು ಏನಾದರೂ ಭಿಕ್ಷೆ ಹಾಕ್ತಾರೆ, ತಗೊಂಡೋಗಿ ಮನೆಯಲ್ಲಿ ಕೊಡ್ತಾರೆ. ಅಮ್ಮ ಅಡಿಗೆ ಮಾಡ್ತಾರೆ, ಊಟ ಕೊಡ್ತಾರೆ. ದೊಡ್ಡ ಟೆನ್ಷನ್ ಏನಿಲ್ಲ. ಹಲೋ, ದೊಡ್ಡ ಪ್ರಾಬ್ಲಮ್ ಏನಿಲ್ಲ. ಬೆಳಿಗ್ಗೆ ಬರೋದು ಯಾರು? ಎಲ್ಲರೂ ಕರ್ಕೊಂಡು ಬಂದು ಇಲ್ಲಿ ಕೂರಿಸ್ತಾರ. ಇವನು ಸುಮ್ಮನೆ ಕೂತ್ಕೊಂಡು ಇಲ್ಲಿ ಹೊಡೆದೊಂದೆರಡು ಹಾಡಲ್ಲಿ ಆಡ್ತಾನೆ. ಹೋಗೋರು ಬರುವವರೆಲ್ಲ ಸೇರಿಕೊಂಡು ಏನಾದರೂ ಕಾಣಿಕೆ ಏನಾದರೂ ಸ್ವಲ್ಪ ಹಾಕ್ತಾರೆ. ಅದೆಷ್ಟಿದೆ ಅಂತ ಕೌಂಟ್ ಮಾಡೋಕ್ಕೂ ಗೊತ್ತಿಲ್ವಲ್ಲ ಇವನಿಗೆ. ತಗೊಂಡೋಗಿ ಅಮ್ಮನಿಗೆ ಕೊಡ್ತಾರೆ, ಇಲ್ಲಾಂದರೆ ಅಸಿಸ್ಟೆಂಟ್ ಒಟ್ಟಿಗಿರ್ತಾರೆ, ಅವರಿಗೆ ಕೊಡ್ತಾರೆ. ಅವರು ತಗೊಂಡೋಗಿ ಲೆಕ್ಕಪತ್ರ ಎಲ್ಲ ಬರೀತಾರೆ. ಸಾಯಂಕಾಲ ಆಗುವಾಗ ಒಂದು ಭರ್ಜರಿ ಊಟ, ಮಲಗಿ ನಿದ್ರೆ ಮಾಡ್ತಾನೆ. ಬೆಳಿಗ್ಗೆ ಎತ್ತಿಕೊಂಡು ಬಂದು ಕೂರಿಸ್ತಾರೆ. ಏನು ಜೀವನ, ಏನು ಜೀವನ, ಏನು ನಿರೀಕ್ಷೆ, ಏನು ಭರವಸೆ. ಆದರೂ ಅವನು ಸಾಯಲಿಲ್ಲ. ಜೀವ ಕೊಟ್ಟರಲ್ವಾ, ಇರಲಿ ಬಿಡಿ ಅಂತ ಹೇಳ್ಬಿಟ್ಟು ಒಂದು ದಿವಸ ತಪ್ಪದೆ ಪಟ್ಟಣದ ಬಾಗಿಲಲ್ಲಿ ಬಂದು ಕೂತ್ಕೊಂಡು ಭಿಕ್ಷೆ ತಗೊಂಡುಬಿಟ್ಟು ಅಮ್ಮನಿಗೆ ತಗೊಂಡೋಗಿ ಕೊಟ್ಟು ಅವನಿಗೆ ಊಟ ರೆಡಿ ಮಾಡ್ತಾ ಇದ್ರು. ಕಾರ್ಯಗಳು ನಡೀತಾ ಇತ್ತು. ಹಾಗೆ ಇರಬೇಕಾದ್ರೆ ನಾನು ಫಸ್ಟ್ ಹೇಳಿದಾಗ ಕಣ್ಣು ಮಾತ್ರ ಕಾಣ್ತಾ ಇಲ್ಲ, ಕಿವಿ ಮಾತ್ರ ಶಾರ್ಪು. ದಾರಿಯಲ್ಲಿ ಒಂದು ದಿವಸ ಕೂತ್ಕೊಂಡಿರ್ಬೇಕಾದ್ರೆ ಜನರ ಶಬ್ದ ಕೋಲಾಹಲ ಕೇಳ್ತಾ ಇದೆ. ಬಹಳ ದೂರದಿಂದ ಕೇಳಿತಾವೆ, ಹತ್ತಿರ ಬಂದಾಗ ಕೇಳಿದಲ್ಲ, ಅಲ್ಲೇ ಕೇಳಿಸಿದಾಗ ಇವನು ಸುಮ್ಮನೆ ಕೂತಿಲ್ಲ. ಅಲ್ಲ ಮರೆಯ, ಇವತ್ತು ಯಾವತ್ತೂ ಕೂಡ ಇಲ್ಲದ ಹಾಗೆ ಇವತ್ತೊಂದು ಸೌಂಡ್ ಬರ್ತಾ ಇದೆಯಲ್ಲ, ಯಾಕೆ ಅಂತ ಪಕ್ಕದಲ್ಲಿ ಕೂತಿರುವವನಿಗೆ ಕೇಳಿಬಿಟ್ರು. ಅವನದು ಯೋಚನೆ ಮಾಡಿದ್ರು, ಏನೋ ಜಾತ್ರೆ ಇವತ್ತು ಇರ್ಬೋದು, ಖಂಡಿತ ಇವತ್ತು ಪಾತ್ರೆ ತುಂಬುತ್ತದೆ ನಮ್ಮದು, ನನ್ನ ಪಾತ್ರೆ ಇವತ್ತು ಫಿಲ್ ಆಗ್ತದೆ. ಸುಮಾರು ದಿವಸದಿಂದ ಬರಿದಾಗಿತ್ತು, ಬರಿಗೈಯಲ್ಲಿ ಹೋಗ್ತಾ ಇದೆ. ಇವತ್ತಾದರೂ ತಗೊಂಡೋಗಿ ಅಮ್ಮನಿಗೆ ಕೊಟ್ಟರೆ ಒಂದು ತಿಂಗಳದ ಕಾರ್ಯಗಳು ಸರಿಯಾಗಿ ನಡೀತಂತ ಇವನು ಯೋಚನೆ ಮಾಡಿಕೊಂಡು ಆ ಲೆಕ್ಕಾಚಾರದಲ್ಲಿ ಇವನಿಗೆ ಕೇಳಿದ, ಏನೋ ಭಯಂಕರ ಸೌಂಡ್ ಕೇಳ್ತದೆ ಮೇಲೆ ಜಾತ್ರೆನ ಎಂಥದ್ದು ಮೆರವಣಿಗೆನ ಏನಾದರೂ ಬೀಳ್ಬೋದಾ, ಕಾಯಿನ ಬೀಳ್ಬೋದಾ ಅಂತೆಲ್ಲ ಯೋಚನೆ ಮಾಡಿಕೊಂಡು ಹೇಳ. ಆಗ ಅವನು ಹೇಳಿದ, ನಸರತಿನ ಯೇಸು ಕ್ರಿಸ್ತನು ಈ ಮಾರ್ಗವಾಗಿ ಬರ್ತಾ ಇದ್ದಾನೆ. ಯಾರು? ನಸರತಿನ ಯೇಸು ಈ ಮಾರ್ಗವಾಗಿ ಬರ್ತಾ ಇದ್ದಾನೆ. ನಿಜವಾಗಲು ಸುಳ್ಳು ಹೇಳ್ಬೇಡ ನೀನು.
ಇಲ್ಲ ಕಣೋ, ಯೇಸು ಈ ಮಾರ್ಗದಲ್ಲಿ ಬರ್ತಾ ಇದ್ದಾರೆ. ಇಲ್ಲಿವರೆಗೆ ಇವನ ಈ IQ ಜಾಸ್ತಿ ವರ್ಕ್ ಆಗ್ತಾ ಇರಲಿಲ್ಲ. IQ ಅಂದ್ರೆ ಗೊತ್ತಾಯ್ತಾ? ಯೇಸು ಎಂಬ ಪದ ಕೇಳಿದ ಕೂಡಲೇ ಇವನಿಗೆ IQ ಜಾಸ್ತಿ ವರ್ಕ್ ಆಗಲಿ ಶುರು ಆಯ್ತು. ಈಗ ಇವನು ಯೋಚನೆ ಮಾಡಿದೇನು ಗೊತ್ತಾ? ಅಲ್ಲ, ಇವರು ಯಾಕೆ ಈ ಮಾರ್ಗದಲ್ಲಿ ಬರ್ತಾರೆ? ನನ್ನ ರೂಟಲ್ಲಿ ಯಾಕೆ ಬರಬೇಕು ಇವರು? ಇವನಿಗೆ ಕಣ್ಣು ಮಾತ್ರ ಕಾಣ್ತಾ ಇಲ್ಲ. ಈ ಎರಿಕೋದಲ್ಲಿರುವಂಥ ಸಬ್ಜೆಕ್ಟ್ಗಳು ಮಾತಾಡುವ ಸಮಯದಲ್ಲಿ ಜನ ಮಾತಾಡಿಕೊಂಡು ಹೋಗುದು ಇವನು ಕೇಳಿದ್ದಾನೆ. ಜನ ಭಿಕ್ಷೆ ಹಾಕದೇ ಇದ್ರೂ ಕೂಡ ಯೇಸು ಸ್ವಾಮಿ ಬಗ್ಗೆ ಮಾತಾಡಿಕೊಂಡು ಹೋಗುದು ಇವನು ಕೇಳಿದ್ದಾನೆ. ಅರ್ಥ ಗೊತ್ತಾಗಿಲ್ಲ, ಆಗ್ಲೂ ಗೊತ್ತಾಗಿಲ್ಲ, ಆದರೂ ಅರ್ಥ ಗೊತ್ತಾಗಿಲ್ಲ. ಅದೆಲ್ಲ ಹೇಳಲ್ಲ ನಾನು, ಅದೆಲ್ಲ ಹೇಳೋಕ್ಕಾಗ್ತದ? ಅಯ್ಯೋ, ಅದೆಲ್ಲ ನೀವು ಗ್ರಹಿಸಿಕೊಳ್ಬೇಕು. ಭಿಕ್ಷೆ ಹಾಕದೇ ಇದ್ರೂ ಕೂಡ ಯೇಸು ಸ್ವಾಮಿ ಬಗ್ಗೆ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ ಜನ. ಅಲ್ಲೆಲ್ಲೂಯ್ಯ. ಆಮೇಲೆ ಕೆಲವರಿಗೆ ಸ್ವಲ್ಪ ಅರ್ಥ ಆಯ್ತು. ಈಗ ದಾರಿಯಲ್ಲಿ ಕೂತಿರೋರಿಗೆ ಈ ಊರು ಸಮಾಚಾರ ಎಲ್ಲ ಬೇಗ ಗೊತ್ತಾಗ್ಬಿಡ್ತಾರೆ ಅವರಿಗೆ. ಯಾಕೆ ಗೊತ್ತಾ? ಅಲ್ಲಿ ಯಾವಾಗಲೂ ದಾರಿಯಲ್ಲಿ ಹಾದು ಹೋಗುವವರು ವಿವಿಧವಾದ ವ್ಯಕ್ತಿಗಳು ವಿವಿಧವಾದ ಆ್ಯಂಗಲಲ್ಲಿ ಮಾತಾಡೋದು ಇವ್ರಿಗೆ ಕೇಳಿಸ್ತಾ ಇರ್ತದೆ. ಆದ್ದರಿಂದ ಇವನಿಗೆ ಸಿಕ್ಕಿದಂಥ ಮಾಹಿತಿಯ ಪ್ರಕಾರ ಯೇಸು ಅಂದರೆ ಸಾಧಾರಣ ವ್ಯಕ್ತಿ ಅಲ್ಲ. ಒಂದು. ಎರಡು, ಯೇಸು ಮನಸ್ಸು ಮಾಡಿದರೆ ಏನು ಬೇಕಾದ್ರೂ ನಡೀತದೆ, ಅವನಿಗೆ ಗೊತ್ತಾದ ಮಾಹಿತಿ. ಮೂರು, ನನ್ನ ಜೀವನಕ್ಕೆ ಏನಾದರೂ ಅವನೊಂದು ಟಚ್ ಮಾಡಿಬಿಟ್ರೆ ನನಗೆ ಬದಲಾವಣೆ ಆಗ್ತದೆ. ಇದು ಅವನಿಗೆ ಸಿಕ್ಕಿದ ಮಾಹಿತಿ ಪ್ರಕಾರ ಅವನ ತನ್ನ ಒಳಗಡೆ ಕ್ರೋಢೀಕರಿಸಿಕೊಂಡಿರುವಂಥ ಮುಖ್ಯವಾದಂಥ ಆಲೋಚನೆಗಳು, ತೀರ್ಮಾನಗಳು. ಆಗ ಇವರಿಗೆ ಒಂದು ವಿಷಯ ಗೊತ್ತಾಯಿತು. ಏನಾದರೂ ಇವತ್ತು ನಾನೊಂದು ಕರೆ ಮಾಡಿ ಕೂಗಿದರೆ, ನನ್ನ ಕೂಗಿಗೆ ಏನಾದರೂ ಇವನೊಂದು ಸ್ಪಂದಿಸಿ ಬಿಟ್ಟರೆ ನನ್ನ ಕಷ್ಟಕಾಲ ಮುಗೀತದೆ. ಆಗ ನನ್ನ ಕಷ್ಟಕಾಲ ಮುಗಿಬೇಕಾದರೆ ಇದು ಒಂದು ಗೋಲ್ಡನ್ ಚಾನ್ಸು ಅಂತ ಉಟ್ಟುಕೊಂಡೆ ಗೊತ್ತಾಯಿತು. ಗೋಲ್ಡನ್ ಚಾನ್ಸ್ ಬಂದಿದೆ. ನನ್ನ ಮನೆಯ ಬಾಗಿಲಿಗೆ, ನಾನು ಕೂತ ಸ್ಥಳಕ್ಕೆ ನನ್ನನ್ನು ಹುಡುಕಿಕೊಂಡು ಗೋಲ್ಡನ್ ಆಪರ್ಚುನಿಟಿ ಬರ್ತಾ ಇದೆ. ಇದು ಬಿಟ್ಟರೆ ಇನ್ನು ನನ್ನ ಲೈಫಲ್ಲಿ ಯಾವತ್ತೂ ಕೂಡ ಈ ಗ್ರಹಚಾರ, ಈ ಈ ಈ ಅಪಶಕುನ ಬಿಟ್ಟು ಹೋಗಲ್ಲ. ಆದುದರಿಂದ ಇದನ್ನು ಹೆಂಗಾದರೂ ಸರಿ ಇದನ್ನು ಸದುಪಯೋಗ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿದ. ಅದಕ್ಕೋಸ್ಕರ ಅವನು ಸ್ಪಂದಿಸಲಿಕ್ಕೆ ಶುರು ಮಾಡಿಬಿಟ್ಟ. ಎಷ್ಟು ಸಾರಿ ನಿನ್ನ ಮನೆಯ ಬಾಗಿಲಲ್ಲಿ ಯೇಸು ಸ್ವಾಮಿ ಹಾದು ಹೋದಾಗ ನಿನಗೆ ಅವರನ್ನು ಉಪಯೋಗಿಸಬೇಕಾದ ರೀತಿಯಲ್ಲಿ ಉಪಯೋಗಿಸದೆ ನಿನ್ನ ತಿರಸ್ಕಾರ ಮಾಡಿದ್ದರಿಂದ ಅಲ್ವಾ ಜೀವನದಲ್ಲಿ ಕಣ್ಣೀರಲ್ಲಿ ಕೈ ತೊಳೆದುಕೊಂಡು ಕೂತಿರೋದು. ಎಷ್ಟು ಸಾರಿ ಬಂದು ಯೆಹೋವನ ಆದ ದೇವರು ನಿನ್ನ ಜೀವನದ ಬಾಗಿಲಿಗೆ ತಟ್ಟಿದಾಗ, ಮಗಳೇ ನನ್ನ ಕರೆಗೆ ಕಿವಿಗೊಡು, ನಾನು ಬರ್ತಾ ಇದ್ದೇನೆ, ನಿನ್ನ ಸ್ಥಿತಿ ನಾನು ಬದಲಾಯಿಸ್ತೀನಿ ಅಂತ ಹೇಳಿಕೊಂಡು ಹುಡುಕಿಕೊಂಡು ನಮ್ಮ ಹತ್ರ ಬಂದಾಗ ನಮಗೆ ಅವರ ಶಬ್ದ ಕೇಳಲಿಕ್ಕೆ ಮನಸ್ಸಿಲ್ಲ, ನಮಗೆ ಅವರ ಸ್ವರಕ್ಕೆ ಹೋಗೊಳ್ಳಿಕ್ಕೆ ಮನಸ್ಸಿಲ್ಲ, ನಮಗೆ ಅವರೊಟ್ಟಿಗೆ ಎದ್ದು ಬಂದು ಮಾತಾಡಲಿಕ್ಕೆ ಮನಸ್ಸಿಲ್ಲ. ನಮ್ಮ ಹೃದಯದ ಜೀವಿತದ ಬಾಗಿಲು ಅವರಿಗೋಸ್ಕರ ತೆರೆಯಲಿಕ್ಕೆ ಮನಸ್ಸಿಲ್ಲದೆ ಹೋದ್ದರಿಂದ ಜೀವನ ಇವತ್ತು ಕೂಡ ಬರಡಾಗಿ ಬಳಲಿ ಕ್ಷಾಮದಲ್ಲಿ ಕೂತಿರುವಂಥ ಅನೇಕ ಜೀವಿತಗಳು ಇದ್ದಾರೆ. ಸಮಸ್ಯೆ ಏನು ಅಂತ ಹೇಳಿದ್ರೆ, ಈ ಗೋಲ್ಡನ್ ಆಪರ್ಚುನಿಟಿ ಬರುವುದು ಯಾರಿಗೆ? ತಲೆ ಆಡಿಸ್ರೆ ಹಾಕಿಲ್ಲ, ಉತ್ತರ ಕೊಡಬೇಕು. ಗೋಲ್ಡನ್ ಆಪರ್ಚುನಿಟಿ, ಸುವರ್ಣ ಅವಕಾಶ ಬರುವುದು ಯಾರಿಗೆ? ಒಬ್ಬರಿಗೆ. ಯಾರಿಗೆ? ಒಬ್ಬರಿಗೆ. ಈ ಒಬ್ಬರಿಗೆ ಗೋಲ್ಡನ್ ಚಾನ್ಸ್ ಬರುವಾಗ ಸುತ್ತ ಇರುವವರು ಒಬ್ಬರಲ್ಲ, ಸುತ್ತ ಇರುವವರು ಒಬ್ಬರಲ್ಲ. ನಿನಗೆ ಗೋಲ್ಡನ್ ಚಾನ್ಸು ನಿನ್ನ ಮನೆಯನ್ನು ಹುಡುಕಿ ನಿನಗೆ ಬರುವಾಗ, ನಿನ್ನ ಜೀವನವನ್ನು ಹುಡುಕಿ ಬರುವಾಗ ನಿನಗೆ ಗೋಲ್ಡನ್ ಚಾನ್ಸ್ ಬರ್ತಾ ಇರುವುದಾದರೂ ಕೂಡ ಸುತ್ತಮುತ್ತ ಇರುವವರು 1, 2, 3, 4 ವ್ಯಕ್ತಿಗಳಲ್ಲ, ಒಂದು ಸಮಾಜ ಇದೆ, ಒಂದು ಸೊಸೈಟಿ ಇದೆ, ಒಂದು ಕುಟುಂಬ ಇದೆ, ಒಂದು ಸಭೆ ಇದೆ, ಒಂದು ಗ್ರಾಮ ಇದೆ, ಒಂದು ತಾಲೂಕು ಇದೆ, ಒಂದು ಜಿಲ್ಲೆ ಇದೆ, ಒಂದು ರಾಜ್ಯ ಇದೆ. ಆಗ ನಿನ್ನ ಒಂದನೆಯ ಸವಾಲೇನು ಗೊತ್ತಾ? ಇವರನ್ನೆಲ್ಲ ಎದುರಿಸಬೇಕು.
ಯಾರನ್ನೆಲ್ಲ? ಈಗ ಹೇಳಿದಂಥ ಗುಂಪಿದೆಯಲ್ಲ, ಅವರನ್ನೆಲ್ಲ ಮೆಟ್ಟಿ ನಿಂತು ನೀನು ಗೋಲ್ಡನ್ ಆಪರ್ಚುನಿಟಿ ಸ್ವೀಕರಿಸಬೇಕು. ಬರ್ತಾ ಇರೋದು ನಿನಗೆ ಪಕ್ಕ, ಅದರಲ್ಲಿ ಎರಡು ಮಾತಿಲ್ಲ. ಬಟ್ ತಡೆಗಳು ತುಂಬ. ಏಸು ಬರ್ತಾ ಇದ್ದಾರೆ ಎಂದು ಕೇಳಿದ ಕೂಡಲೇ ಈ ಬರ್ತಿಮ ಏನು ಮಾಡಿದ ಗೊತ್ತಾ? ಭಯಂಕರ ಶಬ್ದದಲ್ಲಿ ಕರ್ತನನ್ನ ಕೂಗಿಬಿಟ್ಟ, ದಾವೀದನ ಕುಮಾರನೇ, ನನ್ನ ಮೇಲೆ ಕರುಣೆ ತೋರಿಸು. ಈ ಹುಟ್ಟು ಕುರುಡನಿಗೆ ಹೆಂಗೆ ಗೊತ್ತು ಇವನು ದಾವೀದನ ಕುಮಾರನಂತ? ಪುಸ್ತಕ ಓದಲಿಲ್ಲ, ಮತ್ತೆ ಇವನಿಗೆ ಈ ಮಾಹಿತಿ ಎಲ್ಲಿ ಸಿಕ್ಕಿತು? ಈ 3.5 ವರ್ಷಗಳ ಕಾಲ ಈ ಇಸ್ರಾಯೇಲ್ ಜನ ಯೇಸು ಸ್ವಾಮಿಯನ್ನು ನಂಬಿದವರು ಸ್ವಲ್ಪ ಜನ ಆಗಿದ್ದರೂ ಕೂಡ ಯೇಸು ಸ್ವಾಮಿಯ ಬಗ್ಗೆ ಮಾತನಾಡಿದವರು ತುಂಬ. ಅರ್ಥ ಆಗಿಲ್ಲ? ಇನ್ನೂ ಅರ್ಥ ಆಗಿಲ್ಲ. ಈ ಯೇಸು ಸ್ವಾಮಿಯ ಈ 3.5 ವರ್ಷಗಳ ಕಾಲದ ಸೇವೆಯ ಕಾಲದಲ್ಲಿ ಯೇಸು ಸ್ವಾಮಿಯ ಹಿಂದೆ ಹೋದವರು, ಯೇಸು ಸ್ವಾಮಿಯನ್ನು ನಂಬಿದವರು ಗುಂಪು ಕಡಿಮೆ ಆದರೂ ಕೂಡ ಯೇಸು ಸ್ವಾಮಿಯ ಬಗ್ಗೆ ಮಾತನಾಡಿದವರ ಸಂಖ್ಯೆ ತುಂಬ ತುಂಬ. ಎಲ್ಲಾದರೂ ಯಾವಾದರೂ ಕೂಡಲೇ ಕಣ್ಣು ಕೊಟ್ಟಿದ್ದು ಗೊತ್ತಾದ್ರೆ ಸಾಕು, ಮತ್ತೆ ಮಾರನೇ ದಿವಸ ಎರಿಕೋ ದಾರಿಯಲ್ಲಿ ಹಾದು ಹೋಗೋರೆಲ್ಲ ಇದನ್ನೇ ಮಾತಾಡ್ತಾರೆ. ಅಲ್ಲ ಮರಿಯ, ಇವತ್ತು ಶಬ್ಬತ್ ಆಗಿದ್ರು ಕೂಡ ಅವನು ಕಣ್ಣು ಕೊಟ್ಟುಬಿಟ್ಟಲ್ಲ. ಅವನು ದೇವರ ಮಗನ ಅಥವಾ ದಾವೀದನ ಮಗನ, ಅವರ ಮಗನ, ಇವರ ಮಗನ, ಬಡಗಿಯ ಮಗನ, ಅಬ್ರಾಮ್ನ ಮಗನ, ಯೋಸಫನ ಮಗನ? ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿಕೊಂಡು ಇವರೆಲ್ಲ ಚರ್ಚೆ ಮಾಡಿಕೊಂಡು ಹೋಗೋದು. ಈ ಹುಟ್ಟುಗುರುಡ ಕಿವಿ ಮಾತ್ರ ಬಹಳ ಶಾರ್ಪು, ಅಲ್ಲಿ ಮಾತ್ರ ಅವನು ಇಲ್ಲಿ ಕೇಳ್ತದೆ. ಕಣ್ಣು ಕಂಡಿಲ್ಲ ಆದರೂ ಕೂಡ ಅಲ್ಲಿ ಮಾತ್ರ ಇಲ್ಲಿ ಕೇಳಿಸ್ತದೆ. ಇವನಿದೆಲ್ಲ ಬಹಳ ನೀವು ಕೇಳಿದ್ರೆ ನೋಡಿದ್ರೆ ಈ ಅಂಗವೈಕಲ್ಯತೆ ಇರುವವರಿಗೆ ಸ್ಪೆಷಲ್ ಪವರ್ ಇರ್ತದೆ, ಗೊತ್ತಾ ನಿಮಗೆ? ಅಂಗವೈಕಲ್ಯತೆ ಇರುವವರಿಗೆ ಸ್ಪೆಷಲ್ ಪವರ್ ಇರ್ತದೆ. ಅವರಿಗೆ ಗ್ರಾಸ್ ಪವರ್ ಭಯಂಕರ ಜಾಸ್ತಿ ಇರ್ತದೆ. ಕಿವಿ ಕೇಳದೇ ಇರುವವರಿಗೆ ಅವರಿಗೆ ಒಂದು ಥರ ಪವರ್ ಜಾಸ್ತಿ ಇರ್ತದೆ. ಕಣ್ಣು ಕಾಣದೇ ಇರುವವರಿಗೆ ಎಕ್ಸ್ಟ್ರಾ ಆರ್ಡಿನರಿ ಒಂದು ಕೃಪೆ ದೇವರು ಕೊಟ್ಟಿರ್ತಾರೆ. ಅವರು ಡಿಸೇಬಲ್ ಅಂತ ಹೇಳಿದ್ರು ಕೂಡ ಅವರು ಈಗ 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 ಅದನ್ನು ಚೇಂಜ್ ಮಾಡಿದ್ದಾರೆ. ಈಗ ಮೋದಿ ಅದಕ್ಕೆ ಹೆಸರು ಚೇಂಜ್ ಮಾಡಿದ್ದಾರೆ. ಏನಂತ? ಡಿಸೇಬಲ್ ಅಂತ ಕರೆಯೋದಲ್ಲ, ಮತ್ತೇನಂತ? ಅಂಗವಿಕಲರು ಎಂದು ಕರೆಯೋಂಗಿಲ್ಲ, ಮತ್ತೇನಂತೆ? ವಿಶೇಷತೆ ಏನೋ ಒಂದು ವಿಶೇಷತೆ ಉಳ್ಳವರು ಅಂತ ಒಂದು ಪದ ಉಪಯೋಗಿಸ್ತಾ ಇದ್ದಾರೆ. ಅಂಗವಿಕಲು ಎಂದು ಹೇಳಿ ಅವರು ನೆಗ್ಲೆಕ್ಟ್ ಮಾಡಬಾರ್ದು. ಅವರು ವಿಶೇಷತೆ ಉಳ್ಳವರು ಎಂಬ ಪದದ ಅರ್ಥದಲ್ಲಿ ಬರುವಂಥ ಡಿಸೇಬಲ್ ಅಂತಲ್ಲ, ಎಕ್ಸ್ಟ್ರಾ ಎಬಿಲಿಟಿ ಇರುವವರು ಅಂತ ಆ ಪದ ಉಪಯೋಗಿಸ್ತಾ ಇರೋದು ನರೇಂದ್ರ ಮೋದಿ ಅವರು. ಆಗ ಕರೆಕ್ಟ್ ಅದು. ಅಂಗವಿಕಲತೆ ಇರುವವರಿಗೆ ನೋಡಿ ಅವರಿಗೆ ಎಕ್ಸ್ಟ್ರಾ ಪವರ್ ಇರ್ತದೆ, ಅವರಿಗೆ ಎಕ್ಸ್ಟ್ರಾ ಎಬಿಲಿಟಿ ಜಾಸ್ತಿ ಇರ್ತದೆ ಅವರಿಗೆ. ಅದರಿಂದ ಈ ಹುಟ್ಟುಗುರುಡನಾದ ಮನುಷ್ಯನಿಗೆ ಎಬಿಲಿಟಿ ಜಾಸ್ತಿ. ಅವನಿಗೆ ಕಣ್ಣು ಕಾಣೋದಿಲ್ಲದ್ರೂ ಕೂಡ ಅವನು ಭಯಂಕರ ಗ್ರಾಸ್ ಪವರ್ ಜಾಸ್ತಿ ಆಗಿರೋದು, ಕೇಳುವಂಥ ಗ್ರಹಣ ಶಕ್ತಿ ಜಾಸ್ತಿ ಆಗಿದ್ದರಿಂದ ಗ್ರಾಹಿಯ ಅವನು ಜಾಸ್ತಿ ಮಾಡಿಕೊಂಡು ಅವನಿಗೆ ಮಾತಾಡೋದೆಲ್ಲ ಕೇಳಿಸ್ತದೆ. ಮತ್ತು ಇವರಿಗೆ ನೆನಪು ಶಕ್ತಿ ಜಾಸ್ತಿ. ಯಾರಿಗೆ ಹೇಳಿದ್ರೆ ಗೊತ್ತಾ ನಿಮಗೆ? ನೆನಪು ಶಕ್ತಿ ಭಯಂಕರ ಜಾಸ್ತಿ ಇವರಿಗೆ. ಈ ಕಣ್ಣು ಕಾಣದಿರೋರು, ಕಿವಿ ಕೇಳದಿರೋ ಇವರಿಗೆಲ್ಲ ಮೈಂಡ್ ಭಯಂಕರ ಶಾರ್ಪ್ ಇರುತ್ತೆ, ಅವರಿಗೆ ನೆನಪು ಶಕ್ತಿ ಜಾಸ್ತಿ. ಆಗ ಈ 3.5 ವರ್ಷದಿಂದ ಈ ದಾರಿಯಲ್ಲಿ ಯಾರೆಲ್ಲ ಮಾತಾಡಿಕೊಂಡು ಹೋಗಿದೆ ಅದೆಲ್ಲವೂ ಕೂಡ ಇವನ ಕಂಪ್ಯೂಟರಲ್ಲಿ ಫೀಡ್ ಆಗಿದೆ. ಯಾರ್ದು? ಬರ್ತಮ್ಮ ಇದು. ಯಾರೆಲ್ಲ ಮಾತಾಡಿಕೊಂಡು ಹೋಗಿದೆ ಅವನು ಬೇಕಾದರೆ ಕೇಳಿ, ಯಾವ ಡೇಟಲ್ಲಿ ಮಾತಾಡಿದ್ರು ಅವನು ಹೇಳ್ತಾನೆ. ಅದು ಬೇರೆ ಇಲ್ಲಿ ಕೆಲಸ ಏನಿಲ್ವಲ್ರಿ, ಬೇರೆ ಏನು ಕೆಲಸ ಇಲ್ವಲ್ಲ. ಯಾರೆಲ್ಲ ಎಷ್ಟು ದಿನ ಹೋದ್ರು ಎಲ್ಲ ಮಾತಾಡ್ಕೊಂಡು ಹೋದ್ರು, ಇದೆಲ್ಲ ತಿಳ್ಕೊಳ್ಳೋದಿಲ್ಲ ಅವರು. ಇನ್ನು ಇದರೊಳಗಡೆ ಬಿತ್ತ ಇಲ್ವ ಅಂತ ಗೊತ್ತಾಗೋದು ಹೆಂಗೆ? ಅವನಿಗೆ ಗೊತ್ತಾಗಲ್ಲ. ಕಿವಿಯಲ್ಲಿ ಸೌಂಡ್ ಕೇಳಿದ್ರೆ ಕಾಯಿನ್ ಬಿತ್ತು ಅಂತ ಗೊತ್ತಾಗ್ಬೋದು, ಅಷ್ಟೇ ಬಿಟ್ಟರೆ ಎಷ್ಟು ಹಾಕಿದ್ದಾರೆ, ಯಾರು ಹಾಕಿದ್ದಾರೆ ಅಂತ ಗೊತ್ತಿಲ್ಲ. ಆದರೆ ಮಾತಾಡೋ ಶಬ್ದ ಕೇಳ್ತಿದ್ದು. ಆಗ ದಾವೀದನ ಕುಮಾರರಂತೆ ಅವರ ಬಗ್ಗೆ ಜನ ಆಡಿಕೊಳ್ತಾ ಇದ್ದಾರೆ ಅಂತ ಈ ದಾರಿಯಲ್ಲಿ ಹೋಗೋರು ಮಾತಾಡಿಕೊಂಡು ಹೋಗುವುದನ್ನು ಇವನು ಕೇಳಿಕೊಂಡ. ಆದ್ದರಿಂದ ಇವನು ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು ಎಂದು ಕೂಗಿ ಹೇಳಿದ. ಈ ಕೂಗಿ ಹೇಳಿದಾಗ ಮುಂದೆ ಹೋಗ್ತಾ ಇದ್ದಂಥ ಜನಮಂಡಳಿ, ಯಾವ ಮಂಡಳಿ? ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗೋಣ. ಮುಂದೆ ಹೋಗ್ತಾ ಇದ್ದಂಥ ಸಭಾ ಮಂಡಳಿ, ಮುಂದೆ ಹೋಗ್ತಾ ಇದ್ದಂಥ ಚರ್ಚು ಮಂಡಳಿ, ಹಂಗೆಲ್ಲ ಹೇಳಿದ್ರೆ ಬೇಗ ಅರ್ಥ ಆಗ್ತದೆ. ಇನ್ನೊಂದು ಮುಂದಕ್ಕೆ ಹೋದರೆ ಮುಂದೆ ಹೋಗ್ತಾ ಇದ್ದ ವಿಶ್ವಾಸ ಮಂಡಳಿ, ಇನ್ನು ಬೇಕಾದರೆ ಮುಂದೆ ಹೋಗ್ತಾ ಇರುವಂಥ ಆತ್ಮೀಕರೆಂದು ಹೇಳಿಕೊಳ್ಳುವಂಥ ಸಂಘದ ಸಂಸ್ಥೆಯ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪ್ರೆಸಿಡೆಂಟು, ಆಮೇಲೆ ಖಜಾಂಜಿ ಎಲ್ಲರೂ ಸೇರಿಕೊಂಡು ಹೇಳಿದ್ರು, ಏಯ್ ನೀನು ಯಾವಲ್ಲ ಯೇಸುವಿನ ಹೆಸರು ಹೇಳಕ್ಕೆ? ಚುಪ್ ರಹೋ, ಮಾತಾಡೋಂಗಿಲ್ಲ ಇಲ್ಲಿ. ಯಾಕೆ ಬರ್ತಾ ಇರೋದು ಯಾರು ಗೊತ್ತಾ ನಿನಗೆ? ಯಾರು? ನಮ್ಮ ಕಡೆಯವರು. ಯಾವ ಕಡೆಯವರು? ನಮ್ಮ ಕಡೆಯವರು.
ಇವರು ಯಾವ ಕಡೆ? ಹೇ ಪಾಪಿ, ಮಾತಾಡಂಗಿಲ್ಲ. ದೊಡ್ಡವರು ಬರ್ತಾ ಇದ್ದಾರೆ, ನಾವೇ ಅವರ ಮುಂದೆ ಮಾತಾಡ್ತಿಲ್ಲ, ನೀನು ಅವನ ಕಿರ್ಚಕ್ಕೆ? ನಾವೇ ಅವರ ಮುಂದೆ ಮಾತಾಡಲ್ಲ, ನೀವೇ ಯಾರು ಮಾತಾಡಕ್ಕೆ? ನಾವು ಯಾಕೆ ಮಾತಾಡ್ತಿಲ್ಲ ಅಂತ ಹೇಳಿದ್ರೆ ನಮಗೆ ಮಾತು ಬರ್ತಾ ಇಲ್ವಲ್ಲ. ಈಗ ನಮ್ಮ ಬಾಯಿಯೆಲ್ಲ ಕಟ್ಟಿ ಹಾಕಿ ವರ್ಷ ಅಷ್ಟೇ ಆಯಿತು, ನಾವು ಹಿಂಗೆ ಕೂತಿದ್ದೀವಿ. 7 ವಾರ ಮುಂದೆ ನೋಡೋರ ಮುಂದೆ ನಾವು ಬಾಯಿ ತೆರೀತೇವೆ. ಯಾಕೆ? ಯಾರಾದರೂ ಯೇಸು ಸ್ವಾಮಿ ಹೆಸರು ಕೂಗಿದರೆ ಸಾಕು 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 ಸಾಕು, ಅಷ್ಟು ಸಾಕು, ಜಾಸ್ತಿ ಎಲ್ಲ ನೀನು ಆರಾಧನೆ ಮಾಡಬೇಡ. ಸ್ಟಾಪ್ ಸ್ಟಾಪ್ ಸ್ಟಾಪ್. ಬರ್ತೀವಿ. ಒಂದು ಕಾರ್ಯ ತೀರ್ಮಾನ ಮಾಡಿದ, ಸತ್ತರೆ ಸಾಯಬೇಕು, ಬದುಕಿದ್ರೆ ಬದುಕಬೇಕು. ಸತ್ತರೆ ಸಾಯಲಿ, ಬದುಕಿದ್ರೆ ಬರೀ ಇವರು ಹೊಡೆದು ಕೊಂದರೂ ಪರವಾಗಿಲ್ಲ, ಏನಾದ್ರು ಒಂದು ತೀರ್ಮಾನ ಇವತ್ತು ಮಾಡೇ ಬಿಡೋಣ. ಕೂತು ಕೂತು ಸುಸ್ತಾಯಿತು, ಭಿಕ್ಷೆ ಊಟ ತಿಂದು 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 ಸಾಕಾಯಿತು. ಇನ್ನಾದರೂ ದುಡಿದು ತಿನ್ನೋಕ್ಕೆ ಒಂದು ಅವಕಾಶ ಸಿಗ್ತಾ ನೋಡ್ತೀನಿ ಅಂತ ಹೇಳ್ಬಿಟ್ಟು ಇವನು ತೀರ್ಮಾನ ಮಾಡಿಬಿಟ್ಟ. ಹೆಂಗೂ ಇವರು ಕಿರಿಚಬಾರ್ದು ಅಂತ ಹೇಳಿದ್ರಲ್ಲ, ಇವನು ಲೌಡ್ ಸ್ಪೀಕರ್ ಮತ್ತೆ ಆನ್ ಮಾಡಿಬಿಟ್ಟ. ಫಸ್ಟ್ ಲೌಡ್ ಸ್ಪೀಕರ್ ಆನ್ ಮಾಡಲಿಲ್ಲ, ಹಂಗೆ ಕೂಳಾಗಿ ಹೇಳಿ ಕೂಗಿದ. ಬಾಯಿ ಮುಚ್ಚು ಕೂತ್ಕೋ ಅಂತ ಹೇಳಿದ ಕೂಡಲೇ ಇವನ ಸ್ಪೀಕರ್ ಆನ್ ಮಾಡಿಬಿಟ್ಟ. ಭಯಂಕರ ಶಬ್ದವಾಗಿ ಕಿರಿಚಿಬಿಟ್ಟ ಅವನು. ಇವರ ಅನಿಸಿಕೆ ಏನು ಗೊತ್ತಾ? ಈ ಒಟ್ಟಿಗೆ ನಡೀತಾ ಇದ್ದಂಥ ಈ ಸಂಘ, ಗುಂಪು, ಚರ್ಚು, ಸಭೆ, ವಿಶ್ವಾಸಿಗಳು, ಇವರದೆಲ್ಲ ಯೋಚನೆ ಏನು ಗೊತ್ತಾ? ಸಮಯನು ಮೈಂಡ್ ಮಾಡಲ್ಲ, ಇವನು ಸುಮ್ಮನೆ ಮಾತಾಡ್ಕೊಂಡು ಹೋಗಲಿ, ಅವನು ಬಿಡಿ. ಇವರಿಗೆ ಎಲ್ಲಿಗೆ ಹೋಗ್ತಾ ಇರೋದು? ಈಗ ಹೋಗ್ತಾ ಇರೋದು ಎಲ್ಲಿಗೆ? ಶಿಲುಬೆಗೆ ಹಾಕಲ್ಪಡ್ಲಿಕ್ಕೆ ಸಮಯ ಆಯಿತು. ಈಗ ಯೆರೂಸಲೇಮಿಗೆ ಹೋಗ್ತಾ ಇದ್ದಾರೆ. ಇಲ್ಲಿ ಇನ್ನು ಇದರ ಮಧ್ಯದಲ್ಲಿ ಇನ್ನು ಸೌಖ್ಯ ಮಾಡೋಕ್ಕೆ, ಬಿಡುಗಡೆ ಮಾಡೋಕ್ಕೆ, ಕಣ್ಣು ಕೊಡೋಕ್ಕೆಲ್ಲ ಇಲ್ಲಿ ಟೈಮ್ ಉಂಟಾ? ಇಲ್ಲ. ಯೇಸು ಸ್ವಾಮಿ ಫುಲ್ ಟೆನ್ಷನಲ್ಲಿ ಇರ್ತಾರಲ್ರಿ. ಯೇಸು ಈಗ ಫುಲ್ ಟೆನ್ಷನ್ ಇರ್ತಾರೆ. ಈಗ ಇಲ್ಲ, ಇದೆಲ್ಲ ಮುಟ್ಟಕ್ಕೆ ಇರುವಂಥ, ಈಗ ಇದೆಲ್ಲ ಈ ಕೇಸಲ್ಲಿ ಈಗ ಅಟೆಂಡ್ ಮಾಡೋಕ್ಕಾಗಲ್ಲ. ಇವರ ಯೋಚನೆ. ಯೇಸು ಕ್ರಿಸ್ತನ ತಿರುಗಿ ನಿಂತು ಕೇಳಿದ, ಕರಿಯವ್ರನ್ನ ಬೇಡ ಸ್ವಾಮಿ, ಸರಿ ಇಲ್ಲ ಅವನು. ಕರ್ಕೊಂಡು ಬಾ ನೀನು. ಸರಿ ಇಲ್ಲ ಅಂತ ತೀರ್ಮಾನ ಮಾಡೋಕ್ಕೆ ನೀನು ಯಾರು? ಅವನು ಸರಿ ಉಂಟೋ ಇಲ್ಲೋ ಅಂತ ತೀರ್ಮಾನ ಮಾಡಲಿಕ್ಕೆ ನೀನು ಯಾರು? ನಾನಿಲ್ವಾ? ಬಂದ ಸ್ವಾಮಿ ಒಂದು ಪ್ರಶ್ನೆ ಕೇಳಿದ, ಏನು ಬೇಕು? ಏನು ಬೇಕು? ಕಣ್ಣು ಬೇಕು. ಆಯಿತು, ಅಷ್ಟೇ ತಾನೇ? ಹಾಂ, ನಿನ್ನ ನಂಬಿಕೆಯಾಗಿ ನಿನಗೆ ಕಣ್ಣು ಬರಲಿ. ಈಗ ಬಂತ? ಕಣ್ಣು ಬಂತ? ಬಂತು. ಅವನೇನು ಮಾಡಿದ? ಯೇಸುವಿನಿಂದ ಹೋದ. ಈಗ ಇವರು ಯೇಸುವಿನ ಹಿಂದೆ ಹೋಗುವಾಗ ಇಲ್ಲಿಂದ ಯೆರೂಸಲೇಮಿನವರೆಗೆ ಒಟ್ಟಿಗೆ ಹೋಗಿರ್ತಾರಲ್ಲ ಇವರೆಲ್ಲ. ಆಗ ಈ ಬೈದವರೆಲ್ಲ ಇವರ ಮುಖ ನೋಡುವಾಗ ಹೆಂಗೆ ಇರ್ಬೋದು? ಅವರ ಮುಖದ ಶೇಪ್ ಆಲೋಚನೆ ಮಾಡಿ ನೋಡಿ. ಬಾಯಿ ಮುಚ್ಚಿ ಕೂತ್ಕೊಳ್ಳ ಅಂತ ಹೇಳಿದವರು ಈಗ ಇವರೊಟ್ಟಿಗೆ ಇದ್ದಾರೆ ತಾನೆ, ಅವರೇನು ಬಿಟ್ಟು ಹೋಗಿಲ್ಲಲ್ಲ. ಈಗ ಅವರು ಹಿಂಗೆ ತಿರುಗಿ ನೋಡುವಾಗ ಇವನು ಯೇಸುಸ್ವಾಮಿ ಒಟ್ಟಿಗೆ ನಿಂತು ಮಾತಾಡ್ತಾ ಇದ್ದಾನೆ, ನಡೀತಾ ಇದ್ದಾರೆ. ಇವನ ಮುಖ ನೋಡುವಾಗ ಅವರಿಗೆ ಮುಖಕ್ಕೆ ಉಳಿ ಹಿಂಡಿದಂಗೆ ಆಗಿಬಿಡ್ತದೆ. ಸಪ್ಪೆಗೆ ಆಯ್ತದು. ಆಮೇಲೆ ಅವರನ್ನು ಬಿಟ್ಟು ಇವರು ಹಿಂದೆ ಹೋಗ್ತಾರೆ. ಆ ಕಡೆ ಇವನು ನೋಡಲಿಕ್ಕೆ ಕೆಪಾಸಿಟಿ ಇಲ್ಲಲ್ಲ, ಫೇಸ್ ಮಾಡೋಕ್ಕಾಗ್ತಾ ಇಲ್ಲ, ಅದಕ್ಕೆ ಹಿಂದೆ ಹೋಗ್ತಾರೆ. ಹಂಗೆ ಹಿಂದೆ ಹೋಗಿ ಒಂದು ದಿವಸ ಚರ್ಚ್ ಬಿಟ್ಟು ಹೋಗ್ಬಿಡ್ತಾರೆ. ದೇವರ ಮಕ್ಕಳು ಹಿಡುವ ಒಂದೊಂದು ಸ್ಟೆಪ್ ಕೂಡ, ಒಂದೊಂದು ಹೆಜ್ಜೆ ಕೂಡ ಬಹಳ ಜ್ಞಾನದಿಂದ, ವಿವೇಕದಿಂದ, ಗೌರವದಿಂದ, ಭಕ್ತಿಯಿಂದ, ಪವಿತ್ರಾತ್ಮನ ನಡೆಸುವಿಕೆಯಿಂದ ಆಗಿರಬೇಕು. ಒಂದು ಮನುಷ್ಯನಿಗೆ ಸೌಖ್ಯ ಮಾಡಬೇಕು ಅಂತ ಯೇಸು ಕ್ರಿಸ್ತನು ತೀರ್ಮಾನ ಮಾಡಿದರೆ ಅದನ್ನು ಯಾರು ತಡೀತಾರೆ? ಯಾರು ತಡೀತಾರೆ? ಯಾರು ತಡೆಯೋಕ್ಕೆ ಸಾಧ್ಯ? ಇನ್ನು ನಾವು ತಡೆಯೋಕ್ಕೆ ಹೋದರೆ ದೇವರ ಕೆಲಸ ದೇವರು ನಿಲ್ಲಿಸಿಬಿಡ್ತಾರ? ಇಲ್ಲ, ಅವನು ಮಾಡೇ ಮಾಡ್ತಾನೆ. ನಷ್ಟ ಯಾರಿಗೆ? ಅವನಿಗಲ್ಲ, ನಮಗೆ. ನನ್ನ ಮೇಲೆ ದೇವರಿಗಿದ್ದಂಥ ಗೌರವ ಕಡಿಮೆ ಆಯಿತು, ನನ್ನ ಮೇಲೆ ದೇವರಿಟ್ಟ ನಿರೀಕ್ಷೆ ಕಡಿಮೆ ಆಯಿತು, ದೇವರು ನನ್ನ ಕುರಿತಾಗಿಟ್ಟ ಆಲೋಚನೆ ಎಲ್ಲ ಕುಂದಿ ಹೋಗ್ತದೆ. ನಾನು ದೇವರ ಮುಖ ನೋಡಲಿಕ್ಕೆ ಮನಸ್ಸಿಲ್ಲದೆ, ದೇವರ ಹತ್ರ ಬಂದು ನಿಂತುಕೊಳ್ಳೋಕ್ಕೆ ಯೋಗ್ಯತೆ ಇಲ್ಲದೆ ನಾನು ಹಿಂದೆ ಸರಿದು ಆತ್ಮೀಯತೆಯಲ್ಲಿ ನಾನು ಸತ್ತು ಹೋಗಿಬಿಡ್ತೀನಿ.
ಒಂದೇ ಒಂದು ಬಾಯಿ ಮಾತಿನಿಂದ ನಡೆದಂಥ ಘಟನೆ ಇದು. ಒಂದೇ ಒಂದು ಮಾತಿನಿಂದ ನಡೆದಂಥ ಘಟನೆ. ಕಿರುಚುವನು ಕಿರುಚಲಿ ಯಾಕೆ? ನಮಗೆ ಯೇಸು ಸ್ವಾಮಿಯ ಕೇಳಕ್ಕೆ ಇಷ್ಟ ಇದ್ದರೆ ನಾವು ಯಾಕೆ ಸುಮ್ಮನೆ ಮಾತಾಡಬೇಕು? ನಾವು ಮುಂದಕ್ಕೆ ಹೋಗಬೇಡ ಅಂತ ಹೇಳ್ಬಿಟ್ಟು ಇವರು ಮುಂದೆ ಸರಿದಿದ್ದರೆ ಇವರಿಗೆ ಗೌರವವಾಗಿರ್ತಿರ್ಲಿಲ್ವಾ? ಇವರಿಗೆ ಆಶೀರ್ವಾದ ಬರ್ತಿರ್ಲಿಲ್ವಾ? ಆಗ ಇವರೆಲ್ಲರೂ ಸೇರಿ ಅವನ ಬಾಯಿ ಮುಚ್ಚಕ್ಕೆ ನೋಡಿದಾಗ ದೇವರಂತೂ ತನ್ನ ಕಾರ್ಯವನ್ನು ತಾನು ಮಾಡದೆ ದೇವರು ಬಿಡಲ್ಲ. ಅವರ ಕೆಲಸ ಅವರು ಮುಗಿಸ್ತಾರೆ. ಅಡ್ಡಗಾಲ ಹಾಕಿದರೆ ನಮಗೆ ಸಮಸ್ಯೆ ಆಗ್ತದೆ. ದೇವರ ಕೆಲಸಕ್ಕೆ ಯಾವನಾದರೂ ಅಡ್ಡಗಾಲ ಹಾಕಿದರೆ ಅವನಿಗೆ ನಷ್ಟ ಬರುತ್ತದೆ. ದೇವರ ಕೆಲಸ ಅಂತೂ ದೇವರು ಮಾಡಿ ಮುಗಿಸದ ಹೊರತು ತನ್ನ ಹಸ್ತವನ್ನು ಹಿಂದಕ್ಕೆ ತೆಗೆಯಲ್ಲ. ಯಾವ ಸೇವೆಗೆ ಕೈ ಹಾಕಿ ನೋಡಿ ನೀವು, ಯಾವ ಒಂದು ಸೇವೆ ಮಾಡಬೇಕು ಅಂತ ದೇವರ ಆತ್ಮ ಮಾತಾಡಿ ನೀವು ಕೈ ಹಾಕಿ ನೋಡಿ, ಅಯ್ಯೋ, ಅನುಕೂಲ ಇರುವುದಕ್ಕಿಂತಲೂ ಪ್ರತಿಕೂಲ ಇರುವವರೇ ಜಾಸ್ತಿ ಇರ್ತಾರೆ. ಅದು ಎಲ್ಲ ಕಡೆಗಳಲ್ಲಿ ಸರ್ವಸಾಧಾರಣ. ಅದು ಇವತ್ತು ನೆನ್ನೆ ಬಂದಿದ್ದು ಅಲ್ಲ, ಅದು ಆವತ್ತಿನಿಂದಲೇ ಬಂದಿದ್ದು. ಅದೆಲ್ಲ ಬರುವಾಗ ಒಂದು ಕಾರ್ಯ ತಿಳ್ಕೊಳ್ಬೇಕು, ನಮಗೆ ಯಾರೆಲ್ಲ ಅಡ್ಡಗಾಲ ಹಾಕಿದರೂ ಕೂಡ ನಮಗೆ ದರ್ಶನ ಕೊಟ್ಟ ದೇವರು ನಮ್ಮೊಟ್ಟಿಗಿದ್ದರೆ ನಮ್ಮ ಕೆಲಸ ಮುಗಿಯವರೆಗೆ ಅವನ ಹಸ್ತ ನಮ್ಮ ಮೇಲಿಂದ ತೆಗೆಯಲ್ಲ. ಆದರೆ ಅಡ್ಡಗಾಲ ಹಾಕುವವರ ಜೀವಿತ ಅಯ್ಯೋ ಏನೆಂದು ಹೇಳಲಿ. ಆಲೆಲೂಯ, 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 ಆಲೆಲೂಯ. ಈಗ ಸುವರ್ಣ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳುವುದಕ್ಕೆ ಬೇಕಾಗಿ ಹೇಗೆ ಸ್ಪಂದಿಸಬೇಕು ಎಂಬುದನ್ನು ಒಂದು 2, 3, 4 ವಿಷಯಗಳನ್ನು ಮಾತಾಡಿಕೊಂಡು ನಮಗೆ ಮುಂದಕ್ಕೆ ಹೋಗೋರಾಗಿರೋಣ. ಆಮೆನ್. ಆಲೆಲೂಯ, ಆಲೆಲೂಯ. ಬರ್ತಿಮಾಯಿಯ ಜೀವನದ ಅದ್ಭುತದ 1ನೆಯ ಹೆಜ್ಜೆ ಏನಾಗಿತ್ತು? ಪ್ಯಾಸೇಜ್ ಓದಿರಲ್ಲ ನಾವೀಗ. ಒಂದು ಫಸ್ಟ್ ಸ್ಟೆಪ್ಪು ಸಮಯನ ಫಸ್ಟ್ ಸ್ಟೆಪ್ ಏನು? ಯೇಸು ಸ್ವಾಮಿಯ ಬಗ್ಗೆ ಕೇಳಿದ. ಹೆಸರ್ನೋ 2, ಯೇಸು ಸ್ವಾಮಿಯ ಬಗ್ಗೆ ಕೇಳಿದ ಕೂಡಲೇ ಯೇಸು ಸ್ವಾಮಿಯನ್ನ ಕೂಗಿದ. ಸುವರ್ಣಾವಕಾಶ ಸದುಪಯೋಗ ಪಡಿಸಬೇಕಾದ್ರೆ ನಾವು ಇಡಬೇಕಾದಂಥ ಹೆಜ್ಜೆಗಳು: 1, ದೇವರ ಬಗ್ಗೆ ಕೇಳಿದ್ದೀವಿ. 2, ದೇವರನ್ನು ಕರಿತೀವಿ. 3, ದೇವರ ಬಳಿಗೆ ನಡೀತೀವಿ. 4, ದೇವರ ಹತ್ರ ಮಾತಾಡ್ತೀವಿ. 5, ಅದ್ಭುತ ಹೊಂದಿಕೊಳ್ತೀವಿ. 6, ಅವನ ಹಿಂದೆ ಹೋಗ್ತೀವಿ. ಇದರಲ್ಲಿ ಒಂದು ವಿಷಯ ಏನು ಗೊತ್ತಾ? ಈ ಯೆರಿಕೋದ ಪಟ್ಟಣದ ಬಾಗಿಲಲ್ಲಿ ಬಂದಾಗ ಯೇಸು ಸ್ವಾಮಿ ಬರ್ತಿಮಾಯಿಯನ್ನು ಕಂಡಿರ್ಬೋದು. ನೆನ್ನೆ ಮಾತಾಡಿದ ಹಾಗೆ ಯೆರಿಕೋ ಎಲ್ಲಿಗೆ ಹೋಗ್ತಾ ಇದ್ದಾರೆ ಯೇಸು ಸ್ವಾಮೀಗ? ಯೆರೂಸಲೇಮ್ ಪಟ್ಟಣಕ್ಕೆ ಹೋಗ್ತಾ ಇದ್ದಾರೆ. ಇದು ಯಾವ ಯಾತ್ರೆ? ಕೊನೆ ಯಾತ್ರೆ. ಇನ್ನು ದೇಹದಾರಿಯಾಗಿ ಯೇಸು ಕ್ರಿಸ್ತನು ಇನ್ನು ಈ ಮಾರ್ಗದಲ್ಲಿ ಯಾವತ್ತೂ ಕಾಣಲ್ಲ. ದೇಹದಾರಿಯಾಗಿ, ಶರೀರಧಾರಿಯಾಗಿ ಕ್ರಿಸ್ತನು ಇನ್ನು ಈ ಮಾರ್ಗದಲ್ಲಿ ಯಾವತ್ತೂ ಕೂಡ ಬರೋದಿಲ್ಲ. ಯೇಸು ಕ್ರಿಸ್ತನ ಶರೀರಧಾರಿಯಾಗಿರುವಂಥ ಕೊನೆಯ ಪ್ರಯಾಣ ಯೆರಿಕೋ ಮಾರ್ಗವಾಗಿ. ಈ ಮಾರ್ಗದಲ್ಲಿ ಇವತ್ತು ಏನೆಲ್ಲ ನಡೀತದೋ ಅದು ಲಾಸ್ಟ್ ಚಾನ್ಸು. ಆಮೇನ್. ಈ ಚಾನ್ಸ್ ಯಾರೆಲ್ಲ ಉಪಯೋಗಿಸ್ತಾರೋ ಅವರೆಲ್ಲ ಬದುಕಿಕೊಳ್ತಾರೆ. ಆಮೇನ್. ಹಾಗೆ ಬದುಕಿಕೊಂಡ ವ್ಯಕ್ತಿಗಳಲ್ಲಿ ಒಬ್ಬ ವ್ಯಕ್ತಿ ಈ ಬರ್ತಿಮಾಯಿ ಯೇಸು ಕ್ರಿಸ್ತನನ್ನು ನೋಡಿದು ಆ ಸಮಯದಲ್ಲಿ ಆದರೂ ಕೂಡ ಯೇಸು ಕ್ರಿಸ್ತನು ಯೂದಾಯದಿಂದ, ಗಲಿಲಾಯದಿಂದ ಯೆರೂಸಲೇಮಿನ ಕಡೆಗೆ ಹೊರಟಾಗಲೇ ಯಾರನ್ನು ನೋಡ್ತಾ ಇದ್ದಾರೆ? ಬರ್ತಿಮಾಯಿಯನ್ನು ಯೇಸು ಸ್ವಾಮಿ ನೋಡ್ತಾ ಇದ್ದಾನೆ. ಕಾರಣ, ಇದೇ ಮಾರ್ಗದಲ್ಲಿ ಹೋಗಬೇಕು ಎಂದು ಯೇಸು ಸ್ವಾಮಿ ತೀರ್ಮಾನ ಮಾಡಲಿಕ್ಕೆ ಕಾರಣ ಈ ರೂಟಲ್ಲಿ ಸೇವೆ ಇತ್ತು. ಈ ಮಾರ್ಗದಲ್ಲಿ ಸೇವೆ ಇತ್ತು. 1, 2 ಅಲ್ಲ, ಮುಂದಕ್ಕೆ ಉಂಟಲ್ಲ, ಕಾಣ್ತಾ ಇದೆಯಲ್ಲ. ಇನ್ನೊಬ್ಬ ಬರ್ತಾನಲ್ಲ, ಉದ್ದ ಇರುವಂಥ ಒಂದು ಮನುಷ್ಯ. ಉದ್ದ ಇಲ್ವಾ? 19ನೇ ಅಧ್ಯಾಯದಲ್ಲಿ ಇನ್ನೊಬ್ಬ ಇದ್ದಾನಲ್ಲ, ಭಯಂಕರ ಉದ್ದ ಜಾಸ್ತಿ ಇರುವುದು, 9.5 ಅಡಿ ಉದ್ದದ ಒಬ್ಬ ಮನುಷ್ಯ ಇದ್ದಾನಲ್ಲ. ಯಾರೋ ಉದ್ದ ಕಡಿಮೆ ಇರುವವನು ಜಕ್ಕಾಯನು. ಸೇವೆ ಇತ್ತು. ಆದ್ದರಿಂದ ಕೊನೆಗೆ ಶಿಲುಬೆಗೆ ಹೋಗುವಾಗಲೂ ಕೂಡ ಹೋಗುವ ಮಾರ್ಗದಲ್ಲಿ ತನ್ನಗೆ ಕೊಟ್ಟ ಕೆಲಸವನ್ನು ಪೂರ್ತಿಗೊಳಿಸಿಕೊಂಡು ಹೋಗೋಣ ಅಂತ ಹೇಳಿಕೊಂಡು ಆ ಮಾರ್ಗದಲ್ಲಿ ಬರ್ತಾ ಇದ್ದಾರೆ. ಆ ಮಾರ್ಗದಲ್ಲಿ ಹೊರಡೋದಕ್ಕಿಂತ ಹಿಂದಿನ ದಿವಸ ರಾತ್ರಿಯೇ ತಂದೆಯಾದ ದೇವರು ಯೇಸು ಸ್ವಾಮಿಗೆ ಹೇಳಿದ್ದಾರೆ, ನೀನು ನಾಳೆ ಯೆರಿಕೋ ಮಾರ್ಗದಲ್ಲಿ ಹೋಗಲೇಬೇಕು. ಸುಕಾರ್
ಶಮರಿಯದಲ್ಲಿ ಹಾದು ಹೋಗಲೇಬೇಕು, ನೀನು ಈ ಎರಿಕೋದಲ್ಲಿ ಹಾದು ಹೋಗಲೇಬೇಕು. ಯಾಕೆ ಅಪ್ಪ ಅಂತ ಯೇಸು ಕೇಳ್ತಾ ಇದ್ದಾರೆ. ಹೋಗು, ದಾರಿಯಲ್ಲಿ ನಿನಗೋಸ್ಕರ ಕಾಯ್ತಾ ಇದ್ದಾರೆ ಒಬ್ಬರು. ನೀನು ಕಾಣದೇ ಇರುವ ಕಣ್ಣುಗಳಲ್ಲ, ನಿನ್ನನ್ನು ನೋಡುವ ಒಂದು ಕಣ್ಣು ಇದೆ. ನೀನು ತಿಳಿಯದೇ ಇರುವ ಕಾರ್ಯಗಳಿಗಿಂತಲೂ ನಿನ್ನನ್ನು ತಿಳಿಯುತ್ತಿರುವ ಒಬ್ಬನಿದ್ದಾನೆ. ನಿನ್ನ ಜೀವನವನ್ನು ತಿರುಗಿ ನೋಡುವಾಗ ನೀನು ಯಾವತ್ತೂ ಕೂಡ ಎದುರು ನೋಡದೆ ಇದ್ದ ಸಮಯದಲ್ಲಿ ನಿನ್ನ ಜೀವನವನ್ನು ಹುಡುಕಿಕೊಂಡು ಬಂದ ಯೇಸು ಸ್ವಾಮಿಯ ಆಮೇಲೆ ಆ ಯೇಸು ಸ್ವಾಮಿಯನ್ನಲ್ವಾ ನೀವತ್ತು ಆರಾಧನೆ ಮಾಡ್ತಾ ಇರೋದು. ನಿಮಗೆ ಬಯಸಿಕೊಂಡಿದ್ದ ಸಮಯದಲ್ಲಿ ಅಲ್ಲ, ನೀವು ಅನಿರೀಕ್ಷಿತವಾಗಿದ್ದಾಗ ಯಾರೋ ಹೇಳಿದರು, ಒಬ್ಬ ದೇವರಿದ್ದಾನೆ, ಸೌಖ್ಯ ಮಾಡುವವನು, ಬಿಡುಗಡೆ ಮಾಡುವವನು, ಸ್ವಸ್ಥ ಮಾಡುವವನು, ಕಣ್ಣೀರು ಒರೆಸುವವನು ಎಂದು ಹೇಳಿದಾಗ ಅವನ ಸ್ವರಕ್ಕೆ ಕಿವಿಗೊಟ್ಟು ನೀನು ಸ್ಪಂದಿಸಿದಾಗ, ಪಾಸಿಟಿವ್ ಆಗಿ ನೀನು ಸ್ಪಂದಿಸಿದಾಗ ನಿನ್ನ ಜೀವನಕ್ಕೆ ಯೇಸು ಕ್ರಿಸ್ತನ ಪ್ರವೇಶವಾಯಿತು. ಆ ಪ್ರವೇಶ ಆದುದರಿಂದಲೇ ಇವತ್ತು ಈ ಆಲಯದೊಳಗಡೆ ನೀವು ಕರ್ತನನ್ನು ಆರಾಧಿಸ್ತಾ ಇದ್ದೀರಿ. ಈ ಕೆಲವರಿಗೆ ದೇವರ ಪ್ರವೃತ್ತಿ ಕಾಣಲಿಕ್ಕೆ ಪ್ರಾಬ್ಲಮ್ ಏನು ಗೊತ್ತಾ, ತಡೆ ಏನು ಗೊತ್ತಾ? ಕ್ರಿಸ್ತನ ಬಗ್ಗೆ ಕೇಳಿದ ಕೂಡಲೇ ಬರ್ತಿಮ ಏನು ಮಾಡಿದ? ಯೇಸುವಿನ ಬಗ್ಗೆ ಕೇಳಿದ ಕೂಡಲೇ ಬರ್ತಿಮ ಏನು ಮಾಡಿದ? ಶಬ್ದವಾಗಿ ಕೂಗಿಬಿಟ್ಟ. ಕೂಗಿದ ಸಮಯದಲ್ಲಿ ಪರಿಸರ, ವಾತಾವರಣ, ಅಟ್ಮಾಸ್ಫಿಯರು, ಒಟ್ಟಿಗಿರುವವರು ಯಾರು ಕೂಡ ಅನುಕೂಲ ಮಾಡಲಿಲ್ಲ. ಅವರು ಯಾರು ಕೂಡ ಅನುಕೂಲ ಇಲ್ಲ. ಆಗ ಒಂದೇ ಒಂದು ಕೂಗಿಗೆ ಇವನು ಏನು ಮಾಡ್ಬೋದಾಗಿತ್ತು? ಈಗ ಬಾಯಿ ಮುಚ್ಚಿ ಕೂತ್ಕೊಳ್ಬೋದಾಗಿತ್ತು. ಅಯ್ಯೋ ಇವರೆಲ್ಲ ತಲೆ ತಿಂದು ಬಿಡ್ತಾರೆ, ನಮಗೆ ಯಾಕೆ ಬೇಕಪ್ಪ ಅಂತ ಹೇಳಿಬಿಟ್ಟು ಇವನಿಗೆ ಸುಮ್ಮನೆ ಕೂರ್ಬೋದಾಗಿತ್ತು. ನೀನು ಕ್ರಿಸ್ತನನ್ನು ಪ್ರೀತಿಸಲಿಕ್ಕೆ ಶುರು ಮಾಡುವಾಗ, ನೀನು ಯೇಸು ಕ್ರಿಸ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳಲಿಕ್ಕೆ ನೀನು ಪ್ರಯತ್ನ ಪಡುವುದನ್ನು ನೋಡುವಾಗ ತಡೀಲಿಕ್ಕೆ ಭಯಂಕರವಾದ ಶಕ್ತಿಗಳು ನಿನ್ನ ಸುತ್ತ ನಿಂತಿರ್ತದೆ. ಭಯಂಕರವಾದಂಥ ಒಂದು ಗುಂಪು ಜನ ನಿನ್ನನ್ನೇ ದೃಷ್ಟಿ ಇಟ್ಟುಕೊಂಡು ನೀನು ಯಾವುದೇ ಕಾರಣದ ನೀನು ಬಯಸ್ತಿರುವಂಥ ಒಳಿತು ನಿನ್ನ ಮನೆಗೆ, ನಿನ್ನ ಕುಟುಂಬಕ್ಕೆ, ನಿನ್ನ ವೈಯಕ್ತಿಕ ಜೀವಿತಕ್ಕೆ, ನಿನ್ನ ಪ್ರಾರ್ಥನೆ ಮೇಲೆ, ನಿನ್ನ ಸೇವೆಯ ಮೇಲೆ, ನಿನ್ನ ಸಭೆಯೊಳಗಡೆ, ನಿನ್ನ ಮಕ್ಕಳ ಮೇಲೆ, ನಿನ್ನ ಆಸ್ತಿಪಾಸ್ತಿ ಮೇಲೆ, ನಿನ್ನ ದುಡಿಮೆಯ ಮೇಲೆ ಬರಬಾರ್ದು ಅಂತ ಹೇಳಿಬಿಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರುವಂಥ ಅನೇಕ ಶಕ್ತಿಗಳುಂಟು. ಆ ಶಕ್ತಿಗಳು ನಿನ್ನ ಬಾಯಿ ಮುಚ್ಚಿಸಿಬಿಡ್ತದೆ. ಮಾತಾಡ್ಕೂಡ್ದು, ಸ್ತೋತ್ರ ಹೇಳಂಗಿಲ್ಲ, ಶಬ್ದವಾಗಿ ಎಲ್ಲ ಸ್ತೋತ್ರ ಮಾಡಬೇಡ್ರಿ. ನಾವು ಪ್ರಾರ್ಥನೆ ಮಾಡೋ ನಮಗೂ ದೇವರು ಕೇಳಿ ಸಾಕಲ್ವಾ? ಯಾಕೆ ಕೈ ತಟ್ಟುತ್ತೀರೋ? ಚಪ್ಪಾಳೆ ಎಲ್ಲ ಜಾಸ್ತಿ ತಟ್ಟಬಾರ್ದು, ತುಂಬ ತಟ್ಟುದು ಯಾಕೆ? ಸಮಾಧಾನದಲ್ಲಿ ಆರಾಧನೆ ಮಾಡಿ, ಶಾಂತಚಿತ್ತರಾಗಿ ಆಮೇಲೆ ಆರಾಧನೆ ಮಾಡಿರಿ, ನಿಶಬ್ದವಾಗಿ ದೇವರನ್ನ ಆರಾಧನೆ ಮಾಡಿರಿ, ಎಲ್ಲ ಒಳ್ಳೆಯದು. ಆದರೆ ನೀನು ಕಿರುಚುವಾಗ ನಿನ್ನ ದೇಹಕ್ಕೆ ಆತ್ಮಿಕ ಬಲ ಬರ್ತದೆ. ಶಬ್ದವಾಗಿ ಆರಾಧನೆ ಮಾಡಿದವರಿಗೆ ಯಾರಿಗೂ ಕೂಡ ಗಂಟ್ಲು ಬಿದ್ದುವಾದ ಚರಿತ್ರೆ ಇಲ್ಲ ಬೈಬಲಲ್ಲಿ. ದೇವರನ್ನು ಕೂಗಿ ಕರೆದಂಥ ವ್ಯಕ್ತಿಗಳಿಗೆ ಯಾರಿಗೂ ಕೂಡ ಕಾಯಿಲೆ ಹಿಡಿದು ಮಲಗಿದಂತ ಬೈಬಲಲ್ಲಿ ಹೇಳ್ತಾ ಇಲ್ಲ. ಕೂಗಿ ಕರೆದವರಿಗೆಲ್ಲರಿಗೂ ಕೂಡ ರೋಗಗಳು ಸೌಖ್ಯ ಆಗಿದ್ದೇ ಹೊರತು ಇಲ್ಲದೆ ಇರುವ ರೋಗ ಬಂದ ಚರಿತ್ರೆ ಇಲ್ಲ. ನೀನು ಕರ್ತನಿಗೋಸ್ಕರ ಕೂಗಿದರೆ, ನೀನು ದೇವರಿಗೋಸ್ಕರ ಬಾಯಿ ತೆರೆದರೆ ನಿನ್ನ ದೇಹದಲ್ಲಿ ಬಾಧೆ ಬರಲಿಕ್ಕೆ ದೇವರು ಬಿಡೋದಿಲ್ಲ. ಆದರೆ ದೇವರಿಗೋಸ್ಕರ ಕೂಗುವವರ ಬಾಯಿ ಮುಚ್ಚಿಸಲಿಕ್ಕೆ ನೀನು ಪ್ರಯತ್ನ ಮಾಡಿದರೆ ಊರಲ್ಲಿ ಹೋಗುವ ಬಾಧೆ ಎಲ್ಲ ನಿನ್ನ ಮೇಲೆ ಬರ್ತದೆ. ಗೊತ್ತಾಗಿಲ್ಲ ಅದು? ಹೇಗೆ ಹೇಳಿದು ಗೊತ್ತಾಗಿಲ್ಲಲ್ಲ? ಕೆಲವರು ಬಾಯಿ ತೆರೆದು ಸ್ತೋತ್ರ ಮಾಡುವುದೂ ಇಲ್ಲ, ಪಕ್ಕದಲ್ಲಿ ಕೂತ್ಕೊಂಡವರಿಗೆ ಸ್ತೋತ್ರ ಮಾಡಲಿಕ್ಕೆ ಬಿಡುವುದೂ ಇಲ್ಲ. ಹಂಗೆ ಒಂದು ಒಳ್ಳೆ ಗುಣ ಇರುವಂಥ ಕೆಲವು ಜನ ಇದ್ದಾರೆ. ಅವರು ಬಾಯಿ ತೆರೆದು ಸ್ತೋತ್ರ ಮಾಡುವುದೂ ಇಲ್ಲ, ಪಕ್ಕದಲ್ಲಿ ಕೂತ್ಕೊಂಡು ಯಾರಾದರೂ ಒಂದು ಸ್ತೋತ್ರ ಮಾಡಿದರೆ ಅವರು ಅವ್ರು ಹಂಗೆ ಹೇಳ್ತಾ ಇರ್ತಾರೆ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಆಗ ಇವರು ತಟ್ಟಿಬಿಟ್ಟು ಅವರ ತಟ್ಟುವಾಗ ನೀನು ಒಂದು ಸ್ತೋತ್ರ ಹೇಳ್ತಾ ಇದ್ದು ಮತ್ತೆ 3 ಸ್ತೋತ್ರ ಹೇಳಬೇಕು. 2 ಆಯ್ಕೆ ಇದೆ ಪಕ್ಕದಲ್ಲಿ ಕೂತಿರುವವರಿಗೆ. ಒಂದ ಅಲ್ಲಿಂದ ಎದ್ದು ಹೋಗ್ಬೇಕು, ಇಲ್ಲ ನಿನ್ನಾಗಿ ಅವನು ಸ್ತೋತ್ರ ಮಾಡೋಕ್ಕೆ ಶುರು ಮಾಡಬೇಕು. ಅವನು ಇನ್ನು ಇಲ್ಲಿಂದ ಎದ್ದು ಬಿಟ್ಟು ಆ ಕಡೆ ಕೂತ್ಕೊಳ್ಳೋದಂತ ಅಲ್ಲಿ ಇರುವವರು ಈಗ 3 ಸ್ತೋತ್ರ ಹೇಳುತ್ತಾರೆ. ಇವರು ಒಂದು ಸ್ತೋತ್ರ ಹೇಳುವಾಗ ಇವರಿಗೆ ಗಲಿಬಿಲಿ ಆಗಿದೆಲ್ಲ, ಅವರ ಬಾಯಲ್ಲಿ 5 ಸ್ತೋತ್ರ ಬರ್ತಾ ಇದೆ. ಆಗ ಅಲ್ಲಿ ಹೋಗಿ ಕೂತ್ಕೊಂಡ್ರೆ ಸೂತು ಅದಕ್ಕಿಂತ ಇದೇ ಪರವಾಗಿ ಇಲ್ಲೇ ಬಂದರೆ ಒಳ್ಳೆದಿತ್ತಂತ. ಆಗ ಆ ಕಡೆ ಈ ಕಡೆ 2-3 ರೌಂಡ್ ಹೊಡೆದುಬಿಟ್ಟು 3ನೇ ಸಾರಿ ಅವನು ಬಂದುಬಿಟ್ಟು 4ನೇ ಸಾರಿ ಆದಾಗ ಅವನು ಹೇಳ್ತಾನೆ, ನಾವಿಬ್ಬರು ಒಟ್ಟಿಗೆ ಸ್ತೋತ್ರ ಮಾಡೋಣ. ತೆರೆಯದೇ ಇರುವಂಥ ಬಾಯಿಗಳನ್ನ ತೆರೆಸಲಿಕ್ಕೆ ನಮ್ಮ ದೇವರಿಗೆ ಸಾಮರ್ಥ್ಯ ಉಂಟು.
ಒಬ್ಬರು ಬಾಯಿ ಮುಚ್ಚಿ ಅಂತ ಹೇಳಿದ ಕೂಡಲೇ ನೀನು ಮುಚ್ಚಿಬಿಟ್ರೆ ನೀನು ಮುಚ್ಚಿ ಹೋಗ್ತಿ, ಪಕ್ಕದಲ್ಲಿ ಕೂತರು ಮುಚ್ಚಿದ್ರೆ ಇನ್ನೊಬ್ಬರು ಬರೋ ಅವ್ರನ್ನ ಮುಚ್ಚಿಬಿಡ್ತಾರೆ. ನೀನು ಬಾಯಿ ಮುಚ್ಚು ಅಂತ ಹೇಳುವಾಗ ನೀನು ಬಾಯಿ ಗಟ್ಟಿಯಾಗಿ ತೆರೆದು ಸ್ತೋತ್ರ ಮಾಡ್ತಾ ಇರೋ, ನಿನ್ನೊಟ್ಟಿಗೆ ಅವರು ಕೂಡ ಕೈ ಜೋಡಿಸ್ತಾರೆ. ಎರಿಕೋದಲ್ಲಿರುವಂಥ ಹುಟ್ಟು ಕುರುಡನಾದ ಮನುಷ್ಯನನ್ನು ದೂರದಿಂದ ಕಾಣುತ್ತಿರುವಂಥ ನಸರತಿನ ಯೇಸು ಕ್ರಿಸ್ತನು ತನ್ನ ಬಳಿಗೆ ಬಂದು ನಿಂತಿರುವಂಥ ಹುಟ್ಟು ಕುರುಡನಾದ ಬರ್ತಿಮಾಯಿಗೆ ಕೇಳ್ತಾ ಇದ್ದೇನೆ, ನಾನು ನಿನಗೆ ಏನು ಮಾಡಬೇಕೆಂದು ಕೇಳಿದ ಯಾಕೆ? ಇನ್ನು ಸರಿ, ಹುಟ್ಟು ಕುರುಡನಾಗಿರುವಂಥ ಬರ್ತಿಮಾಯಿಯನ್ನು ಸೌಖ್ಯ ಮಾಡಲಿಕ್ಕೆ ಬೇಕಾಗಿ ಮಾತ್ರ ಅವತ್ತು ಎರಿಕೋವಿನ ಪಟ್ಟಣದ ಬಾಗಿಲ ಮುಖಾಂತರ ಹಾದು ಹೋಗ್ತಿರುವಂಥ ಯೇಸು ಕ್ರಿಸ್ತನು ತನ್ನ ಮುಂದೆ ಬಂದು ನಿಂತುಕೊಂಡಿರುವಂಥ ಬರ್ತಿಮಾಯಿ ಹತ್ರ ನಾನು ನಿನಗೆ ಏನು ಮಾಡಿ ಕೊಡಬೇಕು ಅಂತ ಕೇಳಲಿಕ್ಕೆ ಕಾರಣ ಏನು? ಏಸು ಆ ಮಾರ್ಗದಲ್ಲಿ ಬಂದಿದ್ಯಾಕೆ? ಏಸು ಆ ಮಾರ್ಗದಲ್ಲಿ ಬಂದಿದ್ಯಾಕೆ? ಈ ಮನುಷ್ಯನಿಗೆ ಸೌಖ್ಯ ಮಾಡಲಿಕ್ಕೆ. ದಾರಿ ತಪ್ಪಿ ಎರಿಕೋ ಮಾರ್ಗದಲ್ಲಿ ಯೇಸು ಸ್ವಾಮಿ ಬಂದಿದ್ದಲ್ಲ. ಯೇಸು ಸ್ವಾಮಿ ಯಾವತ್ತೂ ಕೂಡ ಮಾರ್ಗ ತಪ್ಪಿ ಹೋಗುವವರೇ ಅಲ್ಲ. ನಾನೇ ಮಾರ್ಗ ಎಂದು ಹೇಳಿದವನು ತಪ್ಪುತ್ತಾನ? ನಾನೇ ಮಾರ್ಗ ಎಂದು ಹೇಳಿದ ಯೇಸು ಸ್ವಾಮಿಯ ಮಾರ್ಗ ತಪ್ಪುತ್ತದ? ನಾನೇ ಮಾರ್ಗ ಎಂದು ಹೇಳಿದ ಯೇಸುವಿನ ಮಾರ್ಗದಲ್ಲಿ ತಪ್ಪು ಬರ್ತದಾ? ಇಲ್ಲ. ಅವನು ಎರಿಕೋದ ಮಾರ್ಗವಾಗಿ ಅವತ್ತು ಬಂದು ದಾರಿ ತಪ್ಪಿ ಬಂದಿದ್ದಲ್ಲ. ಇದೆಲ್ಲ ಸರ್ವಶಕ್ತನಾದ ದೇವರು ಮೊದಲೇ ಕಾಣ್ತಾ ಇದ್ದಾನೆ. ಅಲ್ಲಿ ಹುಟ್ಟು ತಾಯಿಯ ಗರ್ಭದಿಂದ ಹೊರಗಡೆ ಬಂದ ನಂತರ ಒಂದು ದಿವಸ ಕೂಡ ತಾಯಿಯ ಮುಖ ಕಾಣಲಿಕ್ಕೆ ಆಗದೆ, ಲೋಕವನ್ನು ನೋಡಕ್ಕಾಗದೆ, ತಂದೆಯ ಮುಖ ನೋಡದೆ, ದೇವರ ವಾಕ್ಯ ನೋಡ್ಲಿಕ್ಕಾಗದೆ, ಆಲಯದ ಸೊಬಗು ನೋಡ್ಲಿಕ್ಕಾಗದೆ, ಆಲಯ ದರ್ಶನ ಕಾಣಲಿಕ್ಕಾಗದೆ ಅವನು ಭಿಕ್ಷೆ ಬೇಡಿಕೊಂಡು ಕಾಲ ಕಳೀತಾ ಇರುವಂಥ ಅಪಶಕುನ ತುಂಬಿರುವಂಥ ಎರಿಕೋ ಪಟ್ಟಣದ ಮುಂದೆ ಬಂದುಬಿಟ್ಟು ಅವನನ್ನು ಬದುಕಿಸಿ, ಯಾವ ಅಪಶಕುನದ ಸ್ಥಳವಾದರೂ ಸರಿ ನನಗೆ ಪ್ರವರ್ತಿಸಿ ಅಧಿಕಾರ ಉಂಟು ಅಂತ ತೋರಿಸಲಿಕ್ಕೆ ಯೇಸು ಕ್ರಿಸ್ತನು ಆ ಪಟ್ಟಣದ ಬಾಗಿಲಲ್ಲಿ ಬಂದು ನಿಂತುಕೊಂಡಿದ್ದಾನೆ. ಬಾಕಿಯವರಿಗೆ ಅಲ್ಲಿ ಅದು ಹೋದರೆ ಅಪಶಕುನ, ಯೇಸು ಸ್ವಾಮಿಗೆ ಅಲ್ಲಿ ಏನು ಅಪಶಕುನ ಬರಲ್ಲ. ಯೇಸು ಸ್ವಾಮಿ ಅಲ್ಲಿ ಹೋದರೆ ಅಪಶಕುನ ಶುಭ ಶಕುನವಾಗಿ ಮಾರ್ಪಡ್ತದೆ. ಆಮೇನ್. ಆದ್ದರಿಂದ ಯೇಸು ಕ್ರಿಸ್ತನು ಆ ಹುಟ್ಟು ಕುರುಡನ ಹತ್ರ ಕೇಳೋದಕ್ಕೆ ಕಾರಣ ಇವನ ಮನಸ್ಸಿನಲ್ಲಿರುವುದನ್ನು ಇವನೇ ಒಂದು ಸಾರಿ ಮಾತಾಡೋದಕ್ಕೆ ದೇವರು ಬಯಸ್ತಾ ಇದ್ದಾರೆ. ನಿಮ್ಮ ಹೃದಯದ ಆಸೆ, ನಿಮ್ಮ ಮನಸ್ಸಿನ ಬಯಕೆ, ನಿಮ್ಮ ಕಣ್ಣೀರಿನ ಕಾರಣ, ನೀವು ಪ್ರಾರ್ಥಿಸುವ ವಿಷಯ ನಿಮ್ಮ ಬಾಯಿಯಿಂದ ನೀವು ದೇವರಿಗೆ ಹೇಳುವಾಗ ಅದನ್ನು ಅದೇ ರೀತಿ ಸೌಖ್ಯ ಮಾಡಿಕೊಡಲಿಕ್ಕೆ ದೇವರು ಮನಸ್ಸುಳ್ಳವನಾಗಿದ್ದಾನೆ. ನಿನ್ನ ಕಣ್ಣೀರು ಗೊತ್ತಿಲ್ಲದೆ ಇರುವುದರಿಂದ ಅಲ್ಲ, ನಿನ್ನ ರೋಗ ಏನೆಂಬುದು ಯೇಸು ಸ್ವಾಮಿ ಗೊತ್ತಿಲ್ಲದೆ ಇರುವುದರಿಂದ ಅಲ್ಲ ಕೇಳ್ತಾ ಇರೋದು. ನಿನ್ನ ಸಮಸ್ಯೆ ಏನು ಎಂಬುದು ಯೇಸು ಸ್ವಾಮಿ ಗೊತ್ತಿಲ್ಲದೆ ಇರುವುದರಿಂದ ಅಲ್ಲ ನಿನ್ನ ಹತ್ರ ಕೇಳ್ತಾ ಇರೋದು. ನಿನ್ನ ಬಾಯಿಯಿಂದ ನೀನು ಹೇಳುವಾಗ ನಿನ್ನ ಮನಸ್ಸಿನ ಇಚ್ಛೆಯನ್ನು ನೀನು ದೇವರ ಮುಂದೆ ಓಪನ್ ಮಾಡಿ ತೋರಿಸಿಕೊಟ್ಟಂಗಾಯಿತು. ನನಗೆ ಬಂದು ನಿಂತರೆ ಸಾಲದು ದೇವರೇ, ಸೌಖ್ಯ ಬೇಕು ಅಂತ ನೀನು ಕೇಳುವಾಗ ಯೇಸು ಕ್ರಿಸ್ತನು ನಿನ್ನ ಪ್ರಾರ್ಥನೆಗೆ, ನೀನು ಕೇಳುವಂಥ ಸಬ್ಜೆಕ್ಟಿಗೆ ಆತನ ಉತ್ತರವನ್ನು ಕೊಡುವಾತನಾಗಿದ್ದಾನೆ. ನಿಮ್ಮ ಜೀವನದಲ್ಲಿ ಯೇಸು ಕ್ರಿಸ್ತನು ಈ ರೀತಿಯಾಗಿ ಕೆಲವೊಂದು ಸಂದರ್ಭಗಳು ಒಡನಾಡುವಂಥ ಸಮಯ ಉಂಟು. ಸ್ಪೆಷಲ್ ಆಗಿ ಕೆಲವು ಸಮಯದಲ್ಲಿ ನಿಮ್ಮೊಟ್ಟಿಗೆ ದೇವರು ಮಾತನಾಡ್ತಾರೆ. ಸ್ಪೆಷಲ್ ಆಗಿ ದೇವರು ಕೆಲವು ಸಮಯ ನಿಮ್ಮನ್ನು ಮುಟ್ಟಿಬಿಡ್ತಾರೆ. ಸ್ಪೆಷಲ್ ಆಗಿ ಕೆಲವು ಸಮಯ ದೇವರ ಆತ್ಮ ನಿಮ್ಮ ಮೇಲೆ ಚಲಿಸ್ತಾರೆ. ಆ ಸಮಯಗಳನ್ನು ಬಹಳ ಪಾಸಿಟಿವ್ ಆಗಿ ತೆಗೆದುಕೊಂಡು ಅದಕ್ಕೆ ಅನುಕೂಲವಾದ ರೀತಿಯಲ್ಲಿ ನೀವು ಸ್ಪಂದಿಸುತ್ತಾ ದೇವರಿಂದ ಬರುವಂಥ ಆ ಮಹಾ ಶುಭತೆಯನ್ನು ನಿಮ್ಮ ಜೀವನದಲ್ಲಿ ನೀವು ಹೊಂದಿಕೊಳ್ಬೇಕು. ನೀವು ಯಾರೂ ಕೂಡ ಅದನ್ನು ತಿರಸ್ಕರಿಸಬಾರ್ದು, ಅಲ್ಲಗಳೆಯಬಾರದು, ನೆಗ್ಲೆಕ್ಟ್ ಮಾಡಬಾರ್ದು. ಕಾರಣ ನಮ್ಮ ದೇವರು ಯಾವ ರೀತಿ ಬೇಕಾದರೂ ಒಂದು ಮನುಷ್ಯನ ಮೇಲೆ ಪ್ರಭಾವ ಬೀರಬಹುದು. ಯಾವ ಸಮಯದಲ್ಲಿ ಬೇಕಾದರೂ ಅವನು ನಿಮ್ಮ ಮೇಲೆ ಪ್ರಭಾವ ಬೀರಬಹುದು. ಯಾರ ಮುಖಾಂತರ ಬೇಕಾಗಿ ಆದರೂ ಕೂಡ, ಯಾರ ಮುಖಾಂತರವಾಗಿ ಆದರೂ ಸರಿ, ಅವನಿಗೆ ನಿಮ್ಮ ಮೇಲೆ ಆಮೇಲೆ ತನ್ನ ಪ್ರಭಾವವನ್ನು ಬೀರಲಿಕ್ಕೆ, ಅಧಿಕಾರವನ್ನು ಚಲಾಯಿಸಲಿಕ್ಕೆ, ತನ್ನ ಕೆಲಸವನ್ನು ಮಾಡಿ ಮುಗಿಸಲಿಕ್ಕೆ ಆ ದೇವರಿಗೆ ಸಾಮರ್ಥ್ಯ ಉಂಟು, ಮನಸ್ಸು ಉಂಟು. ಹೀಗೇ ಆಗಬೇಕು, ಹಾಗೇ ಆಗಬೇಕು ಅಂತ ಯಾರು ಕೂಡ ಹಠ ಹಿಡಿಬಾರದು. ಎರಿಕೋ ಪಟ್ಟಣದ ಮುಂದೆ ಕೂತಿರುವಂಥ ಕುರುಡನಿಗೆ ಕಣ್ಣು ಕೊಟ್ಟಿದೆ ಹೇಗೆ ಯೇಸು? ಎರಿಕೋ ಪಟ್ಟಣದ ಮುಂದೆ ಈಗ ನಾವು ಮಾತಾಡಿದಂತೆ ಈ ಬರ್ತಿಮಾಯಿಗೆ ಯೇಸು ಸ್ವಾಮಿ ಕಣ್ಣು ಕೊಟ್ಟಿದೆ ಹೇಗೆ? ಹೇಗೆ ಹೇಗೆ ಜೋರಾಗಿ ಹೇಳಿ, ಹೇಗೆ? ಹೇಗೆ? ಆಯಿತು, ನಿನ್ನ ನಂಬಿಕೆ ಪ್ರಕಾರ ಆಯ್ತು, ಸೌಖ್ಯ. ಯೋಹಾನ ಸುವಾರ್ತೆ 9ನೇ ಅಧ್ಯಾಯದಲ್ಲಿರುವಂಥ ಹುಟ್ಟು ಕುರುಡನಿಗೆ ಕಣ್ಣು ಕೊಟ್ಟಿದೆ ಹೇಗೆ? ಯೋಹಾನ ಸುವಾರ್ತೆಯಲ್ಲಿ ಕಾಣುವಂಥ ಹುಟ್ಟು ಕುರುಡನಾದ 9ನೇ ಅಧ್ಯಾಯದಲ್ಲಿರುವಂಥ ಹುಟ್ಟು ಕುರುಡನಿಗೆ ಯೇಸು ಸ್ವಾಮಿ ಕಣ್ಣು ಕೊಟ್ಟಿದೆ ಹೇಗೆ? ಯೇಸು ಸ್ವಾಮಿ ನೆಲಕ್ಕೆ ಉಗುಳಿ ಕೆಸರು ಮಾಡಿ ಆ ಕೆಸರು ತೆಗೆದು ಆ ಕುರುಡನ ಕಣ್ಣಿಗೆ ಹಚ್ಚಿ, ನೀನು ಹೋಗಿ ಸಿಲೋವಾನ್ ಕೊಳದಲ್ಲಿ ತೊಳಿ, ನಿನಗೆ ಕಣ್ಣು ಬರ್ತದೆ. ಯಾಕೆ? ಯಾಕೆ ಯಾಕೆ ಹೇಳಿದ್ರೆ ಸೌಖ್ಯ ಆಗ್ತಿರ್ಲಿಲ್ವಾ?
ಹೇಳಿದ್ರೆ ಸೌಖ್ಯ ಆಗ್ತಿರ್ಲಿಲ್ವಾ? ಹೇಳಿದ್ರೆ ಸೌಖ್ಯ ಆಗ್ತಾ ಇರಲಿಲ್ವಾ? ಆಗ್ತಾಯಿತ್ತು. ಮತ್ತು ಯಾಕೆ ಆ ಹುಟ್ಟು ಕುರುಡನಿಗೆ ಯೇಸು ಸ್ವಾಮಿ ಹಾಗೆ ಹೇಳಿದಾಗ ಕಾರಣ? ನಮ್ಮ ದೇವರ ವಿಶೇಷತೆ ಏನು ಗೊತ್ತಾ? ನಿನ್ನ ಮನೋಭಾವ ಹೇಗಿರುತ್ತದೋ ಅದಕ್ಕೆ ಅನುಗುಣವಾಗಿರುತ್ತದೆ ಅವನ ಪ್ರವೃತ್ತಿ. ನಿನ್ನ ಪಕ್ಕದ ಕೂರ್ತಿರುವಂಥ ಸಹೋದರಿಗೆ ಸೇವಕರು ಬಂದು ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದಾಗಲೇ ಸೌಖ್ಯ ಆಯಿತು, ಹೊಟ್ಟೆ ವಾಸಿ ಆಯಿತು. ನಿನಗೆ ಬೇಕಾದರೆ ದೇವರು ಹಾಗೆ ಸೌಖ್ಯ ಮಾಡದೆ, ನಿನಗೆ ಆಲಯಕ್ಕೆ ಬರಲಿಕ್ಕೆ ಆಗದೆ ನೀನು ಮನೆಯಲ್ಲಿ ಕೂತುಕೊಂಡು ಟಿ ವಿಯಲ್ಲಿ ದೇವರ ಸೇವಕರ ಸಂದೇಶವನ್ನು ಕೇಳುತ್ತಾ ಇರುವ ಸಮಯದಲ್ಲಿ, ಈಗ ನಾನು ರೋಗಿಗಳಿಗಾಗಿ ಪ್ರಾರ್ಥಿಸ್ತೇನೆ ಅಂತ ಸೇವಕರು ಹೇಳುವಾಗ ಅವರು ಮಾಡುವ ಪ್ರಾರ್ಥನೆಯ ಸಮಯದಲ್ಲಿ ನಿನ್ನ ಹೊಟ್ಟೆ ನೋವು ಸೌಖ್ಯ ಆಗ್ಬೋದು. ನಾನು ನಮ್ಮ ಸಭೆಯಲ್ಲಿ ಪ್ರಸಂಗ ಮಾಡುವಾಗ ನಾನು ಹೇಳುವಂಥ ಒಂದು ವಿಷಯ, ಟಿ ವಿ ಚಾನಲ್ಗಳಲ್ಲಿ ದೇವರ ಸೇವಕರುಗಳ ಸಂದೇಶ ಬರ್ತದೆ, ನಿಮ್ಗೆ ಗೊತ್ತಲ್ವಾ? ಸಂದೇಶಗಳು ಬರ್ತದೆ, ಒಂದು ಟೈಮಿಂಗ್ಸ್ ಅವ್ರದ್ದು ಫಿಕ್ಸ್ಡ್ ಆಗಿರ್ತದೆ. ಈ ಟಿ ವಿ ನೋಡಿ ಟಿ ವಿಯಲ್ಲಿ ದೇವರ ಸೇವಕರ ಸಂದೇಶ ಕೇಳಿ ಅವರು ಮಾಡುವ ಪ್ರಾರ್ಥನೆ ಮುಖಾಂತರ ರೋಗ ಸೌಖ್ಯ ಆದಂಥ ತುಂಬ ಸಾಕ್ಷಿ ಇಲ್ವಾ? ಇದೆಯಾ ಇಲ್ವಾ? ಕರೆಕ್ಟ್ ಅಲ್ವಾ? ನನ್ನ ಪ್ರಶ್ನೆ, ಇದು ಪ್ರಸಂಗ ಈಗ ಲೈವ್ ಆಗಿ ಹೋಗ್ತಾ ಇದೆ. ಇದು ಸಾಧಾರಣ ನಮ್ಮ ಟಿ ವಿ ಚಾನಲ್ಗಳಲ್ಲಿ ಬರುವಂಥ, ಬಾಕಿ ಇರುವಂಥ ಚಾನಲ್ಗಳಲ್ಲಿ ಬರುವಂಥ ಈ ಸಂದೇಶಗಳು ಲೈವ್ ಅಲ್ಲ, ಗೊತ್ತಲ್ವನ್ರಿ? ಅದು ಯಾವತ್ತೋ 3 ತಿಂಗಳ ಹಿಂದೆ ರೆಕಾರ್ಡ್ ಮಾಡಿ ಇಟ್ಟುಬಿಟ್ಟು ಆಮೇಲೆ ಅದನ್ನು ಅವರ ಟೈಮ್ ಬರುವಾಗ ಸರದಿಯಲ್ಲಿ ಟೆಲಿಕಾಸ್ಟ್ ಮಾಡ್ತಾರೆ. ಕರೆಕ್ಟ್ ಅಲ್ವೇನ್ರಿ? ಹೌದಲ್ವ? ನೀವು ನನ್ನೊಟ್ಟಿಗಿದ್ದೀರಾ? ಆಗ ನಿಮಗೆ ಬೆಳಿಗ್ಗೆ 5:15 ಸಂದೇಶ ಅಲ್ಲಿ ಟಿ ವಿಯಲ್ಲಿ ಟೆಲಿಕಾಸ್ಟ್ ಆಗ್ತಾ ಇದೆ. ಆವಾಗ ಪ್ರಸಂಗ ಮಾಡ್ತಾ ಇರುವ ಪಾಸ್ಟ್ರು ಒಂದು ಮೇಲೆ ಬೇರೆ ಎಲ್ಲಾದರೂ ಗಾಡಿಯಲ್ಲಿ ಪ್ರಯಾಣ ಮಾಡ್ತಾ ಇರ್ಬೋದು, ಅಥವಾ ಅವರು ಹಾಸಿಗೆ ಮೇಲೆ ಮಲಗಿರ್ಬೋದು, ಅಥವಾ ಅವರು ಮನೆಯಲ್ಲಿ ಕೂತಾಗ ಕಾಫಿ ಕುಡಿತಿರುವ ಸಮಯ ಆಗಿರ್ಬೋದು. ಬಟ್ ಅವರು ಅವರು ರೆಕಾರ್ಡ್ ಮಾಡಿಟ್ಟಂಥ ಆ ಮೆಸೇಜನ್ನು ಟೆಲಿಕಾಸ್ಟ್ ಮಾಡಿದ ಕೂಡಲೇ ಅದನ್ನು ಕೇಳ್ತಾ ಇರುವಂಥ ನೀನು ಯೇಸು ಸ್ವಾಮಿಯ ಮೇಲೆ ನಂಬಿಕೆ ಇಟ್ಟಾಗ, ನಿನ್ನ ಹೊಟ್ಟೆ ಮೇಲೆ ಕೈ ಇಟ್ಟಾಗ, ಅವರು ಪ್ರಾರ್ಥನೆ ಮಾಡಿದಾಗ ನಿನಗೆ ಸೌಖ್ಯ ಆದ್ದು ಹೇಗೆ? ಇದರ ಹೆಸರೇ ನಿನ್ನ ಮನೋಭಾವದ ಮೇಲೆ ದೇವರ ಪ್ರವೃತ್ತಿ ಪ್ರಕಟ ಆಗೋದು. ಟಿ ವಿಯಲ್ಲಿ ಮೆಸೇಜ್ ಕೇಳಿ ಸೌಖ್ಯ ಆದಂಥ ಎಷ್ಟೋ ಸಾವಿರ ಜನ ಇದ್ದಾರೆ. ಸೇವಕರು ಬಂದು ತಲೆ ಮೇಲೆ ಕೈ ಇಟ್ಟು ಮಾಡಿದ್ರು ಸೌಖ್ಯ ಆಗದಿರೋ ಎಷ್ಟೋ ಜನ ಇದ್ದಾರೆ. ಸರಿ ಅಲ್ಲೇನ್ರಿ? ಎಸ್ ಆರ್ ನೋ? ಬೆನ್ನಿಯನ್ನು ಬಂದು ಪ್ರಾರ್ಥನೆ ಮಾಡಿದ್ರು ಕೂಡ ಸೌಖ್ಯ ಆಗದೇ ಇರುವಂಥ ಎಷ್ಟೋ ಜನ ನಮ್ಮ ಕರ್ನಾಟಕದಲ್ಲಿದ್ದಾರೆ. ಬೆನ್ನಿನ ಪ್ರೋಗ್ರಾಮ್ ಟಿ ವಿಯಲ್ಲಿ ನೋಡಿ ಸೌಖ್ಯ ಆದ ಎಷ್ಟೋ ಜನ ಇದ್ದಾರೆ. ಕ್ಯಾನ್ ಯು ಬ್ಲೇಮ್? ನಿಮಗೆ ಯಾರನ್ನಾದರೂ ನಿಮಗೆ ವಿಮರ್ಶಿಸಲಿಕ್ಕೆ ಆಗ್ತದಾ? ಇಲ್ಲ. ನಿನಗೆ ಪ್ರೋಗ್ರಾಮ್ ನಡೀತಾ ಇರುವಾಗ ಅದು ಯಾವಾಗ ರೆಕಾರ್ಡ್ ಮಾಡಿದ್ದು? ಈಗ ಪಾಸ್ಟರ್ ಮಲಗಿರ್ತಾರೋ, ಪಾಸ್ಟರ್ ವಿದೇಶದಲ್ಲಿ ಇರ್ತಾರೋ, ಪಾಸ್ಟರ್ ಉಡುಪಿಯಲ್ಲಿ ಇರ್ತಾರೋ, ಪಾಸ್ಟರ್ ಬಾಂಬೆಗೆ ಹೋಗಿರ್ತಾರೋ, ಅವರು ಪ್ರಾರ್ಥನೆ ಮಾಡುವಾಗ ಈಗ ಅವರು ಮೊಣಕಾಲಲ್ಲಿ ಕೂತಿರ್ತಾರೆ. ಇದೆಲ್ಲ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿಕೊಂಡು ಕೂತ್ಕೊಂಡ್ರೆ ನಿನಗೆ ಸೌಖ್ಯ ಆಗಲ್ಲ. ಇದು ನಿನ್ನ ಚಾನ್ಸ್, ನಿನ್ನ ಮುಂದೆ ಮನೆಗೆ ಬಂದಿದೆ, ನಿನ್ನ ಕೋಣೆಯೊಳಗಡೆ ದೇವರ ಸಾನ್ನಿಧ್ಯ ಬಂದು ಮಾತಾಡ್ತಾ ಇದೆ. ಮಗಳೇ, ಈಗ ನಿನ್ನ ರೋಗ ಇರುವ ಸ್ಥಳದಲ್ಲಿ ಕೈ ಇಡು, ನಾನೀಗ ಪ್ರಾರ್ಥಿಸಿದರೆ ರೋಗ ಸೌಖ್ಯ ಆಗ್ತದೆ. ಎಷ್ಟೋ ಜನ ಸಾಕ್ಷಿ ಹೇಳ್ತಾರೆ ಗೊತ್ತಾ? ಪ್ರಾರ್ಥಿಸ್ತಾ ಇರಬೇಕಾದ್ರೆ, ಸೇವಕರು ಟಿ ವಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ ನನ್ನ ಹೊಟ್ಟೆ ಒಳಗಡೆ ಕರೆಂಟ್ ಪಾಸ್ ಆದಂಗಾಯಿತು, ನನ್ನ ತಲೆಯೊಳಗಡೆ ಏನು ಬಿಟ್ಟು ಹೋದಂಗಾಯಿತು, ನಾವು ನೋಡ್ತಾ ಇರಬೇಕಾದ್ರೆ ಗಡ್ಡೆ ಕರಗಿ ಹೋದಂಗಾಯಿತು. ಯಾರು ಪ್ರವರ್ತಿಸಿದೋ? ಮನೆಯಲ್ಲಿ ಕೂತು ಮಲಗಿ ನಿದ್ರೆ ಮಾಡ್ತಿರೋ ಪಾಸ್ಟರ್ ಅಲ್ಲ, ವಿದೇಶದಲ್ಲಿ ಪ್ರಯಾಣ ಮಾಡ್ತಿರುವಂಥ ಪಾಸ್ಟರ್ ಅಲ್ಲ, ಟೀ ಕಾಫಿ ಕುಡಿತಿರುವ ಪಾಸ್ಟರ್ ಅಲ್ಲ. ಅವರು ಮಾತನಾಡಿದಾಗ ಆ ಶಬ್ದದೊಟ್ಟಿಗೆ ಕೂತಿರುವಂಥ ದೇವರ ಪರಿಶುದ್ಧಾತ್ಮ ಟಿ ವಿಯ ಶಬ್ದದೊಳಗಡೆ ನಿನ್ನ ಹೊಟ್ಟೆ ಒಳಗಡೆ ಬಂದು ಕಾರ್ಯ ಮಾಡುವಾಗ, ನಿನ್ನ ಮನೋಭಾವಕ್ಕೆ ತಕ್ಕ ಹಾಗೆ ಅದು ಸ್ಪಂದಿಸುವಾಗ ನಿನ್ನ ರೋಗ ವಾಸಿ ಆಗ್ತದೆ. ಯಾವುದನ್ನು ಕೂಡ ತಪ್ಪಾಗಿ ವಿಮರ್ಶೆ ಮಾಡಬಾರ್ದು. ನನ್ನ ದೇವರಾತ್ಮ ಮಾತನಾಡಿದ ಹಾಗೆ ಎಲ್ಲವನ್ನು ಪಾಸಿಟಿವ್ ಆಗಿ ಆತ್ಮೀಕ ದೃಷ್ಟಿಕೋನದಲ್ಲಿ ಕಾಣಲಿಕ್ಕೆ
ನೀವು ಕಲಿತರೆ ನಿಮ್ಮ ರೋಗ ಸೌಖ್ಯ ಆಗೋದು ಸುನಿಶ್ಚಿತ, ನಿಮ್ಮ ಸಮಸ್ಯೆ ಪರಿಹಾರ ಆಗೋದು ಸುನಿಶ್ಚಿತ, ನಿಮ್ಮ ಮನೆಯ ಬಾಧೆ ನೀಗೋದು ಸುನಿಶ್ಚಿತ, ನಿನ್ನ ಕಷ್ಟಗಳು ಪರಿಹಾರ ಆಗೋದು ಸುನಿಶ್ಚಿತ, ನಿನ್ನ ಕೈ ಕೆಲಸಗಳು ಸಫಲ ಆಗೋದು ಸುನಿಶ್ಚಿತ. ನೀನು ಎಲ್ಲವನ್ನು ಕೂಡ ಆತ್ಮಿಕ ಮಾನದಂಡದಲ್ಲಿ ವೀಕ್ಷಿಸಲಿಕ್ಕೆ ನೀನು ಕಲಿತು ನೋಡು, ಲೈಫಲ್ಲಿ ಭಯಂಕರವಾದ ಬದಲಾವಣೆ ಉಂಟಾಗಿರುತ್ತದೆ. ಪರಿಸರ ನೋಡಬಾರ್ದು. ದೇವರನ್ನು ನೀನು ಪ್ರೀತಿಸಲಿಕ್ಕೆ, ದೇವರ ಆಶೀರ್ವಾದ ನೀವು ಹೊಂದಿಕೊಳ್ಳೋದಕ್ಕೆ ನೀವು ಅಕ್ಕಪಕ್ಕ ಕೂತ್ಕೊಂಡವ್ರು ನೋಡಬಾರ್ದು. ಪರ್ಸನಲ್ ಆಗಿ ವೈಯಕ್ತಿಕವಾದಂಥ ಸೌಖ್ಯಕ್ಕೋಸ್ಕರ ನಾನು ಮಾತಾಡ್ತಾ ಇರೋದು. ವೈಯಕ್ತಿಕವಾದ ಆಶೀರ್ವಾದಕ್ಕೋಸ್ಕರವಾಗಿ ನಾವು ದೇವರ ಮುಂದೆ ಕೂತಿರುವಾಗ ನಿನ್ನ ಎಡಬಲ ಹಿಂದೆ ಮುಂದೆ ಕೂತುಕೊಂಡಿರುವಂಥ ಯಾರನ್ನೂ ಕೂಡ ನೀನು ಗಮನಿಸಬಾರ್ದು. ನೀನು ಮತ್ತು ನಿನ್ನನ್ನು ಸೌಖ್ಯ ಮಾಡೋ ದೇವರು, ನೀನು ಮತ್ತು ನಿನ್ನನ್ನು ಆಶೀರ್ವಾದ ಮಾಡೋ ದೇವರು, ನೀನು ಮತ್ತು ನಿನ್ನ ಕಣ್ಣೀರು ಒರೆಸುವ ದೇವರು, ನೀನು ಮತ್ತು ನಿನ್ನ ಸ್ಥಿತಿ ಬದಲಾಯಿಸುವ ದೇವರು, ನೀನು ಮತ್ತು ನಿನ್ನ ಪಾಪ ಕ್ಷಮಿಸುವ ದೇವರು, ನೀನು ಮತ್ತು ನಿನಗೆ ನಿತ್ಯ ಜೀವ ಕೊಡುವ ನಿನ್ನ ದೇವರು. ಇಷ್ಟೇ ಇರಬೇಕು. ಆ ಭಾವನೆಯಿಂದ ನೀನು ಕರ್ತನನ್ನು ಆರಾಧನೆ ಮಾಡಿ ನೋಡು. ಯಾರ ಮೈ ಮೇಲೆ ಪರಿಶುದ್ಧಾತ್ಮ ಚಲಿಸದಿದ್ದರೂ ಕೂಡ ಅದರ ಅಷ್ಟು ಜನರ ಮಧ್ಯದಲ್ಲಿ ನಿನ್ನ ಮೇಲೆ ಪವಿತ್ರಾತ್ಮ ಚಲಿಸ್ತಾ ಇರ್ತದೆ. ಪಕ್ಕದವರ ಮೇಲೆ ಪವಿತ್ರಾತ್ಮ ಚಲಿಸ್ತೋ ಇಲ್ವೋ ನೀನು ನೋಡಬೇಡ. ಆ ಕಡೆ ಕೂತವರು ಆತ್ಮದಲ್ಲಿ ತುಂಬುತ್ತಾ ಇದ್ದಾರೆ, ಅನ್ಯ ಭಾಷೆ ಮಾತಾಡೋದು ನೀನು ನೋಡಬೇಡ. ನಿನ್ನ ಮೇಲೆ ಪವಿತ್ರಾತ್ಮ ಇಳಿದು ಬಂದು ಮಾತನಾಡಿ ಅನ್ಯ ಭಾಷೆಯಲ್ಲಿ ಕರ್ತನನ್ನು ಆರಾಧನೆ ಮಾಡುವ ಹಾಗೆ ನಿನ್ನನ್ನು ತುಂಬಿಸಲಿಕ್ಕೆ ದೇವರ ಆತ್ಮನಿಗೆ ಸಾಮರ್ಥ್ಯ ಉಂಟು. ಹಲ್ಲೆಲೂಯಾ. ಅಷ್ಟೊಂದು ಜನ ಗುಂಪಾಗಿ ಹೋಗ್ತಾ ಇದ್ದಂಥ ಜನರ ಮಧ್ಯದಲ್ಲಿ ರಕ್ತ ಕುಸುಮ ಕಾಯಿಲೆ ಇರುವಂಥ ಆ ರೋಗಿಯಾದ ಹೆಂಗಸು ಬಂದು ಯೇಸು ಸ್ವಾಮಿಯ ಶರೀರವನ್ನು ಮುಟ್ಟಿದಾಗ ಆ ಯೇಸು ಕ್ರಿಸ್ತನ ಶರೀರದಿಂದ ಶಕ್ತಿ ಚಲಿಸ್ತಾ ಇರೋದು ಕರ್ತನಿಗೆ ಗೊತ್ತಾಗಲಿಲ್ವಾ? ಗೊತ್ತಾಯಿತು. ಆದರೆ ಒಟ್ಟಿಗೆ ನಡೀತಾ ಇದ್ದಂಥ 12 ಜನ ಶಿಷ್ಯರ ಮೇಲೆ ಯಾಕೆ ಆ ಶಕ್ತಿ ಹೋಗಲಿಲ್ವಲ್ಲ? ಇಷ್ಟು ದಿವಸ ಯೇಸು ಸ್ವಾಮಿಯ ಮೇಲೆ ಬಿದ್ದು ಹೊದ್ದು ಆಮೇಲೆ ಹೋಗ್ತಾ ಇದ್ದವರು ಯಾರಿಗೂ ಕೂಡ ಆ ಶಕ್ತಿ ಅನುಭವ ಆಗಲಿಲ್ಲಲ್ಲ. ಆದರೆ ನೋಡು, ನಾನು ಮತ್ತು ನನ್ನ ಯೇಸು ಮಾತ್ರ, ನಾನು ಮತ್ತು ನನ್ನ ಯೇಸು. ಯಾಕೆ? ಪಕ್ಕದವರೊಟ್ಟಿಗೆ ನನ್ನನ್ನು ಕನೆಕ್ಟ್ ಮಾಡೋಕ್ಕಾಗಲ್ಲ. ನಾನು ಅಶುದ್ಧವಾದ ಹೆಂಗಸು, ನಾನು ರಕ್ತ ಕುಸುಮ ಕಾಯಿಲಿರುವಂಥ ಸಹೋದರಿ, ನಾನು ಸಮಾಜದ ಮುಂದೆ ಬರಲಿಕ್ಕಿಲ್ಲ, ನಾನು ರಬ್ಬಿ ಮುಂದೆ ಬರಲಿಕ್ಕಿಲ್ಲ, ಶಿಷ್ಯರ ಮುಂದೆ ಬರಲಿಕ್ಕಿಲ್ಲ, ಅವರೆಲ್ಲ ಹೈಫೈ ಅವರ ಮುಂದೆ ನಿಲ್ಲಕ್ಕಿಲ್ಲ, ಚರ್ಚ್ ಒಳಗಡೆ ನೀಟ್ ಕ್ಲೀನ್ ಆಗಿರಬೇಕು, ನಾನಲ್ಲಿ ಬರೋಂಗಿಲ್ಲ. ನಾನು ದೂರದಲ್ಲಿ ನಿಂತುಕೊಳ್ಳಬೇಕಾದ ವ್ಯಕ್ತಿ, ಮೂಲೆಯಲ್ಲಿ ಮಲಗಿರಬೇಕಾದ ವ್ಯಕ್ತಿ, ಮನೆಯೊಳಗಡೆಯಿಂದ ಹೊರಗಡೆ ಬರೋಕ್ಕಿಲ್ಲ, ನಾನು 4 ಜನ ಸೇರುವಲ್ಲಿ ಬರೋಂಗಿಲ್ಲ. ಆದರೆ ಈಗ ಬಿಡುಗಡೆ ಬೇಕೇ ಬೇಕು. ಆದ್ದರಿಂದ ಇವರು ಯಾರು ಈಗ ನನ್ನ ಲೆಕ್ಕಕ್ಕಿಲ್ಲ. ನನ್ನ ಲೆಕ್ಕದಲ್ಲಿ ನಾನು ನನ್ನ ನಸರತಿನ ಯೇಸು. ಓಹ್, ಅವಳು ಹೆಂಗೆ ಈ ಜನರನ್ನೆಲ್ಲ ಸರಿಸಿ ಒಳಗಡೆ ಬಂದಿರ್ಬೋದು ಯೋಚನೆ ಮಾಡಿದ್ರೆ ನೀವು? ಈ 12 ವರ್ಷದಿಂದ ಈ ರಕ್ತ ಸುರಿತಾ ಇರುವಂಥ ಹೆಂಗಸು ಶರೀರ ಹೆಂಗಿರ್ಬೋದು? ನಮಗಿಂತ ದಪ್ಪ ಇರ್ಬೋದು, ಮೂಳೆ ಮಾತ್ರ ಇರ್ಬೋದು, ಮೂಳೆ ಮೇಲೆ ಒಂದು ಚರ್ಮ. ಕರೆಕ್ಟ್ ಅಲ್ವಾ? ರಕ್ತ ಹೋಗುವಂಥ ಸಹೋದರಿಯರ ಶರೀರವನ್ನು ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ. ಆ ಸಹೋದರಿ 1-2 ವರ್ಷ ಅಲ್ಲ, 12 ವರ್ಷ ಆ ಬಳಲಿ ಹೋದಂಥ ಹೆಂಗಸು. ಈ ಜನರ ಗುಂಪು ಏನು ಕಡಿಮೆ ಪಾರ್ಟಿಗಳು ಯೇಸು ಸ್ವಾಮಿಯಿಂದ ನಡೀತಾ ಇರೋದು, ಘಟಾನುಘಟಿಗಳು. ಯಾರು? ಘಟಾನುಘಟಿಗಳು. ಅವರನ್ನೆಲ್ಲ ದೂಡಿ ತಳ್ಳಿ ಇದರ ಒಳಗಡೆ ಹೋಗಿ ಯೇಸು ಸ್ವಾಮಿಯ ವಸ್ತ್ರವನ್ನು ಒಂದು ಸಾರಿ ಮುಟ್ಟಬೇಕಾದ್ರೆ ಈ ಸಹೋದರಿ ಅನುಭವಿಸುವಂಥ ಕಷ್ಟ ಪ್ರಯಾಸ, ಇವರ ಸಾಹಸ ಎಷ್ಟು ದೊಡ್ಡದಾಗಿರಬೇಕು. ಬಟ್ ನಾನೊಂದು ವಿಷಯ ಹೇಳ್ತೀನಿ, ಅಲ್ಲ, ಇಷ್ಟು ಜನರನ್ನು ದಾಟಿ ಬರೋಗಿ ಇವರು ಯಾರು ಇವಳು ನೋಡಲಿಲ್ವಾ? ಇವರು ಯಾರು ಇವಳು ನೋಡಲಿಲ್ವಾ? ಇವರು ಯಾರಾದರೂ ನೋಡಿದ್ರೆ ಇವಳನ್ನು ಬಿಡ್ತಾ ಇದ್ದೀರಾ? ಇಲ್ಲ. ಅದೇ ನೀನು ಮನೆಯಿಂದ ಹೊರಟಾಗಲೇ ಯೇಸು ನಿನ್ನ ನೋಡಿ ಆಯಿತು. ನೀನು ಮನೆಯಿಂದ ಹೊರಟಾಗಲೇ ನೀನು ಯಾತಕ್ಕೋಸ್ಕರ ಹೊರಟಿದ್ದು? ಅವನ ವಸ್ತ್ರದ ತುದಿಯನ್ನಾದರೂ ಮುಟ್ಟಿದರೆ ನನಗೆ ಸೌಖ್ಯ ಆಗುತ್ತದೆ ಎಂದು ಹೇಳಿ ಮನೆಯಿಂದ ಹೊರಟಿದ್ದು. ನೀನು ಮನೆಯಿಂದ ಅದನ್ನು ಹೇಳಿ ತೀರ್ಮಾನ ಮಾಡಿ ಹೊರಟಾಗಲೇ ಯೇಸು ಸ್ವಾಮಿ ನಿನ್ನನ್ನು ಕಂಡಾಯಿತು. ಆದ್ದರಿಂದ ಜನರ ಗುಂಪೆಲ್ಲ ಸುತ್ತ ಆವರಿಸಿಕೊಂಡು ನಿಂತಿರುವಾಗಲೂ ಕೂಡ ಒಬ್ಬರ ಕಣ್ಣು ಕೂಡ ಅವಳನ್ನು ಕಾಣದ ಹಾಗೆ ಅವಳನ್ನು ಅದರ ಒಳಗಡೆ ಕರ್ಕೊಂಡು ಬರಲಿಕ್ಕೆ ದೇವರ ಆತ್ಮನಿಗೆ ಸಾಮರ್ಥ್ಯ ಇತ್ತು. ಮನಸ್ಸು ಮಾಡಿ ನೋಡು, ನಿನ್ನನ್ನು ಆಧರಿಸಲಿಕ್ಕೆ ಆಶೀರ್ವದಿಸಲಿಕ್ಕೆ ದೇವರು ನಂಬಿಗಸ್ತನಾಗಿದ್ದಾನೆ.
ನಿನ್ನ ಮಾನಸಿಕವಾದ ಚಿಂತೆಯಲ್ಲಿ ತುಂಬ ತಡೆಗಳಿರ್ಬೋದು, ತುಂಬ ಪ್ರಾಬ್ಲಮ್ಸ್ ಇರ್ಬೋದು, ತುಂಬ ತಡೆಗೋಡೆಗಳು, ಅನೇಕ ವಿಧವಾದಂಥ ಬೇಲಿ ಕಟ್ಟುಗಳು, ಚೌಕಟ್ಟುಗಳು, ಫ್ರೇಮುಗಳು ನಮ್ಮನ್ನು ತಡೀತಾ ಇರ್ಬೋದು. ಆದರೆ ನಿನ್ನ ಆತ್ಮ ಯೇಸು ಕ್ರಿಸ್ತನೊಟ್ಟಿಗೆ ಮಾತನಾಡಲಿಕ್ಕೆ ಶುರು ಮಾಡುವಾಗ ನಿನ್ನನ್ನು ತಿಳಿಯುವಂಥ ಯೇಸು ಸ್ವಾಮಿ ಎಲ್ಲ ಬೇಲಿ ಕಟ್ಟುಗಳನ್ನು ಬಿಚ್ಚಿಬಿಟ್ಟು ನಿನಗೋಸ್ಕರ ಮಾರ್ಗವನ್ನು ತೆರೆದುಕೊಟ್ಟು ಬಾ ನನ್ನ ಬಳಿಗೆ, ಸೌಖ್ಯವನ್ನು ಹೊಂದಿ ಬದುಕಿಕೋ ಎಂದು ಹೇಳ್ತಾರೆ ಯೇಸ್ವಾಮಿ. ಆಸಕ್ತಿಯಿಂದ ಯಾರು ದೇವರ ಆಲಯದ ಕಡೆ ಹೆಜ್ಜೆ ಇಡ್ತಾರೋ ಅವರು ಯಾರು ಕೂಡ ನಿರಾಶೆಯಿಂದ ಆಲಯ ಬಿಟ್ಟು ಹೋಗಲ್ಲ. ಆಸಕ್ತಿಯಿಂದ ಯಾರು ಪ್ರಾರ್ಥನೆಗೆ ಮೊಣಕಾಲು ಊರ್ತಾರೋ ಅವರ ಪ್ರಾರ್ಥನೆ ಮುಗಿದರೊಳಗೆ ಉತ್ತರ ಸಿಗದ ಹೊರತು ಹೊರಗಡೆ ಹೋಗಲ್ಲ. ಯಾರು ಆಸಕ್ತಿಯಿಂದ ಸೇವೆ ಮಾಡ್ತಾರೋ ಆ ಸೇವೆ ರಿಸಲ್ಟ್ ದೇವರು ತೋರಿಸದೆ ದೇವರ ಕೈ ದೇವರು ತೆಗೆಯಲ್ಲ. ಯಾರು ಬಹಳ ಆತ್ಮಭಾರದಿಂದ ಕರ್ತನ ಮಕ್ಕಳಿಗೋಸ್ಕರವಾಗಿ ಪ್ರಾರ್ಥಿಸ್ತಾರೋ ದೇವರ ಮಕ್ಕಳ ಮನೆಗಳಲ್ಲಿ ನೀನು ಮಾಡಿದ ಪ್ರಾರ್ಥನೆ ರಿಸಲ್ಟ್ ಕಾಣುವಂತೆ ದೇವರು ಮಾಡುವಾತನಾಗಿದ್ದಾನೆ. ಅವರ ಮನೆಯಲ್ಲಿ ಮಾತ್ರ ಅಲ್ಲ ರಿಸಲ್ಟ್ ಕಾಣೋದು, ಅವರ ಮನೆಯಲ್ಲಿ ಶುಭ ಉಂಟಾಗುವಾಗ ಪ್ರಾರ್ಥನೆ ಮಾಡಿದ ನಿನ್ನ ಮನೆಯಲ್ಲಿ ಕೂಡ ದೇವರು ಶುಭವನ್ನು ಕೊಡುವಾತನಾಗಿದ್ದಾನೆ. ನೀನು ಮಾಡುವ ಸೇವೆ ಯಾರು ಕಾಣ್ತಾ ಇಲ್ಲ. ನೀನು ಮನೆಗಳಲ್ಲಿ ರಾತ್ರಿ 2 ಗಂಟೆ ಜಾವದಲ್ಲಿ ಕೂತುಕೊಂಡು ಅನೇಕ ಸಹೋದರರಿಗಾಗಿ, ಕುಟುಂಬಗಳಿಗಾಗಿ, ಸಹೋದರರಿಗಾಗಿ, ರೋಗದಲ್ಲಿರುವವರಿಗಾಗಿ ನೀನು ಪ್ರಾರ್ಥನೆ ಮಾಡುವಾಗ ಯಾರು ಕೂಡ ನಿನ್ನ ಸೇವೆಯನ್ನು ಗುರುತಿಸದೆ ಇದ್ದಾಗಲೂ ಕೂಡ ನೀನು ಪ್ರಾರ್ಥನೆ ಮಾಡಿದಾಗ ಅವರ ರೋಗ ಅಲ್ಲಿ ಸೌಖ್ಯ ಆಗ್ತದೆ, ಅವರಿಗೆ ಶುಭ ಉಂಟಾಗ್ತದೆ. ಅದು ಮಾತ್ರ ಅಲ್ಲ, ನೀನು ತಿಳಿಯದೇ ಇರುವಂಥ ಒಳಿತು ನಿನ್ನ ಮನೆಯೊಳಗಡೆ ತಂದುಕೊಟ್ಟು ನೀನು ಮಾಡಿದ ಸೇವೆಗೆ ಪ್ರತ್ಯುಪಕಾರ ಮಾಡುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಅದಕ್ಕೆ ದೇವರು ಹೇಳಿದು, ನಾನು ಯಾರಿಗೂ ಸಾಲಗಾರನಲ್ಲ, ನಾನು ಯಾವತ್ತೂ ಸಾಲಗಾರನಲ್ಲ. ನೀನು ಏನಾದರೂ ನನಗೆ ಕೊಟ್ಟು ನಾನು ತಿರುಗಿ ಕೊಡಲಿಲ್ಲ ಅಂತ ಕೇಳು ನೋಡೋಣ. ಎಂಥ ಮಾತುಗಳು ಯೇಸು ಸ್ವಾಮಿ ಬಾಯಿಂದ ಹೊರಡೋದು ಗೊತ್ತಾ ನಿಮಗೆ? ಓಹ್, ದೇವರ ನಾಮ ಮಹಿಮೆ ಹೊಂದಲಿ. ಪರಿಶುದ್ಧನಾದ ದೇವರನ್ನು ಆರಾಧಿಸುವಂಥ ಮಕ್ಕಳೇ, ನಿಮ್ಮ ಜೀವನದ ಪ್ರಯಾಣ, ನೀವು ಕ್ರಿಸ್ತನನ್ನು ನಂಬಿಕೊಂಡಿರುವಂಥ ನಿಮ್ಮ ಯಾತ್ರೆ, ಆತ್ಮೀಕವಾಗಿ ದೇವರ ವಾಕ್ಯಾನುಸಾರವಾಗಿ ನೀವು ಹೆಜ್ಜೆಗಳನ್ನು ಹಿಡಿರಿ. ಸಮಸ್ಯೆಗಳು, ತಡೆಗಳು, ಪ್ರತಿಕೂಲಗಳು ಎಲ್ಲ ಸಹಜ ಭೂಲೋಕದಲ್ಲಿ. ನೀವು ಅದೆಲ್ಲ ಜಯಿಸಿಕೊಂಡು ಈ ಭೂಲೋಕದಲ್ಲಿ ಬದುಕಲಿಕ್ಕಾಗಲ್ಲ. ಎಲ್ಲವನ್ನು ಕೂಡ ಎಲ್ಲ ಮುಗಿದು ಹೋದ ಮೇಲೆ ನೀವು ಕರ್ತನ ಆರಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಇದೆಲ್ಲ ನಮ್ಮ ಸುತ್ತ ಇರುತ್ತದೆ. ಅದರ ಮಧ್ಯದಲ್ಲಿ ನಾವು ದೇವರನ್ನ ಆರಾಧನೆ ಮಾಡ್ತಾ ಇರಬೇಕು. ಅದಕ್ಕೆ ಯೇಸು ಸ್ವಾಮಿ ಹೇಳಿದು, ಭೂಲೋಕದಲ್ಲಿ ನಿಮಗೆ ಕಷ್ಟ ಉಂಟು, ಆದರೂ ಕೂಡ ನೀವು ಧೈರ್ಯವಾಗಿರ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಅದಕ್ಕೆಲ್ಲ ತುಂಬ ಅರ್ಥ ಉಂಟು, ಅದೆಲ್ಲ ತುಂಬ ಆಳವಾದಂಥ ವಿಷಯಗಳು. ಯೋಹಾನನ ಸುವಾರ್ತೆ ಎಲ್ಲ ಎತ್ತಿಕೊಂಡು ಬಂದು ಬಿಟ್ಟರೆ ನಿಮ್ಮ ಮುಂದೆ ಕೂತುಕೊಂಡು ಮಾತಾಡಿ 40 ದಿವಸ ಉಪವಾಸ ಪ್ರಾರ್ಥನೆ ನಾನೇ ಇಲ್ಲಿ ನಿಂತು ಪ್ರಸಂಗ ಮಾಡಿ ಮುಗಿಸಬೇಕಾಗ್ತದೆ. ಊರಿಂದ ಫೋನ್ ಬರಲಿಕ್ಕೆ ಶುರು ಆಯಿತು, ಪಾಸ್ಟರ್ ಯಾವಾಗ ಬರ್ತೀರಿ ಅಂತ. ನಿಮ್ಮ ಹಾಗೆ ನಿಮಗಿಂತ ಬಡವರಾಗಿರುವಂಥ, ವಿದ್ಯಾಭ್ಯಾಸ ಇಲ್ಲದೆ ಇರುವಂಥ ಅನೇಕ ಜನ ಅಲ್ಲಿ ಆರಾಧನೆಗೆ ಬರ್ತಾ ಇರೋದು. ಅವರಿಗೊಂದು ತಲೆನೋವು ಬಂದರೂ ಕೂಡ ಕೂಡಲೇ ಪಾಸ್ಟ್ ಒಂದು ಪ್ರೇಯರ್ ಮಾಡಬೇಕು. ಅವರಿಗೆ ಅದೊಂದು ಸ್ವಭಾವ, ಮುಗ್ಧತೆ, ಅವರ ಮುಗ್ಧತೆ. ಪಾಸ್ಟರ್ ಒಂದು ಸ್ತೋತ್ರ ಹೇಳಿ ಪ್ರೇಯರ್ ಮಾಡಿ ಸಾಕು, ಅವ್ರಿಗೆ ಹುಷಾರಾಯಿತು ಅಂತ ಅವ್ರು ನಂಬ್ತಾರೆ, ಅದು ಸೌಖ್ಯನೂ ಆಗಿಬಿಡ್ತದೆ. ಮತ್ತು ಪಾಸ್ಟ್ರಿ ಅಲ್ಲಿ ಇಲ್ಲ ಅಂತ ಹೇಳುವಾಗ ಅವರಿಗೆ ಒಂದು ಸ್ವಲ್ಪ ಭಯ. ಯಾಕೆ ಗೊತ್ತಾ, ಈ ನಮ್ಮ ಸಭೆ ಒಳಗೆ ಆರಾಧನೆಗೆ ಬರ್ತಾ ಇರೋರೆಲ್ಲರೂ ಕೂಡ ದುರಾತ್ಮನ ಕಟ್ಟುಗಳನ್ನು ಬಿಚ್ಚಿ ಸೌಖ್ಯಕ್ಕೆ ಬಂದವರು. ಎಲ್ಲ ಸೈತಾನ್ ಹಿಡಿದು ಮಾಟ ಮಂತ್ರಗಳ ಶಕ್ತಿಯಿಂದ ಬಳಲಿ ಹೋಗಿ ಮರಣದ ದಿನಗಳು ಕಣ್ಣ ಮುಂದೆ ಕಂಡಾಗ ಎತ್ತಿಕೊಂಡು ಬಂದು ಪ್ರಾರ್ಥನೆ ಮಾಡಿ ಅವರ ದೆವ್ವ ಬಿಡಿಸಿ ಅವರ ಮಾಟ ಮಂತ್ರಗಳನ್ನು ಕಿತ್ತು ಹಾಕಿಬಿಟ್ಟು ಯೇಸು ಕ್ರಿಸ್ತನ ಕಡೆಗೆ ನಡೆಸಿದಂಥ ಕುಟುಂಬಗಳೇ ನಮ್ಮೊಟ್ಟಿಗೆ ಬರ್ತಾ ಇರೋದು. ಆದ್ದರಿಂದ ಅವರಿಗೆ ಪಾಸ್ಟ್ರು ಮನೆಯಲ್ಲಿ ಇಲ್ಲ, ಊರಲ್ಲಿ ಇಲ್ಲ ಅಂತ ಹೇಳುವಾಗ ಅವರಿಗೆ ಸ್ವಲ್ಪ ಭಯ. ಅಯ್ಯೋ ಸೈತಾನನ್ನು ನೋಡಿ ಬಿಡ್ತಾರೋ ಅಂತ ಅವರಿಗೊಂದು ಥರ ಭಯ, ಆತಂಕ ಮನಸ್ಸೊಳಗಡೆ. ಅದರಿಂದ ಯಾವಾಗಲೂ ಪಾಸ್ಟ್ರು ಅವರ ಏರಿಯಾದಲ್ಲಿ ಇರಬೇಕು ಅಂತ ಅವರಿಗೆ ಒಂದು ಸಲ ಸ್ವಲ್ಪ ಏನು ಹೇಳೋದು, ಹಠ ಮಾಡ್ತಾರೆ ಅವರು. ಆದರೂ ಕೂಡ ದೇವರ ಸೇವೆ ನಿಮಿತ್ತ ಎಲ್ಲಾದರೂ ಹೋದರೆ ಅವರೇನು ಬೈಯಲ್ಲ. ಒಳ್ಳೆಯ ವಿಶ್ವಾಸಗಳು ದೇವರು ನಮಗೆ ಕೊಟ್ಟಿದ್ದಾರೆ. ನಮಗೋಸ್ಕರ ಪ್ರಾರ್ಥಿಸುವಂಥ, ನಮಗೋಸ್ಕರ ಸಹಕಾರ ಕೊಡುವಂಥ ಮಕ್ಕಳನ್ನು ದೇವರು ಕೊಟ್ಟಿದ್ದಾರೆ. ಅದಕ್ಕಾಗಿ ದೇವರಿಗೆ ನಾನು ಸ್ತೋತ್ರ ಹೇಳ್ತಾ ಇದ್ದೀನಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಮಗೆ ಕ್ರಿಸ್ತನಲ್ಲಿ ಕಲಿಯೋಣ, ಕ್ರಿಸ್ತನಲ್ಲಿ ಬೆಳೆಯೋಣ, ಕ್ರಿಸ್ತನಲ್ಲಿ ಏನಾದರೂ ಮಾಡೋಣ, ಕ್ರಿಸ್ತನ ಮುಂದೆ ಹೋಗಿ ನಿಲ್ಲೋಣ, ಕ್ರಿಸ್ತನಿಂದ ಪ್ರತಿಫಲವನ್ನು ಹೊಂದೋಣ. ಪ್ರಿಯರೇ, ನೀವೆಲ್ಲ ಕಾರ್ಯಗಳನ್ನು ಕೂಡ ಬಹಳ ತಾಳ್ಮೆಯಿಂದಲೂ ಭಕ್ತಿಯಿಂದಲೂ ನೀವು ವಿಚಿಂತಿಸ್ತಾ ಇರಬೇಕು. 90% ಸಮಯದಲ್ಲಿ ಕೂಡ ನಾವು ಶರೀರದಲ್ಲಿ ನಾವು ಚಿಂತಿಸಲಿಕ್ಕೆ ನಾವು ಬಯಸೋರು, ನಾವೆಲ್ಲ ದೇಹದಾರಿಗಳು.
ಆದರೆ ಬೈಬಲ್ ಹೇಳ್ತಾ ಇರೋದು ಶರೀರದಲ್ಲಿ ಆಲೋಚಿಸೋದಲ್ಲ, ಆತ್ಮದಲ್ಲಿ ಆಲೋಚಿಸಬೇಕು. ಆತ್ಮದಲ್ಲಿ ಆಲೋಚಿಸುವಾಗ ಆತ್ಮನ ರಹಸ್ಯಗಳು ನಮಗೆ ಪ್ರಕಟ ಆಗ್ತದೆ. ಆತ್ಮನ ರಹಸ್ಯ ಪ್ರಕಟ ಆದರೆ ಸುತ್ತಮುತ್ತ ನಡೆಯುತ್ತಾ ಇರುವ ಘಟನೆ ಏನು ಅಂತ ನಮಗೆ ಗೊತ್ತಾಗ್ತದೆ. ನಮ್ಮ ಕುಟುಂಬದ ಸಮಸ್ಯೆ ಏನು, ನಮ್ಮ ಮಕ್ಕಳ ಕಾಯಿಲೆ ಸಮಸ್ಯೆ ಏನು, ನಮ್ಮ ಮಕ್ಕಳು ದಾರಿ ತಪ್ಪಿ ಹೋಗಲಿಕ್ಕೆ ಕಾರಣ ಏನು, ನಮ್ಮ ಯಜಮಾನರು ಜಾಸ್ತಿ ಡ್ರಿಂಕ್ಸ್ ಮಾಡಲಿಕ್ಕೆ ಕಾರಣ ಏನು, ಇದಕ್ಕೆಲ್ಲ ಕಾರಣ ಗೊತ್ತಾಗಬೇಕಾದ್ರೆ ಆತ್ಮನ ರಹಸ್ಯಗಳನ್ನು ಕಲೀಲಿಕ್ಕೆ ಶುರು ಮಾಡಬೇಕು. ದೇವರು ನಿಮ್ಮನ್ನು ಕೆಟ್ಟದ್ದು ಮಾಡಲಿಕ್ಕೆ ಬಿಡೋದಿಲ್ಲ. ಮತ್ತು ನಿಮ್ಮನ್ನು ಕೆಟ್ಟದ್ದು ಮಾಡ್ತಾ ಇರೋರು ಯಾರು? ನೀವು ಹುಟ್ಟುವಾಗ ನೀವು ಮನಸ್ಸಲ್ಲಿ ತೀರ್ಮಾನ ಮಾಡಿಕೊಂಡು ಬಂದ್ರೆ ನಾನು ಎಣ್ಣೆ ಕುಡಿದು ಕುಡುಕನಾಗಿ ಪೋಲಿಯಾಗಿ ಎಲ್ಲರ ತಲೆಮಂಡೆ ಹೊಡೆದು ಕೊಲೆಗಾರನಾಗಿ ಸೆಂಟ್ರಲ್ ಜೈಲಿಗೆ ಹೋಗಿ ಅಲ್ಲಿಂದ ಹೊರಗಡೆ ಬಂದು ಆಮೇಲೆ ನೇಣು ಹಾಕಿ ಸಾಯ್ತೇನೆ ಅಂತ ಯಾರಾದ್ರು ತೀರ್ಮಾನ ಮಾಡಿಕೊಂಡು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿ ಬಂದಿದ್ದಾರೆ? ಯಾರಾದರೂ ಹುಟ್ಟುತ್ತಾರೆ ಹಂಗೆ? ನಾನು ಹುಟ್ಟಿ ದೊಡ್ಡವನಾಗಿ ಕೆಟ್ಟ ಭಾಷೆ ಕಲಿತು ಕೆಟ್ಟದನ್ನು ಮಾಡಿ ಕೆಟ್ಟದನ್ನು ಕುಡಿದು ಕೆಟ್ಟದನ್ನು ತಿಂದು ಯಾರದಾದ್ರೂ ಕೊಲೆ ಮಾಡಿ 24 ವರ್ಷ ಜೈಲಿಗೆ ಹೋಗಿಬಿಟ್ಟು ಅಲ್ಲಿಂದ ಹೊರಗಡೆ ಬಂದು ಆಮೇಲೆ ನೇಣು ಹಾಕಿ ಸಾಯ್ತೇನೆ ಅಂತ ಯಾರಾದರೂ ತೀರ್ಮಾನ ಮಾಡಿಕೊಂಡು ಯಾರಾದರೂ ತಾಯಿಯ ಗರ್ಭದಿಂದ ಹೊರಗಡೆ ಬರ್ತಾರಾ? ಇಲ್ಲ. ಪ್ರತಿಯೊಂದು ಮಗು ತಾಯಿಯ ಹೊಟ್ಟೆಯಿಂದ ಹೊರಗಡೆ ಬರುವಾಗ ಅದರ ಜೀವನದ ಉದ್ದೇಶ ನಾನು ಎಲ್ಲರ ಮುಂದೆ ಚೆನ್ನಾಗಿರಬೇಕು, ನಾನೆಲ್ಲರ ಮುಂದೆ ಗೌರವವಾಗಿರಬೇಕು, ನಾನೆಲ್ಲರ ಮುಂದೆ ಮಾನ್ಯನಾಗಿರಬೇಕು, ನಾನೆಲ್ಲರ ಮುಂದೆ ಮಾನ್ಯಳಾಗಿರಬೇಕು, ನಾನೆಲ್ಲರಿಗೊಂದು ಆಶೀರ್ವಾದವಾಗಿರಬೇಕು, ನಾನೆಲ್ಲರಿಗೊಂದು ಬೆಳಕಾಗಿರಬೇಕು, ನನ್ನ ಮುಖಾಂತರ ಅನೇಕರು ಸಂತೋಷಿಸಬೇಕು ಎಂಬುದೇ ಪ್ರತಿಯೊಂದು ದೇವರು ಸೃಷ್ಟಿ ಮಾಡಿದ ಒಂದೊಂದು ಮಗುವಿನ ಅಂತರಾತ್ಮದೊಳಗಡೆ ದೇವರಿಟ್ಟಿರುವಂಥ ಉದ್ದೇಶ. ಆದರೆ ಬೆಳೆದು ಬರ್ತಾ ಇದ್ದಾಗೆ 5 ವರ್ಷ 6 ವರ್ಷ 7 ವರ್ಷ 8 ನೋಡಿ 5 ವರ್ಷ 6 ವರ್ಷ 7 ವರ್ಷ ನೋಡಿ 3 ವಯಸ್ಸು, ಈ 1 ವಯಸ್ಸು ಆಗುವಾಗಲೇ ಮಕ್ಕಳ ಒಳಗಡೆ ಚೇಂಜಸ್ ಕಾಣ್ತದೆ. ನಿಮಗೆ ಹಠ ಸ್ವಭಾವಗಳು ಶುರು ಮಾಡ್ತದೆ. ನೋಡಿದ್ರೆ ನೀವು ಈ ಮಕ್ಕಳಲ್ಲಿ ಸಣ್ಣ ವಯಸ್ಸಲ್ಲಿ 3 ತಿಂಗಳಲ್ಲಿರುವಂಥ ಮಗುವಿನಲ್ಲಿ ಶುರುವಾಗುವ ಒಂದು ಕೆಲಸ ಸ್ವಭಾವ ಏನು ಗೊತ್ತಾ? ಈ ಬೆರಳು ಬಾಯಿಗಿಡೋದು. ನೋಡಿದ್ರೆ ನೀವು ಅದು ನಿಮಗೆ ಸ್ಟಾರ್ಟಿಂಗ್ ಮಕ್ಕಳದು. ಅದಕ್ಕೆ ಅಪ್ಪ ಯಾರು ಗೊತ್ತಿಲ್ಲ, 3 ತಿಂಗಳಾಯ್ತು ಅಷ್ಟೇ. ಅಪ್ಪ ಯಾರು ಗೊತ್ತಿಲ್ಲ, ಅಮ್ಮ ಯಾರು ಗೊತ್ತಿಲ್ಲ, ಅಮ್ಮ ಅಂದರೆ ಏನು ಗೊತ್ತಿಲ್ಲ, ಪಕ್ಕದವ್ರು ಯಾರು ಗೊತ್ತಿಲ್ಲ, ಮಲಗಿದರೆ ಏನು ಮಲಗದಿದ್ದರೆ ಏನು, ಉಚ್ಚೆ ಒಯ್ದರೆ ಏನು ಉಚ್ಚೆ ಒಯ್ಯದಿದ್ದರೆ ಏನು, ಕಕ್ಕ ಮಾಡಿದ್ರೇನು ಕಕ್ಕ ಮಾಡದಿದ್ರೆ ಏನು, ತಿಂದರೆ ಏನು ತಿನ್ನದಿದ್ರೆ ಏನು, ಇದೆಲ್ಲ ಯಾವುದು ಗೊತ್ತಿಲ್ಲ. ಅದಕ್ಕೆ ಒಟ್ಟಾರೆ ಅಳಕೆ ಬರ್ತದೆ. ಅಷ್ಟು ಬರ್ತಾ ಇರುವಂಥ ಮಗು ಇದು ಶುರು ಮಾಡ್ತದೆ. ಆಗ ತಾಯಂದ್ರೆ ಏನು ಮಾಡ್ತಾರೆ? ಬರಲು ತೆಗಿಯ, ಮತ್ತೆ ಬಾಯಿಗೆ ಇಡೋದೇ ಇಲ್ಲ, ಮತ್ತೆ ಕೂಡ ಬಾಯಿಗೆ ಹೋಗ್ತದೆ, ಮತ್ತೆ ಕೂಡ ಕೈ ತೆಗ್ತೇವೆ, ಮತ್ತೆ ಶುರು ಆಯಿತು. ಅಲ್ಲಿಂದ ಪ್ರವೃತ್ತಿ ಶುರುವಾಯಿತು. ಏನು ಮಾಡಬಾರ್ದೋ ಅದನ್ನು ಮಾಡಿಸಲಿಕ್ಕೆ ಆಗಲಿಂದಲೇ ಅದರ ಮೇಲೆ ಶಕ್ತಿಗಳು ಪ್ರವೃತ್ತಿ ಮಾಡಿ ಆರಂಭ ಆಯಿತು. ಆದರೆ ಅದು ಬೆಳೀತಾ 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 ಬಂದ ಹಾಗೆ ದೊಡ್ಡದು ಆದಾಗೆ ಮಾತಾಡಬಾರ್ದ ಮಾತು ಮಾತಾಡಲಿಕ್ಕೆ ಶುರು ಮಾಡ್ತದೆ, ಬೈಬಾರ್ದು ಮಾತುಗಳು ಬೈಲಿಕ್ಕೆ ಶುರು ಮಾಡ್ತದೆ, ತಂದೆ ತಾಯಿಯರ ಮಾತು ತಿರುಗಿ ಬೀಳಲಿಕ್ಕೆ ಶುರು ಮಾಡ್ತದೆ. ಆಮೇಲೆ ಒಡ ಹುಟ್ಟಿದವರೊಟ್ಟಿಗೆ ಸಣ್ಣ ವಯಸ್ಸಲ್ಲಿರುವಾಗಲೇ ಟಾಯ್ಸಿಗೆ ಬೇಕಾಗಿ ಕಿತ್ತಾಡೋದು ನೋಡಿದ್ರೆ ನೀವು, ಅದು ನಂದು ಇದು ನಿಂದು, ಅದು ಮುಟ್ಟಿದರೆ ಜಗಳ ಇದು ಮುಟ್ಟಿದರೆ ಜಗಳ, ಇದೆಲ್ಲ ಎಲ್ಲಿಂದ ಬರ್ತಾ ಇರೋದು? ಈಗ ಲೋಕದ ಶಕ್ತಿಯ ಪ್ರಭಾವ ಈ ಮಕ್ಕಳ ಮೇಲೆ ಬೀಳ್ತಾ ಇರೋದು. ಹಾಗೆ ಬೆಳೆದು ಬೆಳೆದು ಬಂದು ಅವರು ಕೊನೆಗೆ ಭಯಂಕರವಾದ ಪ್ರಾಬ್ಲಮ್ಯಾಟಿಕ್ ಆಗುವ ರೀತಿಯಲ್ಲಿ ಅವರನ್ನು ಈ ಶತ್ರು ಏನು ಮಾಡ್ತದೆ? ಉಪಯೋಗಿಸಿಕೊಳ್ಳುತ್ತದೆ. ಆದರೆ ದೇವರ ಮಕ್ಕಳು ತಂದೆ ತಾಯಿಯರು ಮಾಡುವಂಥ ಪ್ರಾರ್ಥನೆಯಿಂದ ದೇವರು ಆಮೇಲೆ ಕರುಣೆ ತೋರಿಸುವಾಗ ಅನೇಕರ ಮೇಲಿರುವಂಥ ಈ ಶತ್ರುವಿನ ಬಲವು ಕಡಿಮೆಯಾಗಿ ನಮ್ಮ ಮಕ್ಕಳು ಒಳ್ಳೆಯ ಮಾರ್ಗದಲ್ಲಿ ನಡೀಲಿಕ್ಕೆ ಶುರು ಮಾಡ್ತಾರೆ. ಆದ್ದರಿಂದಲೇ ಮಕ್ಕಳಿಗೋಸ್ಕರ ತಂದೆ ತಾಯಿಯರು ತುಂಬ ಪ್ರಾರ್ಥಿಸಬೇಕು. ಅವರ ಹಾಳಾಗಬೇಕು ಎಂಬುದಲ್ಲ ದೇವರ ಚಿತ್ತ, ಅವರ ಆಶೀರ್ವಾದವಾಗಿರಬೇಕು. ಅವರು ಶಾಪಗ್ರಸ್ತರಾಗಲಿಕ್ಕೆಲ್ಲ ನಿನ್ನ ಹೊಟ್ಟೆಯಲ್ಲಿ ದೇವರು ಮಕ್ಕಳನ್ನು ಕೊಟ್ಟಿದ್ದು. ನಿನ್ನ ಮಕ್ಕಳು ಆಶೀರ್ವಾದ ನಿಧಿಗಳಾಗಬೇಕು, ಅವರ ಮುಖಾಂತರ ನೀವು ಆಶೀರ್ವದಿಸಲ್ಪಡಬೇಕು. ಅದಕ್ಕೆ ಪೂರಕವಾದ ರೀತಿಯಲ್ಲಿ ಯಾವಾಗಲೂ ಪ್ರಾರ್ಥಿಸುವುದು, ಆ ರೀತಿಯಾಗಿ ಯಾವಾಗಲೂ ನೀವು ಚಿಂತಿಸ್ತಾ ಇರಬೇಕು. ನಿಮ್ಮನ್ನು ಹಾಳು ಮಾಡುವಂಥ ಶಕ್ತಿಯನ್ನು ನೀವು ಜಯಿಸ್ಕೊಳ್ಬೇಕು. ನಿಮ್ಮ ಕುಟುಂಬವನ್ನು ಹಾಳು ಮಾಡುವಂಥ ಸೈತಾನನ್ನು ಜಯಿಸಬೇಕು. ನಿಮ್ಮ ಮನೆ ಹಾಳು ಮಾಡ್ತಾ ಇರೋದು ಮನುಷ್ಯರಲ್ಲ, ದುರಾತ್ಮ ಎಂಬುದನ್ನು ತಿಳ್ಕೊಂಡು ನೀವು ಕರ್ತನನ್ನು ನೀವು ಪ್ರೀತಿಸಬೇಕು. ಯೋಹಾನ ಸುವಾರ್ತೆ 10ನೇ ಅಧ್ಯಾಯದ 10ನೇ ವಾಕ್ಯ ನೋಡಿರಿ. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ಆಮೇಲೆ ನಾನಾದರೂ ಅವುಗಳಿಗೆ ಜೀವ ಇರಬೇಕೆಂತಲೂ ಅದು ಸಮೃದ್ಧಿಯಾಗಿ ಆ ಜೀವವು ಸಮೃದ್ಧಿಯಾಗಿರಬೇಕೆಂತಲೂ ಬಂದೆನು. ಯಾರು ಹೇಳಿದ ಮಾತಿದು? ಹಾಗಾದರೆ ನಿಮ್ಮ ಜೀವನದಲ್ಲಿ ಇಬ್ಬರ ಪ್ರಭಾವ ಬೀರ್ತದೆ. ಒಂದು ಕದ್ದುಕೊಳ್ಳುವಂಥ, ಹಾಳು ಮಾಡುವಂಥ, ಕೊಯ್ಯುವಂಥವನ ಪ್ರಭಾವ. ಇನ್ನೊಂದು ಜೀವ ಕೊಡುವ, ಜೀವವನ್ನು ಸಮೃದ್ಧಿಯಾಗಿ ಕೊಡುವವನ ಪ್ರಭಾವ. ಯಾರ ಪ್ರಭಾವದ ಒಳಗಡೆ ನೀವು ನಿಲ್ಲಬೇಕು ಎಂಬುದನ್ನು ತೀರ್ಮಾನ ಮಾಡುವುದರ ಹೆಸರೇ ನಿನ್ನ ಮನೋಸ್ಥಿತಿ, ನಿನ್ನ ಮನೋಭಾವ, ನಿನ್ನ ತೀರ್ಮಾನ. ಆ ಮನೋಭಾವ ದೇವರ ಕಡೆಗೆ ಆಗಿದ್ದರೆ ನಿನ್ನ ಜೀವನದಲ್ಲಿ ದೇವರ ಪ್ರವೃತ್ತಿ, ಸಮೃದ್ಧಿಯಾದ ಜೀವ ನಿನ್ನ ಮನೆಯೊಳಗಡೆ ತುಂಬಿ ತುಳುಕುವುದಕ್ಕೆ ದೇವರು ಕಾರಣ ಮಾಡ್ತಾರೆ. ಆದ್ದರಿಂದ ಪರಿಶುದ್ಧನಾದ ದೇವರನ್ನು ಆರಾಧಿಸುತ್ತಿರುವಂಥ ಪ್ರಿಯ ಭಕ್ತರಾಗಿರುವರು
ಆದ್ದರಿಂದ ದೇವರನ್ನ ಆರಾಧನೆ ಮಾಡುವ ಮಕ್ಕಳೆಲ್ಲರೂ ಕೂಡ ನಿಮ್ಮ ಜೀವನದಲ್ಲಿ ನಾಶ, ಆಳು ಮತ್ತೆ ಕದ್ದುಕೊಂಡು ಹೋಗೋದು ಸೈತಾನ, ಇದೆಲ್ಲ ಮಾಡುವಾಗ ಯೋಚನೆ ಮಾಡಬೇಕು, ಇದು ಯೇಸು ಕ್ರಿಸ್ತನ ಕೆಲಸ ಅಲ್ಲ, ಇದು ದುರಾತ್ಮ ನನ್ನ ಮನೆಯೊಳಗಡೆ ಎಂಟ್ರಿ ಕೊಟ್ಟಿದ್ದಾನೆ, ಅವನನ್ನು ಹೊರಗಡೆ ಬಿಸಾಕಬೇಕು. ಅವನನ್ನು ನೀನು ಹೋಗು ಹೋಗು ಅಂತ ಹೇಳಿದ್ರೆ ಬೇಗ ಹೋಗ್ತಾನೆ ಅವನು. ಹೋಗ 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 ಅಂತ ಹೇಳಿದ್ರೆ ಹೋಗ್ತಾನೆ ಅವನ. ಆಗ್ತಾನೆ ನಾನು ಹೋಗಲ್ಲ ನೀನು ಹೋಗು ಅಂತ ಹೇಳ್ತಾನೆ. ನಿಮಗಿಂತ ಸೈತಾನ ಪವರ್ಫುಲ್ ಅಲ್ವಾ? ನಿಮಗಿಂತ ಸೈತಾನಿಗೆ ಪವರ್ ಜಾಸ್ತಿ ಉಂಟಾ ಇಲ್ವಾ? ಜೋರಾಗಿ ಹೇಳಿ. ಇಲ್ಲ ಅಂತ ಹೇಳೋರು ಮಾತ್ರ ಕೈ ಎತ್ತಿ. ರಾತ್ರಿ ಸಮಯದಲ್ಲಿ ಎಲ್ಲಾದರೂ ಒಂದು ದಾರಿಯಲ್ಲಿ ಹಿಂಗೆ ಹಾಗೆ ಹೋಗುವಾಗ ಒಂದು ಈ ಬಿದಿರದು ದಂಡಿದೆಯಲ್ಲ, ಅದು ಹಿಂಗೆ ಒಂದ್ಸಲ ಅಲ್ಲಾಡಿ ಸಾಕು, ಅಮ್ಮ. ಮನುಷ್ಯರು ದುರಾತ್ಮನಿಗಿಂತ ಪವರ್ಫುಲ್ ಅಲ್ಲ, ದುರಾತ್ಮನು ಮನುಷ್ಯನಿಗಿಂತ ಪವರ್ಫುಲ್. ಆದರೆ ನಮ್ಮ ಬಲ ಏನು ಅಂತ ಹೇಳಿದ್ರೆ ಅವನಿಗಿಂತ ಪವರ್ಫುಲ್ ಆಗಿರುವ ಅಂತ ಯೇಸು ನಮ್ಮ ಒಳಗಡೆ ಇದ್ದಾನೆ. ಆದ್ದರಿಂದ ನಾವು ಸೈತಾನನ್ನು ಎದುರಂಗಿಲ್ಲ. ನಾವು ಎಂಬ ವ್ಯಕ್ತಿ ಮಾತ್ರ ಇದ್ದರೆ ಅವನು ಬರುವಾಗ ನಾವು ಕಕ್ಕ ಉಚ್ಚೆಲ್ಲ ಮಾಡ್ತೀವಿ. ಆದರೆ ಯೇಸು ನಮ್ಮ ಒಳಗಡೆ ಇದ್ದಾಗ ಅವನು ನಮ್ಮ ಮುಂದೆ ಬರುವಾಗ ಅವನು ಕಕ್ಕ ಉಚ್ಚ ಮಾಡಬೇಕು. ಎಸ್ ಸರ್, ನಿಮ್ಮ ಮನೆಯೊಳಗಡೆ ಸೈತಾನ ಬಂದಾಯಿತು. ಈಗ ಹೋಗ ಹೋಗ ನಮ್ಮ ಅಪ್ಪ ಬರ್ತಾರೆ ಹೋಗ ಹೋಯ್ತಾ ನಾನು. ನಿನ್ನ ಮನೆಯಿಂದ ಸೈತಾನ ಹೊರಗಡೆ ಹಾಕಲಿಕ್ಕಿರುವಂಥ ಒಂದೇ ಒಂದು ಮೆಡಿಸಿನ್ ಉಂಟು, ಒಂದೇ ಒಂದು ಮೆಡಿಸಿನ್ ಉಂಟು. ಪವರ್ಫುಲ್ ಆಗಿರೋರನ್ನ ಒಳಗಡೆ ಕರಿಬೇಕು. ಏಸಪ್ಪ ಅವನು ಹೋಗ್ತಾನಿಲ್ಲ ಅಂತ ನಾನೀಗ ತೋರಿಸ್ತೇನೆ, ನೀನು ಬಾರಪ್ಪ ಏಸಪ್ಪ, ನೀನು ನನ್ನ ಮನೆಯೊಳಗಡೆ ಬಂದು ನಿಂತುಕೋ. ಆಮೇಲೆ ನೀನು ಸೈತಾನಿಗೆ ಹೋಗು ಅಂತ ಹೇಳೋದು ಬೇಡ, ಅವನೇ ಹೇಳ್ತಾನೆ, ಅಯ್ಯೋ ಬೇಡಪ್ಪ ನನ್ನ ಸಹೋದರನಿಗೆ ನಾನು ಹೋಯ್ತೀನಿ, ಎಲ್ಲಾದ್ರೂ ಹೋಗಿಬಿಡ್ತೀನಿ, ನಿನ್ನ ನೆರಳಿಗೆ ಬರಲ್ಲ ನಾನು. ಸೈತಾನಿಗೆ ಹೋಗು ಅಂತ ಹೇಳಿಕೊಂಡು ಲೈಫ್ ಸ್ಪಾಯಿಲ್ ಮಾಡೋದು ಬೇಡ್ರಿ. ಯೇಸು ಸ್ವಾಮಿಯನ್ನು ಬನ್ನಿ ಅಂತ ಕರೀರಿ. ಅವನ ಮನೆಯಲ್ಲಿ ನಿಂತರೆ ನಿನ್ನ ಮನೆಯಲ್ಲಿ ಯಾವನು ಎಂಟ್ರಿ ಕೊಡಬೇಕಾದ್ರೂ ಅವನ ಪರ್ಮಿಷನ್ ಕೇಳಬೇಕು. ನಮ್ಮ ಸೇವೆಯಲ್ಲಿ ದಿನಂಪ್ರತಿ ನಾವು ಮಾಡುತ್ತಿರುವಂಥ ನಮ್ಮ ಸೇವೆಯಲ್ಲಿ ನಾವು ಕಾಣುವಂಥ ತುಂಬ ಅನುಭವಗಳುಂಟು. ದುರಾತ್ಮನ ಒಬ್ಬೊಬ್ಬರ ಮೈ ಮೇಲೆ ಪ್ರಕಟ ಆಗುವಾಗ ಅದು ಪ್ರವರ್ತಿಸುವಂಥ ರೀತಿಗಳು, ಮನೆ ಹಾಳು ಮಾಡುವಂಥ ರೀತಿಗಳು, ಕುಟುಂಬಗಳನ್ನು ಚಿತ್ರ ಮಾಡುವಂಥ ರೀತಿಗಳು, ಶರೀರದಲ್ಲಿ ಆರೋಗ್ಯ ಹಾಳು ಮಾಡುವಂಥದ್ದು, ಶರೀರದಲ್ಲಿ ಆಪರೇಷನ್ ಸರ್ಜರಿಗೆ ನಿಮ್ಮನ್ನು ಆಪರೇಷನ್ ಥಿಯೇಟರ್ಗೆ ಎಳ್ಕೊಂಡು ಹೋಗುವಂಥ ರೀತಿಗಳು, ದುರಾತ್ಮನು ಮಾತನಾಡೋದು ಕೇಳುವಾಗ ಗೊತ್ತಾಗ್ತದೆ ಅವನಿಗೆ ಎಷ್ಟು ಅಧಿಕಾರಗಳು ಎಲ್ಲೆಲ್ಲ ಅವನು ದೇವರ ಮಕ್ಕಳ ಮೇಲೆ ಚಲಾಯಿಸ್ತಾನೆ ಎಂಬುದು. ಆದರೆ ಯೇಸು ಕ್ರಿಸ್ತನ ಸಾನ್ನಿಧ್ಯ ಪ್ರಕಟ ಆದ ಕೂಡಲೇ ಅವನಿಗೆ ಆಪರೇಷನ್ ಬೇಡ, ಅವನಿಗೆ ಮನೇನೂ ಬೇಡ, ಅವನಿಗೆ ಆರೋಗ್ಯನೂ ಬೇಡ, ಅವನಿಗೆ ಆಸ್ತಿನೂ ಬೇಡ, ನಮ್ಮನ್ನು ಬಿಟ್ಟರೆ ಸಾಕು, ಬೆಂಕಿ ಉರಿತಾ ಇದೆ, ಕಿರುಚಿಕೊಂಡು ಬಿಟ್ಟು ಓಡಿ ಹೋಗ್ಬಿಡ್ತದೆ. ನಾವು ಯಾರು, ನಮ್ಮಲ್ಲಿ ವಾಸ ಮಾಡೋ ದೇವರು ಯಾರು ಎಂಬುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ದೇವರನ್ನು ಪ್ರೀತಿಸಿರಿ. ನಾವು ಬುದ್ಧಿ ಇಲ್ಲದವರಾಗಿ ಯೇಸು ಸ್ವಾಮಿ ಹಿಂಬಾಲಿಸುವವರಾಗಿ ಅಲ್ಲ, ನಾವು ಬುದ್ಧಿ ಉಳ್ಳವರಾಗಿ, ವಿವೇಕವುಳ್ಳವರಾಗಿ, ಜ್ಞಾನವುಳ್ಳವರಾಗಿ ಯೇಸು ಕ್ರಿಸ್ತನ ಹಿಂದೆ ಹೋಗೋಣ. ಅವನನ್ನು ಅರಿತುಕೊಂಡಿರೋರು ಯಾರು ಕೂಡ ಕಷ್ಟ ಬರುವ ಸಮಯದಲ್ಲಿ ಬಿದ್ದು ಹೋಗಲ್ಲ. ಅವನನ್ನು ಮನವರಿಕೆ ಮಾಡಿಕೊಂಡಿರುವವರು ಯಾರೂ ಕೂಡ ಸ್ವಲ್ಪವಾದಂಥ ಸಮಸ್ಯೆಗಳು ಮನೆಯೊಳಗಡೆ ಬಂದ ಕೂಡಲೇ ಆರಾಧನಾಲಯ ಬಿಟ್ಟು ಹೋಗಲ್ಲ. ಅವನನ್ನು ಮನವರಿಕೆ ಆಗಿರುವಂಥ ಯಾರೂ ಕೂಡ ಸಭೆಯೊಳಗಡೆ ಬಂದಾಗ ಯಾರಾದರೂ ನಿಮ್ಮೊಟ್ಟಿಗೆ ಮಾತನಾಡಲಿಲ್ಲ, ಮುಖ ಮುನಿಸಿಕೊಂಡ್ರು ಅಂತ ಹೇಳಿಬಿಟ್ಟು ನೀವು ಚರ್ಚ್ ಬಿಟ್ಟು ಹೋಗಲ್ಲ. ನೀವು ಕರ್ತನ ಆಲಯವನ್ನು ಬಿಟ್ಟು ಹೋಗದೆ ಆತನ ಆರಾಧನೆ ಮಾಡ್ತೀರಿ. ಕಾರಣ ಮನುಷ್ಯರು ಏನಾದರೂ ಮಾಡಲಿ, ನನ್ನ ದೇವರನ್ನು ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ, ಅವನು ನನ್ನ ಒಳಗಡೆ ಇದ್ದಾನೆ, ನಾನು ಅವನ ಒಳಗಡೆ ಇದ್ದೇನೆ ಅಂತ ಹೇಳಿಕೊಂಡು ನೀವು ಆತನನ್ನು ಹಿಂಬಾಲಿಸ್ತೀರಿ. ಮನುಷ್ಯರ ಸ್ವರಕ್ಕಿಂತ ಅಧಿಕವಾಗಿ ಯೇಸು ಕ್ರಿಸ್ತನ ಸ್ವರವನ್ನು ಕೇಳಿಕೊಂಡು ದೇವರ ಹಿಂದೆ ನಡೆದು ನೋಡ್ರಿ, ನಿಮ್ಮ ಜೀವನವು ಆಶೀರ್ವಾದವಾಗಿ ಬಿಡುತ್ತದೆ. ಈ ಹುಟ್ಟು ಕುರುಡನಾದ ಮನುಷ್ಯ ಜೀವಿತದಲ್ಲಿ ಫಸ್ಟಿಗೆ ಕಣ್ಣು ಓಪನ್ ಆಯಿತು ಅಲ್ವಾ? ಇಷ್ಟು ವರ್ಷ ಕಣ್ಣು ಕಾಣ್ತಾ ಇರಲಿಲ್ಲ, ಅವತ್ತು ಕಣ್ಣು ಓಪನ್ ಆಯಿತು. ಅವನಿಗೆ ಈಗ ತಾಯಿ ಹತ್ರ ಹೋಗ್ಬೋದಿತ್ತಲ್ಲ, ಅವನಿಗೆ ನಮ್ಮ ಅಪ್ಪನ ನೋಡಬೇಕು, ಅಮ್ಮನ ನೋಡಬೇಕು, ಮನೆ ನೋಡಬೇಕು ಅಂತ ಓಡಿ ಹೋಗ್ಬೋದಾಗಿತ್ತಲ್ಲ. ಬೈಬಲ್ ಏನು ಹೇಳ್ತಾ ಇದೆ? ಅವನೇನು ಮಾಡಿದ? ಅವನು ಯೇಸು ಕ್ರಿಸ್ತನ ಹಿಂದೆ ಹೋದ. ಮತ್ತು ಯಾಕೆ ತಾಯಿ ತಂದೆ ಹತ್ರ ಹೋಗಿಲ್ಲ? ತಾಯಿ ತಂದೆ ನೋಡಬೇಕು ತಾನೆ ಫಸ್ಟ್ ಆಸೆ ಅದೇ ಅಲ್ವಾ? ಕೆಲವರು ಗಾಡಿ ಹಿಂದೆ ಬರೆದಿರ್ತಾರೆ, ತಂದೆಯ ಆಶೀರ್ವಾದ, ತಾಯಿ ಆಶೀರ್ವಾದ ಅಂತೆಲ್ಲ ಬರೆದಿರ್ತಾರೆ, ಅಪ್ಪ ಅಮ್ಮನ ಆಶೀರ್ವಾದ ಅಂತೆಲ್ಲ ಬರೆದಿರ್ತಲ್ಲ. ತಂದೆ ತಾಯಿ ಹತ್ರಕ್ಕೆ ಹೋಗ್ಬೇಕಾಗಿತ್ತಲ್ಲ.
ಅವನಿಗೆ ಕಣ್ಣು ಕೊಟ್ಟವನ ಹಿಂದೆ ಅವನು ಓದುವುದರಿಂದ ಉಂಟಾದ ಲಾಭ ಏನು ಗೊತ್ತಾ? ಅವನಿಗೆ ಕಣ್ಣು ಸಿಕ್ಕಿತ್ತು ಎಂಬ ವರ್ತಮಾನ ಅವನ ತಂದೆ ತಾಯಿಗೆ ಕೇಳುವಾಗ ಅವರು ಕೂಡ ಈ ಯೇಸುವಿನ ಹತ್ರಕ್ಕೆ ಬರ್ತಾರೆ. ನೀನು ಯೇಸುವನ್ನು ಬಿಟ್ಟು ಅಪ್ಪ ಅಮ್ಮನ ನೋಡೋಕೆ ಹೋದರೆ ನೀನು ನಿನ್ನ ಅಪ್ಪ ಅಮ್ಮ 3 ಜನ ಮನೇಲಿ ಕೂತ್ಕೊಳ್ತೀರಿ, ಯೇಸು ಸ್ವಾಮಿ ಸಿಗಲ್ಲ. ನೀನು ಯೇಸುವಿನ ಹಿಂದೆ ಹೋದರೆ ನಿನ್ನನ್ನು ಹುಡುಕಿಕೊಂಡು ನಿನ್ನ ಅಪ್ಪ ಅಮ್ಮ ಬರ್ತಾರೆ, ನಿನ್ನನ್ನು ಹುಡುಕುವಾಗ ಯೇಸು ಸ್ವಾಮಿಯನ್ನು ಕಂಡುಕೊಳ್ತಾರೆ. ಸೌಖ್ಯ ಆದ ಮೇಲೆ ಮತ್ತೆ ಹಳೆಯದಕ್ಕೆ ಹೋಗಬಾರ್ದ್ರಿ. ಸೌಖ್ಯ ಆದಮೇಲೆ ಮತ್ತೆ ಬಿಟ್ಟು ಬಂದದಕ್ಕೆಲ್ಲ ಹೋಗಬಾರ್ದು. ಅದೆಲ್ಲ ನೋಡಿಕೊಂಡು ಕಾಲ ಕಳೆಯಬಾರ್ದು. ಅಪ್ಪ ಅಮ್ಮ ಅಲ್ಲೇ ಇದ್ದಾರೆ, ನಾವು ಇಲ್ಲಿ ಬಂದರೆ ಅವರಿಗೆ ಏನು ತಿಳ್ಕೊಂಡಾರೋ ಅವರು ತಿಳ್ಕೊಳ್ತಾರೆ. ತಿಳ್ಕೊಳ್ಳೋದು ನಿನ್ನನ್ನು ತಿಳ್ಕೊಳ್ಳೋ ಒಬ್ಬನು ನಿಂತಿದ್ದಾನೆ. ನೀನು ಕ್ರಿಸ್ತನನ್ನು ಹಿಂಬಾಲಿಸು, ನಿನ್ನ ತಂದೆ ತಾಯಿ ನಿನ್ನ ಹತ್ರಕ್ಕೆ ಬರ್ತಾರೆ, ನಿನ್ನ ಕುಟುಂಬ ನಿನ್ನ ಬಳಿಗೆ ಬರ್ತಾರೆ, ಅವರು ಕೂಡ ಕ್ರಿಸ್ತನನ್ನು ಕಂಡುಕೊಳ್ತಾರೆ. ಇದೇ ಅಲ್ವಾ ದೇವರ ಸೇವೆ? ಇದೇ ಅಲ್ವಾ ಯೇಸು ಸ್ವಾಮಿ ನಿನ್ನ ಕಣ್ಣು ಕೊಟ್ಟದಕ್ಕೆ ಕಾರಣ? ಇದೇ ಅಲ್ವಾ ನಿನ್ನ ರೋಗ ಸೌಖ್ಯ ಮಾಡಿದ್ದಕ್ಕೆ ಯೇಸು ಸ್ವಾಮಿ ಬಯಸುವ ಕಾರ್ಯ? ಇದಲ್ವಾ ನಿನ್ನ ಕಣ್ಣೀರು ಒರೆಸಿದ್ದಕ್ಕೆ ಯೇಸು ಸ್ವಾಮಿ ನಿನ್ನಿಂದ ಎದುರು ನೋಡುತ್ತಿರುವಂಥ ಕಾರ್ಯ? ನೀನು ಸೌಖ್ಯ ಹೊಂದಿದ ಹಾಗೆ ನಿನ್ನ ಮನೆಯಲ್ಲಿ ನಿನ್ನ ಕುಟುಂಬದಲ್ಲಿ ಅನೇಕರು ಕಣ್ಣೀರಲ್ಲಿದ್ದಾರೆ, ಅವರ ಕಣ್ಣೀರು ಕೂಡ ಆತನಿಗೆ ಒರೆಸಬೇಕು. ನಿನಗೆ ಕಣ್ಣಿಲ್ಲ ಅಷ್ಟೇ, ಅವರಿಗೆ ಕಣ್ಣುಂಟು, ಆದರೆ ಅವರಿಗೆ ಬೇರೆ ನೋವು. ನಿನಗೆ ಕಣ್ಣಿಲ್ಲ ಎಂಬ ಕೊರಗು ಅದು ಅವನು ಸೌಖ್ಯ ಮಾಡಿಕೊಟ್ಟ. ಆದರೆ ನಿನ್ನ ಮನೆಯಲ್ಲಿರುವವರಿಗೆ ಕಿವಿ ಇಲ್ಲದ ಕೊರಗಿರುವವರಿದ್ದಾರೆ, ಕಾಲಿಲ್ಲದ ಕೊರಗಿರುವವರಿದ್ದಾರೆ, ಮನಸ್ಸು ನೊಂದು ಹೋಗಿ ಕೊರಗ್ತಾ ಇರುವವರಿದ್ದಾರೆ, ಕುಟುಂಬದಲ್ಲಿ ಸಾಲದ ಸುಳಿಯಲ್ಲಿ ಸಿಲುಕಿಕೊಂಡು ಕೊರಗುವವರಿದ್ದಾರೆ. ಅವರನ್ನು ಕೂಡ ಅವನಿಗೆ ಸೌಖ್ಯ ಮಾಡಬೇಕು. ಅವರ ಮನೆಗೆ ಹೋಗಲಿಕ್ಕೆ ಯೇಸು ಸ್ವಾಮಿಗೆ ನೀನು ಚಾನಲ್, ನೀನು ಕ್ರಿಸ್ತನ ಹಿಂದೆ ಹೋಗುವಾಗ ಅವರು ನಿನ್ನನ್ನು ಹುಡುಕಿ ಬರ್ತಾರೆ, ನೀನು ಯೇಸು ಸ್ವಾಮಿಯನ್ನು ಅವರಿಗೆ ತೋರಿಸಿಕೊಡ್ತಿ. ಆಗ ನಿನ್ನನ್ನು ಸೌಖ್ಯ ಮಾಡಿದ ಯೇಸು ನಿನ್ನ ಮನೆಯಲ್ಲಿರುವ ತಂದೆ ತಾಯಿ ಬಂಧು ಬಳಗ ಅಕ್ಕ ತಂಗಿ ಪಕ್ಕದ ಮನೆ ಕುಟುಂಬ ಎಲ್ಲರನ್ನು ಕೂಡ ಯೇಸು ಸ್ವಾಮಿ ಸ್ವಸ್ಥ ಮಾಡ್ತಾನೆ. ಈ ಸೌಖ್ಯಕ್ಕೋಸ್ಕರ ಆಲಯಕ್ಕೆ ಬರುವಂಥ ಒಂದು ಗುಂಪು ಜನ ಇದ್ದಾರೆ, ಸೌಖ್ಯಕ್ಕೆ ಬೇಕಾಗಿ ಮಾತ್ರ. ಫಾಸ್ಟೇ ಪ್ರೇಯರ್ ಮಾಡಿ, ಯಾಕೆ ಹುಷಾರಿಲ್ಲ, ಸೌಖ್ಯ ಆಯಿತು. ಭಾನುವಾರ ನಮ್ಮ ಯಜಮಾನರ ಮನೇಲಿ ಇರ್ತಾರೆ, ಬರೋಕ್ಕಾಗಲ್ಲ. ಭಾನುವಾರ ನಮ್ಮ ಯಜಮಾನರ ಮನೆಯಲ್ಲೇ ಇರ್ತಾರೆ, ಬರೋಕ್ಕಾಗಲ್ಲ. ಭಾನುವಾರ ಆರಾಧನೆ ಬರಬೇಕು. ಭಾನುವಾರ ಬಿಟ್ಟು ಬೇರೆ ದಿವಸ ಫಾಸ್ಟ್ ಹೇಳಿ ನಾನು ಬರ್ತೀನಿ, ಯಾಕೆ ಬಾಕಿ ದಿವಸ ಯಜಮಾನರು ಕೆಲಸಕ್ಕೆ ಹೋಗ್ತಾರೆ, ಆವಾಗ ಬರ್ತೀವಿ ನಾವು. ಭಾನುವಾರ ಆರಾಧನೆ ನಡೀತದಲ್ಲ, ಭಾನುವಾರ ಯಾವುದೇ ಕಾರಣದ ಬರೋಕ್ಕಾಗಲ್ಲ, ಯಾಕೆ ಯಜಮಾನರು ಒಪ್ಪುವುದೇ ಇಲ್ಲ. ಮತ್ತು ಸೌಖ್ಯ ಬೇಕು. ಅದಕ್ಕೇನು ಮಾಡಬೇಕು? ನೀವು ಪ್ರೇಯರ್ ಮಾಡಬೇಕು. ಯಾರು? ಪಾಸ್ಟ್ರು ಕೂತ್ಕೊಂಡು ಪ್ರಾರ್ಥನೆ ಮಾಡೋದು. ಮತ್ತು ಇವ್ರಿಗೆ ಸಿಗೋದೇ ಇಲ್ಲ. ಮತ್ತು ಹುಡುಕಿದರೆ, ಪಾಸ್ಟ್ರೇ ಮನೆಯಲ್ಲಿ ಗೊತ್ತಾಗಿಬಿಟ್ಟಿದೆ ಪಾಸ್ಟ್ರೇ, ಹೋಗಬಾರ್ದು ಅಂತ ಹೇಳಿಬಿಟ್ಟಾರೆ, ಇನ್ನೇನಕ್ಕೆ ಸುಮ್ಮನೆ ಪ್ರಾಬ್ಲಮ್ ಬೇಡ, ಅದಕ್ಕೆ ಬರಲ್ಲ. ಆಯಿತು, ಒಳ್ಳೇದಾಯಿತು. ಸೌಖ್ಯ ಮಾಡಿದ ದೇವರು ದಡ್ರು, ಸೌಖ್ಯ ಮಾಡಿದ ಯೇಸು ದಡ್ರು, ಸೌಖ್ಯ ಹೊಂದಿಕೊಂಡಿದ್ದ ನಾವು ಬುದ್ಧಿವಂತರು. ನಮ್ಮ ದೇವರು ಯಾವತ್ತಾದರೂ ದಡ್ಡರಾದ ಚರಿತ್ರೆ ಎಲ್ಲಾದರೂ ಕೇಳಿದರೆ ನೀವು? ನಿಮಗೆ ಅನಿಸ್ತೇ ಕೆಲವು ಸಮಯದಲ್ಲಿ ನಮ್ಮ ದೇವರು ದಡ್ಡರು ಅಂತ. ಯಾಕೆ? ನೀನು ಮಾಡೋ ಪ್ರವೃತ್ತಿಗೆಲ್ಲ ಅದೇ ತಗ ನಿನಗೆ ಅವನು ಶಿಕ್ಷೆ ಕೊಡ್ತಾ ಇಲ್ವಲ್ಲ, ಅದಕ್ಕೆ ನೀವೇನು ಯೋಚನೆ ಮಾಡ್ತಾಯಿದ್ರಿ ನಮ್ಮ ದೇವರು ದಡ್ಡರು ಅಂತ. ನಮ್ಮ ದೇವರು ದಡ್ಡರು ಆದುದರಿಂದ ಅಲ್ಲ ನಿನಗೆ ಶಿಕ್ಷೆ ಕೊಡದೇ ಇರೋದು. ನಮ್ಮ ದೇವರು ಕರುಣೆ ಉಳ್ಳವನಾಗಿರೋದರಿಂದ, ಕೃಪೆ ಉಳ್ಳವನಾಗಿರೋದರಿಂದ, ದಯೆ ಉಳ್ಳವನಾಗಿರೋದರಿಂದ ಅವನೇನಾದರೂ ಕೈ ಚಾಚಿ ಬಿಟ್ಟರೆ ನೋವು ಜಾಸ್ತಿ ಆಗಿಬಿಡ್ತದೆ. ಆದ್ದರಿಂದ ಸೌಖ್ಯ ಹೊಂದುವಾಗ, ಬಿಡುಗಡೆ ಹೊಂದುವಾಗ, ಕ್ರಿಸ್ತನಿಂದ ಆಶೀರ್ವಾದ ಹೊಂದುವಾಗ ದೇವರ ಆಲಯದ ಕಡೆಗೆ ಬರುವುದನ್ನು ಮರಿಬೇಡ್ರಿ, ದೇವರ ಸೇವೆ ಮಾಡುವುದನ್ನು ಮರಿಬೇಡ್ರಿ, ಕರ್ತನ ಹಿಂದೆ ಹೋಗುವುದನ್ನು ಮರಿಬೇಡ್ರಿ. ನಮಗೆಲ್ಲರಿಗೆ ಕರ್ತನ ಸನ್ನಿಧಾನದಲ್ಲಿ ಎದ್ದು ನಿಂತುಕೊಳ್ಳೋಣ, ಒಂದು ಹಾಡನ್ನು ಹಾಡಿ ಕರ್ತನನ್ನು ಆರಾಧಿಸೋರಾಗಿರೋಣ. ನೀವು ಆರಾಧನೆ ಮಾಡೋ ದೇವರು ಯಾರು ಅಂತ ನಿಮಗೆ ಗೊತ್ತಾ? ನೀವು ಆರಾಧನೆ ಮಾಡುವ ದೇವರು ಯಾರು ಅಂತ ನಿಮಗೆ ಗೊತ್ತಾ? ನೀವು ಆರಾಧನೆ ಮಾಡೋ ದೇವರು ಯಾರು ಅಂತ ನಿಮಗೆ ಗೊತ್ತಾ? ಯೇಸು. ಅವರು ಎಲ್ಲಿದ್ದಾರೆ ಅಂತ ಗೊತ್ತಾ ನಿಮಗೆ? ನಿಮ್ಮ ಒಳಗಡೆ. ಆದ್ದರಿಂದ ನಿಮಗೆ ಎಲ್ಲರಿಗೆ ಧೈರ್ಯವಾಗಿ ಹೇಳ್ಬೋದಾ, ನನ್ನಲ್ಲಿ ನೆಲೆಸಿರುವ ಯೇಸು ಅವರು ಯಾರೆಂದು? ಗೊತ್ತಿಲ್ಲ? ಹಾಡು ಗೊತ್ತಿಲ್ಲ? ಜೀವನ ಗೀತೆಗಳ ಪುಸ್ತಕಗಳ ಹಾಡುಗಳು ಹಾಡಲ್ಲ ನೀವು? ನನ್ನಲ್ಲಿ ನೆಲೆಸಿದ ಯೇಸು ನೀನು ಯಾರೆಂದು ಅರಿತಿರುವೆ, ನನ್ನಲ್ಲಿ ನೆಲೆಸಿದ ಯೇಸು ನೀನು ಯಾರೆಂದು ಅರಿತಿರುವೆ, ಸತ್ಯ ಸ್ವರೂಪನೇ ಸರ್ವ ಜನರಿಗೂ ಉತ್ತಮನೇ, ಎಲ್ಲ ಜನರಿಗೂ ಉತ್ತಮನೇ, ಸತ್ಯ ಸ್ವರೂಪನೇ ಸರ್ವ ಜನರಿಗೂ ಉತ್ತಮನೇ, ಎಲ್ಲ ಜನರಿಗೂ ಉತ್ತಮನೇ, ನನ್ನಲ್ಲಿ ನೆಲೆಸಿದ ಯೇಸು
ನೀನು ಯಾರೆಂದು ಅರಿತಿರುವೆ. ನನ್ನಲ್ಲಿ ನೆಲೆಸಿದ ಯೇಸು, ನೀನು ಯಾರೆಂದು ಅರಿತಿರುವೆ. ಜೀವನ ಹಾದಿಯಲ್ಲಿ ಮೇಘಸ್ತಂಭವಾದವನೇ, ಜೀವನ ಹಾದಿಯಲ್ಲಿ ಮೇಘಸ್ತಂಭವಾದವನೇ, ದಿವ್ಯ ವಾಕ್ಯದಿಂದ ಎಲ್ಲ ಪೋಷಿಸುವ ದೇವರೇ, ದಿವ್ಯ ವಾಕ್ಯದಿಂದ ಎಲ್ಲ ಪೋಷಿಸುವ ದೇವರೇ. ನನ್ನಲ್ಲಿ ನೆಲೆಸಿದ ಯೇಸು, ನೀನು ಯಾರೆಂದು ಅರಿತಿರುವೆ. ನನ್ನಲ್ಲಿ ನೆಲೆಸಿದ ಯೇಸು, ನೀನು ಯಾರೆಂದು ಅರಿತಿರುವೆ. ಮನುಷ್ಯರು ದೂಷಿಸಲು ಸಂತೋಷಿಸ ಬಲ ಕೊಡುವೆ. ಮನುಷ್ಯರು ದೂಷಿಸಲು ಸಂತೋಷಿಸ ಬಲ ಕೊಡುವೆ. ಆ ದೂಷಣೆಯ ಸಹಿಸಿ ಎದೆಯಲ್ಲೇ ಹೊರಗುವೆನು. ಆ ದೂಷಣೆಯ ಸಹಿಸಿ ಎದೆಯಲ್ಲೇ ಹೊರಗುವೆನು. ನನ್ನಲ್ಲಿ ನೆಲೆಸಿದ ಯೇಸು, ನೀನು ಯಾರೆಂದು ಅರಿತಿರುವೆ. ನನ್ನಲ್ಲಿ ನೆಲೆಸಿದ ಯೇಸು, ನೀನು ಯಾರೆಂದು ಅರಿತಿರುವೆ. ಏಕಾಂಗಿಯಾಗಿರಲು ಜೊತೆಯಾಗಿ ಬರುವವನೇ, ಏಕಾಂಗಿಯಾಗಿರಲು ಜೊತೆಯಾಗಿ ಬರುವವನೇ, ಪವಿತ್ರಾತ್ಮನಿಂದ ತುಂಬಿ ನಡೆಸುತ್ತ ಬರುವವನೇ, ಪವಿತ್ರಾತ್ಮನಿಂದ ತುಂಬಿ ನಡೆಸುತ್ತ ಬರುವವನೇ. ನನ್ನಲ್ಲಿ ನೆಲೆಸಿದ ಯೇಸು, ನೀನು ಯಾರೆಂದು ಅರಿತಿರುವೆ. ನನ್ನಲ್ಲಿ ನಡೆಸಿದ ಯೇಸು, ನೀನು ಯಾರೆಂದು ಅರಿತಿರುವೆ. ಮನುಷ್ಯರು ದೂಷಿಸಲು ಸಂತೋಷಿಸ ಬಲ ಕೊಡುವೆ. ಮನುಷ್ಯರು ದೂಷಿಸಲು ಸಂತೋಷಿಸ ಬಲ ಕೊಡುವೆ. ಆ ದೂಷಣೆಯ ಸಹಿಸಿ ಎದೆಯಲ್ಲಿ ಹೊರಗುವೆನು. ಆ ದೂಷಣೆಯ ಸಹಿಸಿ ಎದೆಯಲ್ಲೇ ಹೊರಗುವೆನು. ನನ್ನಲ್ಲಿ ನೆಲೆಸಿದ ಯೇಸು, ನೀನು ಯಾರೆಂದು ಅರಿತಿರುವೆ. ನನ್ನಲ್ಲಿ ನೆಲೆಸಿದ ಯೇಸು, ನೀನು ಯಾರೆಂದು ಅರಿತಿರುವೆ. ಜೀವನ ಹಾದಿಯಲ್ಲಿ ಮೇಘಸ್ತಂಭವಾದವನೇ, ಜೀವನ ಹಾದಿಯಲ್ಲಿ ಮೇಘಸ್ತಂಭವಾದವನೇ, ದಿವ್ಯ ವಾಕ್ಯದಿಂದ ಎಲ್ಲ ಪೋಷಿಸುವ ದೇವರೇ, ದಿವ್ಯ ವಾಕ್ಯದಿಂದ ಎಲ್ಲ ಪೋಷಿಸುವ ದೇವರೇ.
ಅರಿತಿರುವೆ. ನನ್ನಲ್ಲಿ ನೆಲೆಸಿದ ಯೇಸು, ನೀನು ಯಾರೆಂದು ಅರಿತಿರುವೆ. ನಮ್ಮೊಳಗಡೆ ವಾಸಿಸುತ್ತಾ ಇರುವಂತ, ನಾವು ಆರಾಧನೆ ಮಾಡುತ್ತಿರುವ, ನಮ್ಮನ್ನು ಹುಡುಕಿಕೊಂಡು ಬಂದು ನಮ್ಮ ಜೀವನದಲ್ಲಿ ಸುವರ್ಣ ಅವಕಾಶವನ್ನು ಮಾಡಿಕೊಟ್ಟಂತ ನನ್ನ ಯೇಸುವನ್ನು ನಾವು ಚೆನ್ನಾಗಿ ಅರಿತುಕೊಳ್ಳುವರಾಗಿರೋಣ. ಅವನೆಲ್ಲರಿಗೂ ಕೂಡ ಒಳ್ಳೆಯವನಾಗಿರುವ ದೇವರು, ಅವನು ಸರ್ವರಿಗೂ ಉತ್ತಮನಾಗಿರುವಂತಹ ದೇವರು. ಮನುಷ್ಯರು ನಿನ್ನನ್ನು ದೂಷಿಸುವಾಗ, ಮನುಷ್ಯರು ನಿನ್ನನ್ನು ಅವಮಾನಿಸುವಾಗ, ಮನುಷ್ಯರು ನಿನ್ನನ್ನು ತಿರಸ್ಕರಿಸುವಾಗ, ಎಲ್ಲ ನೋವುಗಳನ್ನು, ಎಲ್ಲ ಅವಮಾನಗಳನ್ನು ಮರೆತು ಅವನು ನಿನ್ನನ್ನು ಆತನ ಎದೆಗೆ ಒರಗಿಸಿಕೊಳ್ಳುವ ದೇವರಾಗಿದ್ದಾನೆ. ಎಲ್ಲರೂ ನಿನ್ನ ಬಿಟ್ಟು ಹಗಲಿ ಹೋಗಿ ನೀನು ಏಕಾಂತದಲ್ಲಿ ಕುಳಿತಿರುವಾಗ, ನಿನ್ನ ಕಣ್ಣಲ್ಲಿ ನೀರು ತುಂಬುವಾಗ, ಯಾರು ನಿನ್ನನ್ನು ಸಂತೈಸಲಿಕ್ಕೆ ಇಲ್ಲದೇ ಇರುವಾಗ, ಪ್ರಿಯರೇ, ಪವಿತ್ರಾತ್ಮನ ಮುಖಾಂತರವಾಗಿ ನಿನ್ನನ್ನು ಸಂತೈಸುವಂಥ ದೇವರು ನಿನ್ನ ಒತ್ತಿಗಿದ್ದಾನೆ, ನಿನ್ನ ಸಂಗಡ ಇದ್ದಾನೆ. ಜೀವನದ ಹಾದಿಯಲ್ಲಿ ಮಾರ್ಗ ಕಾಣದೆ ನೀನು ಅಲೆಯುವ ಸಮಯದಲ್ಲಿ ಮೇಘಸ್ತಂಭವಾಗಿ ನಿಂತುಕೊಂಡು ವಾಕ್ಯದ ಮುಖಾಂತರ ನಿನ್ನನ್ನು ದಾರಿ ನಡೆಸುವಂಥ ದೇವರಾಗಿದ್ದಾನೆ. ನೀವು ಆರಾಧಿಸುವ ದೇವರು. ಯಾವುದರಲ್ಲಿಯೂ ಸೋತು ಹೋಗದೆ, ಯಾವುದರಲ್ಲಿಯೂ ಬಳಲಿ ಹೋಗದೆ, ಯೇಸು ಕ್ರಿಸ್ತನಿಗೋಸ್ಕರ ನಾವು ಸಕಾರಾತ್ಮಕವಾಗಿ ನಾವು ನಿಂತುಕೊಳ್ಳೋರಾಗಿರೋಣ. ನಾವು ಆತ್ಮೀಕರಾಗಿ ನಿಂತುಕೊಳ್ಳೋರಾಗಿರೋಣ. ನಾವು ಪೂರ್ಣ ಮನಸ್ಸಿನಿಂದ ಅವರನ್ನು ಆರಾಧಿಸುವರಾಗಿರೋಣ. ಮನಪೂರ್ವಕವಾಗಿ ನಾವು ಅವರ ಸೇವೆಯನ್ನು ಮಾಡುವರಾಗಿರೋಣ. ಅವನು ನಮ್ಮನ್ನು ಕರ ಹಿಡಿದು ಆತನಿರುವ ಸ್ಥಳದಲ್ಲಿ ಸೇರಿಸುವುದಕ್ಕೆ ಆತನ ಮನಸ್ಸುಳ್ಳವನಾಗಿದ್ದಾನೆ. ಇವತ್ತು ಹಗಲು ಕಾಲ ಜೀವನದ ರೋಗದಿಂದ ಬಳಲುತ್ತಾ ಇದ್ದು, ಇವತ್ತು ಈ ವಾಕ್ಯಗಳನ್ನು ಕರ್ತನ ಬಾಯಿಂದ ದೇವರ ಶಬ್ದವನ್ನು ಕೇಳ್ತಾ ಇರುವಂಥ ಪ್ರಿಯರೇ, ಬರ್ತಿಮಾಯಿಯ ಕಣ್ಣನ್ನು ತೆರೆದ ದೇವರು ಇವತ್ತು ನಿನ್ನ ಹತ್ರ ಕೇಳ್ತಾ ಇದ್ದಾರೆ, ನಿನಗೆ ನಾನು ಏನು ಮಾಡಿಕೊಡಬೇಕು ಎಂದು ಬಯಸ್ತಾ ಇದ್ದೆ. ನಾನು ನಿನಗೆ ಏನು ಮಾಡಬೇಕು ಎಂದು ಕರ್ತನ ಕೇಳ್ತಾ ಇದ್ದಾನೆ. ನಿನ್ನ ಸಮಸ್ಯೆ ಏನು ಎಂಬುದನ್ನು ಈಗ ಆತನ ಮುಂದೆ ನೀನು ಅರಿಕೆ ಮಾಡಿಕೋ. ನಿನ್ನ ನೋವು ಏನು ಎಂಬುದನ್ನು ಈಗ ಅವರ ಮುಂದೆ ನೀನು ಅರಿಕೆ ಮಾಡಿಕೋ. ನೀನು ನಿಂತಿರುವಂಥ ಸ್ಥಳದಲ್ಲಿ, ನೀನು ಕೂತಿರುವಂಥ ಸ್ಥಳದಲ್ಲಿ, ನೀನು ಶಬ್ದವನ್ನು ಕೇಳುತ್ತಿರುವಂಥ ನಿನ್ನ ಸ್ಥಳದಲ್ಲಿ ದೇವರು ನಿನ್ನನ್ನು ಸೌಖ್ಯ ಮಾಡಲಿಕ್ಕೆ ನಿನ್ನ ಬಳಿಯಲ್ಲಿ ಬಂದು ನಿಂತಿದ್ದಾನೆ. ನೀನು ಇದುವರೆಗೆ ಕೂತ ಹಾಗೆ ಅಲ್ಲ, ಈಗ ನಿನ್ನ ಜೀವನದಲ್ಲಿ ಒಂದು ವ್ಯತ್ಯಾಸ ನೀನು ಕಾಣ್ತಾ ಇದ್ದಿ. ಈಗ ನಿನ್ನ ಶರೀರದಲ್ಲಿ ಒಂದು ವ್ಯತ್ಯಾಸ, ಸೌಖ್ಯ ಕಾಣ್ತಾ ಇದ್ದಿ. ನಿನ್ನ ದೇಹದಲ್ಲಿ ಒಂದು ಆತ್ಮಿಕವಾದ ಚಲನೆ ನೀನು ಅನುಭವಿಸ್ತಾ ಇದ್ದಿ. ದೇವರ ಆತ್ಮನ ಬೆಳಕು ಈಗ ನಿನ್ನ ಮೇಲೆ ಇಳಿದು ಬರ್ತಾ ಇರೋದು ನೀನು ಕಾಣ್ತಾ ಇದ್ದಿ. ನಿನ್ನ ರೋಗಗಳು ನಿನ್ನನ್ನು ಬಿಟ್ಟು ದೂರ ಹೋಗ್ತಾ ಇರೋದು ನಿನಗೆ ಅನುಭವ ಆಗ್ತಾ ಇದೆ. ನಿನ್ನ ಮನಸ್ಸಿನ ಭಾರ ಈಗ ನಿನ್ನನ್ನು ಬಿಟ್ಟು ಹೋಗ್ತಾ ಇರೋದು ನಿನಗೆ ಗೊತ್ತಾಗ್ತಾ ಇದೆ. ನಿನ್ನ ಕುಟುಂಬದಿಂದ ಕತ್ತಲೆ ನೀಗುತ್ತಾ ಇರೋದು ಈಗ ನೀನು ಕುಳಿತಿರುವಂತಹ ನಿನ್ನ ಮನೆಯೊಳಗಡೆ ನಿನಗೀಗ ಕಾಡ್ತಾ ಇದೆ. ಯೆಹೋವನು ತನ್ನ ಬೆಳಕನ್ನು ಈಗ ನಿನ್ನ ಮನೆಯೊಳಗಡೆ ಈಗ ಪ್ರಕಾಶಗೊಳಿಸ್ತಾ ಇದ್ದಾನೆ. ಯೇಸುವನ್ನು ಕರಕೋ ನಿನ್ನ ಮನೆಯೊಳಗಡೆ. ಅವನು ಬಂದು ನಿನ್ನ ಮನೆಯೊಳಗಡೆ ವಾಸ ಮಾಡುವಾಗ ಇದುವರೆಗೆ ನಿನ್ನನ್ನು ಹಾಳು ಮಾಡ್ತಾ ಇದ್ದ ಶಕ್ತಿಗಳು ನಿನ್ನ ಮನೆ ಬಿಟ್ಟು ಹೊರಗಡೆ ಹೋಗುತ್ತದೆ. ನಿನ್ನ ದೇಹವನ್ನು ಹಾಳು ಮಾಡ್ತಾ ಇದ್ದ ಶಕ್ತಿಗಳು ನಿನ್ನ ದೇಹವನ್ನು ಬಿಟ್ಟು ಹೊರಗಡೆ ಹೋಗ್ತಾ ಇದೆ. ನಿನ್ನ ಕುಟುಂಬದ ದುಡಿಮೆಯನ್ನು ಹಾಳು ಮಾಡ್ತಾ ಇದ್ದ ಶಕ್ತಿಗಳು ನಿನ್ನ ಕುಟುಂಬದ ದುಡಿಮೆಯ ಮೇಲಿಂದ ಕೈಯನ್ನು ತೆಗಿತಾ ಇದ್ದಾನೆ. ಯೇಸು ಕ್ರಿಸ್ತನ ಆಶೀರ್ವಾದದ ಹಸ್ತ ನಿನ್ನ ದುಡಿಮೆಯ ಮೇಲೆ ಈಗ ಬರ್ತಾ ಇದೆ. ನಿನ್ನ ಮಕ್ಕಳ ಮೇಲೆ ಕರ್ತನ ಕೈಗಳು ಚಲಿಸ್ತಾ ಇದೆ. ನಿನ್ನ ರೋಗದ ಮೇಲೆ ಯೇಸು ಸ್ವಾಮಿ ಹಸ್ತ ಚಲಿಸ್ತಾ ಇದೆ. ಈಗ ಬಿಡುಗಡೆಗಳು ನೀನು ಹೊಂದುತ್ತಾ ಇದೆ. ಕರ್ತನನ್ನು ಪ್ರೀತಿಸೋರಾಗಿರೋಣ, ಕರ್ತನ ಮಾರ್ಗದಲ್ಲಿ ನಡೆಯೋರಾಗಿರೋಣ, ಆತನ ನಿಂಬಾಲಿಸೋರಾಗಿರೋಣ. ಯೆಹೋವನು ನಿನ್ನನ್ನು ನಿತ್ಯ ಜೀವದಲ್ಲಿ ತಂದು ಸೇರಿಸುವುದಕ್ಕೋಸ್ಕರವಾಗಿ ನೀನು ಆತನೊಟ್ಟಿಗೆ ನಡೆಯೋರಾಗಿರೋಣ. ಕರ್ತನ ಈ ಎಲ್ಲ ವಾಕ್ಯಗಳಿಂದ ನಿಮ್ಮನ್ನೆಲ್ಲರನ್ನು ಸಮೃದ್ಧಿಯಾಗಿ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು.